9th ಚಾಪ್ಟರ್ ಅಲ್ವಾ ಹಾ ಅಷ್ಟು ಕಸ್ತೂರಿ 9th ಚಾಪ್ಟರ್ కదా 9th ಅದು 8th ಅಷ್ಟಮೋಧ್ಯಾಯ ಶ್ರೀಮದ್ ಭಾಗವತೆ ಚತುರ್ಥ ಸ್ಕಂದೆ ಕ್ಯಾಂಟೋ 4 8th ಚಾಪ್ಟರ್ 8th ಚಾಪ್ಟರ್ 54 ನೇ ಚಾಪ್ಟರ್. ರೇಖಾ ಅವ್ರು ಹೇಳಿಲ್ಲ ಲಾಸ್ಟ್ ಟೈಮು, ಇನ್ಯಾರು ಹೇಳಿಲ್ಲ? ರೇಖಾ, ಮಮತಾ, ವನಿತಾ ಅವ್ರಂತ ಹೇಳಿಲ್ಲ ಅಂತ ಹೇಳ್ತಾ ಇದ್ರಿ ಸರ್ ನೀವು. ಮಮತಾ, ವನಿತಾ, ರೇಖಾ, ಹೂ ಎಲ್ಸ್? ಇನ್ಯಾರೋ ಒಬ್ಬರನ್ನ ಹೇಳಿದ್ರು. ಅನುರಾಧ ಆಂಟಿ ಹೇಳಾಗಿದೆ ಅಲ್ವಾ? ಯಶೋಧ ಮಾಮಿ ಹೇಳಾಗಿದೆ, ಇನ್ನೆಲ್ರೂ ಹೇಳಾಗಿದೆ. ಓಕೆ, ನೀವುಗಳು ಈಗ ಹೇಳ್ಬೇಕು. ವಿಲ್ ಸ್ಟಾರ್ಟ್ ಫ್ರಮ್ ರೇಖಾ. ಟ್ಯೂನ್ ಮರ್ತೋಗಿದೆ. ತನಕಾದ್ಯ ನಾರದಶ್ಚ ರುಭೋರ್ಹಂಸೋ ಗುಣಿರ್ಯತಿಃ ನೈತೆ ಗೃಹಾನ್ ಬ್ರಹ್ಮಸುತಾಃ ಯಾವಸನ್ನೂದ್ವರೇತಸಃ ಪ್ರಶಾಧರ್ಮಸ್ಯ ಭಾರ್ಯಾಸೀತ್ ದಂಭಂ ಮಾಯಾಂ ಚ ಶತ್ರುಹನ್ಯುಂ ಆಸೂತ ಮಿಥುನಂ ತತ್ತೋ ನಿಕೃತೆ. ಚಲಂಗೋ ರೇಖಾ. ಮಂತ್ರೇಣಾನೇನ ದೇವಸ್ಯ ಪುರ್ಯಾದ್ರವ್ಯಮಯೀ ಬುಧಃ ಸಪರ್ಯಾಂ ದ್ರವ್ಯೈಃ ದೇಶಕಾಲ ವಿಭಾಗವಿತ್ ಸಲಿಲೈಃ ಶುಚಿಭಿರ್ಮಾಲೈಃ ವನ್ಯೈರ್ಮೂಲಫಲಾದಿಭಿಃ ಶಸ್ತಾಂಕುರಾಂಶುಕೈಶ್ಚಾರ್ಚೇತ್ ಅಂತ ಮಾಡ್ಕೋಬೇಕದು. ಶಸ್ತಾಂಕುರಾಂಶುಕೈಶ್ಚಾರ್ಚೇತ್ ತುಲಸ್ಯಾ ಪ್ರಿಯಯಾ ಪ್ರಭುಂ. ತುಲಸ್ಯಾ ಪ್ರಿಯಾ ಪ್ರಭುಂ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ರೇಖಾವರೇ ಮ್ಯೂಟ್ ಮಾಡಿದಿ ನೀವು, ಆಮೇಲೆ ಮ್ಯೂಟ್ ಮಾಡ್ಕೊಳ್ಳಿ. ಟಕ್ 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 ಏನೋ ಸೌಂಡ್ ಕೇಳ್ತಾ ಇದೆ ತುಂಬಾ. ಇನ್ನೊಂದ್ಸಲ ಹೇಳ್ತೀನಿ. ಮಂತ್ರೇಣಾನೇನ ದೇವಸ್ಯ ಪುರ್ಯಾದ್ರವ್ಯಮಯೀಂ ಬುಧಃ ಸಪರ್ಯಾಂ ವಿವಿಧೈರ್ದ್ರವ್ಯೈಃ ದೇಶಕಾಲ ವಿಭಾಗವಿತ್ ಸಲಿಲೈಃ ಶುಚಿರ್ಭಿರ್ಮಾಲೈಃ ವನ್ಯೈರ್ಮೂಲಫಲಾದಿಭಿಃ ಶಸ್ತಾಂಕುರಾಂಶುಕೈಶ್ಚಾರ್ಚೇತ್ ತುಲಸ್ಯಾ ಪ್ರಿಯಯಾ ಪ್ರಭುಂ ಲಬ್ಧ್ವಾ ದ್ರವ್ಯಮಯೀಮರ್ಚಾಂ ಕ್ಷಿತ್ಯಾಂ ಧ್ವಾದಿಷು ವಾರ್ಚಯೇ ಆಭ್ರತಾತ್ಮಾ ಮುನಿಃ ಶಾಂತೋ ಯತವಾಂಗೀತವನ್ಯಭುಕ್ ಸ್ವೇಚ್ಛಾವತಾರ ಚರಿತೈಃ ಅಚಿಂತ್ಯ ನಿಜಮಾಯಯಾ ಕರಿಷ್ಯತುತ್ತಮ ಶ್ಲೋಕಃ ತದ್ಧ್ಯಾಯೇದೃದಯಂಗಮಂ ಪರಿಚರ್ಯಾ ಭಗವತೋ ಯಾವತ್ಯಃ ಪೂರ್ವಸೇವಿತಾಃ ತಾಮಂತ್ರಹೃದಯೇನೈವ ಪ್ರಯುಂಜ್ಯಾನ್ ಮಂತ್ರಮೂರ್ತಯೇ ಏವಂ ಕಾಯೇನ ಮನಸಾ ವಚಸಾ ಚ ಮನೋಗತಂ ಪರಿಚರ್ಯಮಾಣೋ ಭಗವಾನ್ ಭಕ್ತಿ ಪರಿಚರ್ಯಯ. ಇದು 59th ಶ್ಲೋಕ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಬರೀ ಬಾಯಿನಿಂದ ಮಂತ್ರವನ್ನ ಮಾತ್ರ ಹೇಳಲಿಲ್ಲ, ದ್ರವ್ಯಾದಿಗಳಿಂದ ಫಿಸಿಕಲ್ ಆಗಿ ಬರೀ ಪೂಜೆಯನ್ನ ಮಾತ್ರ ಮಾಡ್ಲಿಲ್ಲ,
ಸಜೀವವಾಗಿ ತಾನು ಮಾಡಿದ ಮೂರ್ತಿಯಲ್ಲಿ ಭಗವಂತ ನಿಜವಾಗ್ಲೂ ಇದಾನೆ ಅನ್ನೋ ಒಂದು ಮನಸ್ಸಿನ ನಂಬಿಕೆಯ ಮೇಲೆ ಹೆಂಗೆ ಕಾಯೇನ ವಾಚೇನ ಮನಸೇನ, ಕಾಯೇನ ವಾಚ ಮನಸ ಇಂದ್ರಿಯೈವ ಬುದ್ಧ್ಯಾತ್ಮನಾವ ಅಂತ ನೀವು ಹೇಳ್ತಿರೋ ಆ ರೀತಿ ಬರೀ ಕಾಯದಿಂದ ಅಲ್ಲ, ಕ್ರಿಯಾರೂಪದಿಂದ ಅಲ್ಲ, ಬರೀ ದ್ರವ್ಯಗಳಿಂದ ಅಲ್ಲ, ವಸ್ತುತಃ ಅಲ್ಲ, ನಾನು ಮಾಡಿರುವಂತಹ ಶ್ರೀಮನ್ ನಾರಾಯಣನ ಮೂರ್ತಿಯಲ್ಲಿ ಪರಮಾತ್ಮ ಇದಾನೆ ಅನ್ನೋ ಮನಸ್ಸಿನ ಪರ್ಯಂತ, ಬುದ್ಧಿಯ ಪರ್ಯಂತ ಅದು ಆವರಿಸಿ ಆ ಒಂದು ದ್ರವ್ಯಗಳನ್ನ ಕೊಂಡು ಪರಮಾತ್ಮನಿಗೆ ಷೋಡಶೋಪಚಾರಗಳನ್ನೆಲ್ಲ ಯಥಾ ವಿಧಿವತ್ ಪ್ರಕಾರ ಆ ಧ್ರುವ ಬಾಲಕ ಮಾಡಕ್ಕೆ ಆರಂಭಿಸಿ ತನ್ನ ಒಂದು ಸಾಧನಾ ಸ್ವರೂಪವಾದಂತಹ ಪೆನೆನ್ಸ್ ಧ್ಯಾನವನ್ನ ಹಾಗೂ ತಪಸ್ಸನ್ನ ಶುರುನೆ ಮಾಡ್ಬಿಟ್ಟ ಆ ಒಂದು ವನದಲ್ಲಿ. ಸೊ ಇದಕ್ಕೆ ಏನ್ ಹೇಳೋದು ಅಂದ್ರೆ ಇದು ಪುಂಸನಿಷ್ಠೆ ಅಥವಾ ಪುಂಸವನ ತಪಸ್ಸು ಅಂತ ಹೇಳೋದು. ಒಂದು ಬಾಲ್ಯವಾಗಿ ಹೆಂಗೋ ಒಂದು ತರ ಮುಗ್ಧವಾಗಿ ಅಥವಾ ಹಸಿತನದಲ್ಲಿ ಯಾರೋ ಹೇಳಿದ್ರು ನಾ ಮಾಡ್ತೀನಿ, ನಾರದ್ರು ಹೇಳಿದ್ರು ಹಂಗಾಗಿ ನಾ ಮಾಡ್ತಾ ಇದ್ದೀನಿ, ಆ ತರ ಅಲ್ಲ. ತನ್ನ ಸ್ವಭಾವವೇ ಪರಮಾತ್ಮನಿಗೆ ಕೈಂಕರ್ಯ ಮಾಡುವುದು ಅನ್ನುವುದು ನಿಷ್ಠೆಯನ್ನ ತೋರ್ಸಕ್ಕೆ ಶುರು ಮಾಡ್ದ ಧ್ರುವ. ಪುಂಸಾಂ ಮಮಾಯಿನಾಂ ಸಮ್ಯಕ್ ಭಜತಾಂ ಭಾವವರ್ಧನಃ ಶ್ರೇಯೋದಿಶ್ಯತ್ಯಭಿಮತಂ ಯದ್ಧರ್ಮಾದಿಷು ದೇಹಿನಾಂ. ದೇಹದ ಧರ್ಮವೇ ಪರಮಾತ್ಮನನ್ನ ಕೈಂಕರ್ಯ ಮಾಡುವುದು ಅನ್ನೋ ಸತ್ಯವನ್ನ ತನ್ನ ಸಾಧನೆಯಲ್ಲಿ ಅರ್ಥಕೊಂಡ. ಆಕ್ಚುಲಿ ನಮಗೂ ಅದೇ, ನಮ್ಮ ದೇಹದ ಧರ್ಮ ಕಂಡದ್ದನ್ನ ಭೋಜನವಾಗಿ ಸ್ವೀಕರಿಸುವುದು ಅಲ್ಲ, ಎಲ್ಲೆಲ್ಲೋ ಭೋಗ್ಯ ವಸ್ತುವಾಗಿ ಬೇರೆಯವರಿಂದ ನಾನು ಉಪಯೋಗಿಸಲ್ಪಡುವುದು ಅಲ್ಲವೇ ಅಲ್ಲ. ಅದರಷ್ಟು ನೀಚವಾದ ತುಚ್ಛವಾದ ಜನ್ಮ ಎರಡನೇದಿಲ್ಲ ಅಲ್ವಾ? ಒಪ್ಕೋತೀರಾ? ಯಾರೋ ಅನುಭವಿಸಿ ಕೊನೆಗೆ ಕರ್ಬೇವು ಬಿಸಾಕದಂಗ್ ಬಿಸಾಕಿ ಹೋದ್ರೆ ನಮ್ದು ಒಂದು ಜನ್ಮವಾ? We must validate ourselves first, physically, mentally, in all the way. You cannot be stolen by somebody so easily. Okay? கஷ்டகார்பண்யಗಳು மேல்ச்சி தாழ்ச்சி வளர்ச்சி எல்லாம் நமக்கு வரும். அடிக்கடி நேரும், அப்படி வரும் நம்ம வாழ்க்கையில. ಹಂಗೆ ಅಂತ ಹೇಳಿ ನಾವು ಇನ್ನೊಬ್ಬರಿಂದ ಉಪಯೋಗಿಸಲ್ಪಡುವ ವಸ್ತು ಆಗ್ಬಾರ್ದು ಅಂತ ಭಾಗವತ ನಮಗೆ ಈ ಒಂದು ಘಟ್ಟದಲ್ಲಿ ಹೇಳಿಕೊಡುತ್ತೆ. ಗೊತ್ತಾಯ್ತಾ? ಸೊ ಯದ್ಧರ್ಮಾದಿಷು ದೇಹಿನಾಂ, ಧರ್ಮವನ್ನ ಕಾಪಾಡೋದಕ್ಕೆ ದೇಹ, ಭಗವತ್ ಕೈಂಕರ್ಯಕ್ಕೆ ದೇಹ ಅನ್ನೋ ಒಂದು ವಿರಕ್ತ ಭಾವ ಅವನಿಗೆ ಮೂಡುತ್ತೆ. ವಿರಕ್ತಶ್ಚೇಂದ್ರಿಯರತೌ ಭಕ್ತಿ ಯೋಗೇನ ಭೂಯಸ ತಂ ನಿರಂತರ ಭಾವೇನ ಭಜೇತಾದ್ಧಾ ವಿಮುಕ್ತಯೇ ಇತ್ಯುಕ್ತಸ್ತಂ ಪರಿಕ್ರಮ್ಯ ಪ್ರಣಮ್ಯ ಚ ನೃಷಾರ್ಭಕಃ ಯಯೌ ಮಧುವನಂ ಪುಣ್ಯಂ ಹರೇಶ್ಚರಣ ಚರ್ಚಿತಂ. ಹರೇಶ್ಚರಣ ಚರ್ಚಿತಂ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆ ಮಧುವನದಲ್ಲಿ ಪರಮಾತ್ಮನ ನಿಜವಾದ ಒಂದು ಚರಣಧೂಳಿಯನ್ನ ಅವನಿಗೆ ರಿಯಲೈಸ್ ಮಾಡ್ಕೊಳ್ಳೋ ಒಂದು ಅವಕಾಶ ಸಿಕ್ತು. ಅಲ್ಲೇ ತಪೋಧನನಾಗಿ ತಪೋನಿರತನಾಗಿ ತಪೋವನಂ ಗತೆ ತಸ್ಮಿನ್ ಪ್ರವಿಷ್ಟೋಂತಃ ಪುರಂ ಮುನಿಃ ಅರ್ಹಿತಾರ್ಹಣಕೋ ರಾಜ್ಞಾ ಸುಖಾಸೀನ ಉವಾಚತಂ. ಸುಖಾಸೀನನಾಗಿ ಅಸೌಖ್ಯಗಳ ಮಧ್ಯದಲ್ಲೂ ಅತ್ಯಂತ ಸೌಖ್ಯವಾಗಿ. ಏನಕ್ಕೆ ಈ ತರ ಹೇಳ್ತಾ ಇದ್ದಾರೆ ಅಂದ್ರೆ, ಹೊರವಲಯದೆಲ್ಲ ಎಲ್ಲಾ ಕಂಫರ್ಟ್ ಇದ್ರು ನಿಮ್ಮ ಮನಸ್ಸಲ್ಲಿ ಕಂಫರ್ಟ್ನೆಸ್ ಇಲ್ಲ ಅಂದ್ರೆ ಯು ಕೆನಾಟ್ ಬಿ ಕಂಫರ್ಟಬಲ್. ಇಸ್ ಇಟ್ ನಾಟ್? ನಿಮ್ಮ ಮನಸ್ಸಲ್ಲಿ ಕಂಫರ್ಟ್ ಇದೆ ಅಂದ್ರೆ ಎಂತಹ ಚೆನ್ನೈ ಬಿಸಿಲಲ್ಲೂ ನೀವು ಕಂಫರ್ಟಬಲ್ ಆಗಿರ್ತೀರಾ. ಇಟ್ ಇಸ್ ಆಲ್ ಬೇಸ್ಡ್ ಆನ್ ಹೌ ಯುವರ್ ಮೈಂಡ್. ಓಕೆ? ನಮ್ಮಮ್ಮ ಯಾವಾಗ್ಲೂ ನಂಗೆ ಹೇಳ್ತಾರೆ ಒಂದ್ ಮಾತು,
ಇಲ್ಲಿ ಒಂಚೂರ್ ಬಿಸಿಲು ಹೊಡೆದ್ರೆ ಸಾಕು, ಅಯ್ಯೋ ಶಕೆ ಪರದಾಡ್ತೀಯ. ಬಟ್ ವೆನ್ ಯು ಗೋ ಟು ದಿವ್ಯದೇಶಮ್ಸ್ ಯು ಜಸ್ಟ್ ಗೆಟ್ ಲಾಸ್ಟ್ ಬೈ ಯೋರ್ ಸೆಲ್ಫ್. ಅಲ್ಲಿ ಶಕೆ ಇದೆಯಾ, ಮಳೆ ಇದೆಯಾ, ಗಾಳಿ ಇದೆಯಾ, ಚಳಿ ಇದೆಯಾ, ಏನು ನೋಡಲ್ಲ. ಮೋಸ್ಟ್ ಆಫ್ ದ ದಿವ್ಯದೇಶಮ್ಸ್ ಆರ್ ಇನ್ ತಮಿಳ್ನಾಡು. And when I go to Tamil Nadu, especially for Divyadeshams, it's not that I make myself. It happens to me. I just forget. ನಂಗೆ ಮೈ ಬೆವರ್ತಾ ಇದೆಯಾ, ಯಾವ ಕಂಡೀಷನ್ ಅಲ್ಲಿ ನಾನಿದ್ದೀನಿ, ನಂಗೆ ಏನು ನೆನಪಿರಲ್ಲ. I completely immerse in those temple. ಕಳೆದೋಗ್ತೀನಿ ನಾನು. ನನ್ ಜೊತೆ ಇರೋರಂತೂ ನಾನು ನಿಜವಾಗ್ಲೂ ನಂಗೆ ನೆನಪೇ ಇರಲ್ಲ. My wife always says it is of waste accompanying you in temple, especially because you don't need any company. You forget the people and you are one with those temple, and we have to keep waiting you. Nang 5 hours agutta, 7 hours agutta, nang ಏನು ಗೊತ್ತಾಗಲ್ಲ. Nang until somebody says how much time I spend there, I completely forget. ಇದು ಏನು ನಾ ಮಾಡ್ಕೊಳಕ ಸಾಧ್ಯ? ಬಾಕಿ ಟೈಮಲ್ಲಿ ಒಂಚೂರು ಬಿಸಿಲು ಹೊಡೆದ್ರು ಸಾಕು, ಅಯ್ಯೋ ಆಗಲ್ಲ, ಸೆಕೆ, ದಗೆ ಅಂತೀನಿ. All my driver, everybody has realized some places are there for us where we forget ourselves. ಅದೇನೋ ಮಾಡುತ್ತೆ ನಮ್ಮನ್ನ. ಸಮಥಿಂಗ್ ಒಂದು ಮಟ್ಟಕ್ಕೆ ಅದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಈಗ ಎಷ್ಟೋ ಜನ ಈ ಜಗ್ಗಿ ವಾಸುದೇವ್, ರವಿಶಂಕರ್ ಗುರುಜಿ ಆಶ್ರಮಕ್ಕೆಲ್ಲ ಧಾವಿಸ್ತಾರಲ್ಲ, ಏನ್ ಅನ್ಕೊಂಡಿದೀರಾ ಅವ್ರನ್ನ? ನಾಟ್ ದಟ್ ಇಟ್ಸ್ ಅ ಮ್ಯಾಜಿಕ್ ಶೋ ವಿಚ್ ದೇ ಹ್ಯಾವ್ ಡನ್. ಮೇ ಬಿ ನಮಗ ತನ್ಮಯತೆ ಇಲ್ಲದೆ ಇರ್ಬೋದು, ಬಟ್ ವಿ ಕೆನಾಟ್ ಸೇ ರಾಂಗ್. ಅವರು ದೇ ಹ್ಯಾವ್ ಗಾಟ್ ದಟ್ ಮೆಸ್ಮರೈಸಿಂಗ್ ಕೆಪಾಸಿಟಿ ವೇರ್ ದೇ ಫರ್ಗೆಟ್ ದೇರ್ ಫಿಸಿಕ್ಯಾಲಿಟಿ. ಸಮ್ಟೈಮ್ಸ್ ಮೆಂಟಲ್ ಹೀಲಿಂಗು ಅವ್ರಿಗೆ ಅಲ್ಲಿ ಆಗುತ್ತೆ. ಸೊ ದಟ್ ಈಸ್ ವೈ ದೇ ಗೋ. So many people, they just rush to Guruji's ashram. This Jaggi Vasudev, Ravishankar, Amritanandamayi, ಇದು ಪುಟ್ಟಪರ್ತಿ ಬಾಬಾಗೂ ಹಂಗೆ ಹೋಗೋರು ಎಷ್ಟೋ ಜನ ಅಲ್ವಾ? ಅದು ಏನು ನಾವು ತಪ್ಪು ಹೇಳಕ್ಕಾಗಲ್ಲ. ನಮಗಿಲ್ದೇ ಇರ್ಬೋದು ತನ್ಮಯತೆ, ಬೇರೆಯವ್ರಿಗಿಲ್ಲ ಅಂತ ಹೇಳ್ಬೇಡಿ. ಯಾರ್ಗೆ ಯಾವ ಸ್ಪಾಟ್ ಅಲ್ಲಿ ಸಿಗುತ್ತೋ ನಮಗ್ ಗೊತ್ತಿಲ್ಲ ಅಲ್ವಾ? ಪಿರಮಿಡ್ ವ್ಯಾಲಿ ನಾನು ಹೋಗಿದ್ದೆ, ನಂಗೇನು ಅನ್ನಿಸ್ಲಿಲ್ಲ. ಬಟ್ ಎಷ್ಟೋ ಜನ ದೇ ಜಸ್ಟ್ ಗೆಟ್ ಮೆಸ್ಮರೈಸ್ಡ್ ಅಂಡ್ ಲೂಸ್ ದೆಮ್ಸೆಲ್ಫ್ ಇನ್ ಪಿರಮಿಡ್ ವ್ಯಾಲಿ. ಆ ತರ there are some places which is more connected with the energy. The energy level is such a way that you forget yourself. ಆಗಿದೆ ಅಲ್ವಾ ನಿಮಗಳಿಗೂ ಕೆಲವೊಂದು ಪ್ಲೇಸ್ ಅಲ್ಲಿ? sometimes some people they say in ISKCON it will happen to them. Maybe ನನಗಾಗಿಲ್ಲ ಹಂಗೆ ಅಂತ ಅವ್ರಿಗೆ ಆಗಿರೋದು ಸುಳ್ಳು ಅಂತ ನಾ ಹೇಳಲ್ಲ. ಇಟ್ ಇಸ್ ದೇರ್ ಎಕ್ಸ್ಪೀರಿಯನ್ಸ್. ಆ ತರ ಈ ಮಧುವನದಲ್ಲಿ ತನ್ನನ್ನ ತಾನು ಕಳ್ಕೊಂಡು ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಲೀನನಾಗಿ, ಫಿಸಿಕಲಿ, ಮೆಂಟಲಿ, ವಾಕ್ ಶಕ್ತಿಯಿಂದ, ವಾಕಲ್ಲಿ ವಾಸುದೇವನ ನಾಮ, ಫಿಸಿಕಲಿ ದ್ರವ್ಯಗಳನ್ನ ಕೊಂಡು ಭಗವಂತನಿಗೆ ಮಾಡುವ ಸೇವೆ, ಮೆಂಟಲಿ ಅವನಿದಾನೆ ನನ್ನ ಹತ್ರ ಮಾಡಿಸ್ಕೋತಾ ಇದ್ದಾನೆ ಅನ್ನೋ ಒಂದು ನಂಬಿಕೆಯ ಅರಿವು ಎಲ್ಲದಕ್ಕಿಂತ ಕೆಲಸ ಮಾಡೋದು ಜಾಸ್ತಿ ಅಲ್ವಾ? ಆ ನಂಬಿಕೆ ಇಲ್ಲ ಅಂದ್ರೆ ಕಶ್ಚಿತ್ ಒಂದು ಮಣ್ಣು ವಿಗ್ರಹ ನಾನೇ ಮಾಡಿರೋದು, ಅದಕ್ಕೇನ್ ಮಾಡಿದ್ರೆ ಏನು ಅಂತ ಆಗ್ಬಿಡುತ್ತೆ. ನಂಬಿಕೆಯ ಬುನಾದಿ, ತಳಹದಿ, ಫೌಂಡೇಶನ್ ಯಾವುದು? ನಂಬಿಕೆ. ಅದ್ರ ಮೇಲೆ ಕಂಪ್ಲೀಟ್ ಆಗಿ ನಾರದ್ರು ಹೇಳೋ ತರ ವರ್ಕೌಟ್ ಆಯ್ತು. ನಾರದ್ರು he did not say like you had to do the ಕಡು ತಪಸ್ಸು ಅಂತ ಹೇಳಲಿಲ್ಲ. ಇನ್ ವಿಧಿ ಇಲ್ಲ, ಈ ಹುಡುಗ ಹೋಗಲ್ವಲ್ಲ ವಾಪಸ್ಸು ಮನೆಗೆ ಅಂತ. He just suggested by giving the mantra. It is a suggestion which he made. See, whomever you see, Narada gives the mantra and suggests them to be so. ಅದನ್ನ ಸಾಧನೆ ಮಾಡೋರ್ಗೆ ಸಾಧಕ ಆ ಸಿದ್ಧಿ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇನೆ. ರತ್ನಾಕರ ಅನ್ನೋ ಕಿರಾತನಿಗೆ ರಾಮನಾಮವನ್ನ ಕೊಟ್ರು ಅವರು. ನೀನ್ ಕುತ್ಕೊಂಡು ಅಷ್ಟು ವರ್ಷ ಮತ್ತೆ ವಾಪಸ್ ಬರೋವರೆಗೂ ಜಪ ಮಾಡು ಅಂತ ಅವ್ರೇನ್ ಹೇಳಲಿಲ್ಲ. ಮಾಡು ನಾನು ಇದೇ ದಾರಿಲಿ ಬರುವಾಗ ಮತ್ತೆ ನಿನ್ನನ್ನ ಭೇಟಿ ಆಗ್ತೀನಿ. ಎಂಥವ್ರಿಗೂ ನಾವು ಇದನ್ನೇ ಅಲ್ವಾ ಹೇಳಿ ಹೋಗೋದು. ಇಫ್ ಐ ಗೋ ಟು ಚೆನ್ನೈ, ಇಫ್ ಐ ಗೋ ಟು ರೇಖಾ ಮಾಮಿಸ್ ಹೋಮ್, ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀನಿ ಮಾಮಿ ಅಂತ ತಾನೇ ಹೇಳಿ ಬರೋದು. ನಾಟ್ ದಟ್ ಲಿಟ್ರಲಿ ಎವ್ರಿಥಿಂಗ್ ವಿಲ್ ಬಿ ಡನ್ ಅಲ್ವಾ? ದಟ್ ಇಸ್ ದ ವೇ ವಿ ಗ್ರೀಟ್ ಸಂಬಡಿ. ಬಟ್ ಇವನ ಲಿಟ್ರಲ್ ಆಗಿ ತಗೊಂಡ
ನೆಕ್ಸ್ಟ್ ಟೈಮ್ ನಾರದ್ರು ಬರೋವರೆಗೂ ಪರಮ ಪುನೀತವಾಗಿ ಆ ರಾಮನಾಮವನ್ನ ಅಷ್ಟು ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡ್ದ. ದೆನ್ ವಾಲ್ಮೀಕದಿಂದ ಬರುವಾಗ ಮಹಾ ಋಷಿಯಾಗಿ ವಾಲ್ಮೀಕ ಮಹರ್ಷಿಯೇ ಆದ್ರು ಅವರು ಅಲ್ವಾ. ರತ್ನಾಕರ ಆದವನು ವಾಲ್ಮೀಕಿ ಆದ್ರು ಅಂತ ನಾವು ನೋಡ್ತೀವಿ. ಈ ತರ ದ ಪೆನೆನ್ಸ್, ನಿಮ್ಮಲ್ಲಿ ಆ ದಾಹ, ಆ ತೃಷ್ಣೆ, ಅದು ಎಷ್ಟ್ರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ನಿಮ್ಮಲ್ಲಿದೆ, ಕೊಡೋ ಗುರುನಲ್ಲಿಲ್ಲ. ಕೊಡೋರು ಕೊಡ್ತಾರೆ, ಆಚಾರ್ಯರು ಇರೋದೇ ಕೊಡಕ್ಕೆ, ಕೊಟ್ಬಿಡ್ತಾರೆ ಅವರು. ಅದ್ ನೀವ್ ಎಷ್ಟು ತೀವ್ರತೆಯಿಂದ ಯಾವ ಮಟ್ಟದಲ್ಲಿ ಅದನ್ನ ಕೈಯಾಳ್ತೀರಾ ಅನ್ನೋದನ್ನ ಧ್ರುವ ಇಲ್ಲಿ ತೋರ್ಸ್ಕೊಡ್ತಾ ಇದ್ದಾನೆ. ರೇಖಾ ಅವರೇ ಹೇಳಿ ಶ್ಲೋಕಗಳನ್ನ. ಮಂತ್ರೇಣಾನೇನ ದೇವಸ್ಯ ಕುರ್ಯಾದ್ರವ್ಯಮಯೀಂ ಬುಧಃ ಸಪರ್ಯಾಮಿ ವಿಧೈರ್ದ್ರವ್ಯೈಃ ದೇಶಕಾಲ ವಿಭಾಗವಿತ್ ಸಲಿಲೈಃ ಶುಚಿಭಿರ್ಮಾಲ್ಯೈಃ ವನ್ಯೈ ಮೂಲ ಪ್ರಲಾದಿಭಿಃ ಶಸ್ತಾಂಕುರಾಂಶಕೈಶ್ಚಾರ್ಚೆ ತುಲಸ್ಯಾ ಪ್ರಿಯಯಾ ಪ್ರಭುಂ ಮಂತ್ರೇಣಾನೇನ ದೇವಸ್ಯ ಕುರ್ಯಾದ್ರವ್ಯಮಯೀಂ ಬುಧಃ ಸಪರ್ಯಾಮಿ ವಿಧೈರ್ದ್ರವ್ಯೈಃ ದೇಶಕಾಲ ವಿಭಾಗವಿತ್ ಸಲಿಲೈಃ ಶುಚಿಭಿರ್ಮಾಲ್ಯೈಃ ವನ್ಯೈ ಮೂಲ ಫಲಾದಿಭಿಃ ಶಸ್ತಾಂಕುರಾಂಶುಕೈಶ್ಚಾಸ್ತೆ ತುಲಸ್ಯಾ ಪ್ರಿಯಯಾ ಪ್ರಭುಂ ಲಬ್ಧ್ವಾ ದ್ರವ್ಯಮಯೀರ್ಮರ್ಚಾಂ ಕೃತ್ಯಂ ವಾದಿಷು ವಾರ್ಚಯೇತ್ ಆಭೃತಾತ್ಮ ಮುನಿಃ ಶಾಂತೋ ಯತ ವಾಗ್ಮತವನ್ಯಭುಕ್ ಸ್ವೇಚ್ಛಾವತಾರಚರಿತೈಃ ಶಿರಶ್ಚಿಂತ್ಯ ನಿಜಮಾಯಯಾ ಕರಿಷ್ಯತ್ಯುತ್ತಮ ಶ್ಲೋಕಃ ಸ್ವಧ್ಯಾಯದ್ವೇದ್ವಯಂಗಮಂ ಲಬ್ಧ್ವಾ ದ್ರವ್ಯಮಯೀಮರ್ಚ್ಯಾಂ ಕ್ಷಿತ್ಯಮಾಬುದ್ವಿಷು ವಾರ್ಚಯೇತ್ ಆಭೃತಾತ್ಮ ಮುನಿಃ ಶಾಂತೋ ಯತ ವಾಗ್ಮತವನ್ಯಭುಕ್ ಸ್ವೇಚ್ಛಾವತಾರಚರಿತೈಃ ಅಚಿಂತ್ಯ ನಿಜಮಾಯಯಾ ಕರಿಷ್ಯುತ್ತಮ ಶ್ಲೋಕಃ ತದ್ಯಾಯದ್ವೇದ್ವಯಗ್ಯಮಂ ಪರಿಚರ್ಯಾ ಭಗವತೋ ಯಾವತ್ಯಃ ಪೂರ್ವಸೇವಿತಾಃ ತಮಂತ್ರಹೃದಯೇನೈವ ಪಯಂಗಾ ಜನ್ಯಂತ್ರಮೂರ್ತಯೇ ಏವಂ ಕಾಯೇನ ಮನಸಾ ವಚಸಾ ಚ ಮನೋಗತಂ ಪರಿಚರ್ಯಮಾಣೋ ಭಗವಾನ್ ಭಕ್ತಿಮತ್ಪರಿಚರ್ಯಯಾ ಪರಿಚರ್ಯಾ ಭಗವತೋ ಯಾವತ್ಯ ಪೂರ್ವಸೇವಿತಾಃ ತಾಮಂತ್ರಹೃದಯೇನೈವ ಪ್ರಯಂಗಜ್ಜನ್ಮ ಮಂತ್ರಮೂರ್ತಯೇ ಏವಂ ಕಾಯೇನ ಮನಸಾ ವಚಸಾ ಚ ಮನೋಗತಂ ಪರಿಚರ್ಯಮಾಣೋ ಭಗವಾನ್ ಭಕ್ತಿಮತ್ಪರಿಚರ್ಯಯಾ ಪುಂಸಾಮಮಾಯಿನಾಂ ಸಮ್ಯಕ್ ಭಜತಾಂ ಭಾವವರ್ಧನಃ ಶ್ರೇಯೋ ದಿಶತ್ಯಭಿಮತಂ ಯುದ್ಧಮಾದಿಷು ದೇಹಿನಾಂ ವಿರಕ್ತಶ್ಚೇಂದ್ರಿಯರತೌ ಭಕ್ತಿಯೋಗೇನ ಭೂಯಸಾ ತಂ ನಿರಂತರ ಭಾವೇನ ಭಜೇತಾರ್ಧ ವಿಮುಕ್ತಯೇ ಪುಂಸಾಮಮಾಯಿನಾಂ ಸಮ್ಯಕ್ ಭಜತಾಂ ಭಾವವರ್ಧನಃ ಶ್ರೇಯೋ ದಿಶತ್ಯಭಿಮತಂ ಯದ್ಧರ್ಮಾದಿಷು ದೇಹಿನಾಂ ವಿರಕ್ತಶ್ಚೇಂದ್ರಿಯರತೌ ಭಕ್ತಿಯೋಗೇನ ಭೂಯಸಾ ತಂ ನಿರಂತರ ಭಾವೇನ ಭಜೇತಾರ್ಧ ವಿಮುಕ್ತಯೇ ಇತ್ಯುಕ್ತಸ್ಥಂ ಪರಿಕ್ರಮ್ಯ ಪ್ರಣಮ್ಯ ಚ ನೃಪಾರ್ಭಕಃ ಯಯೌ ಮಧುವನಂ ಪುಣ್ಯಂ ಹರೇಶ್ಚರಣ ಚರ್ಚಿತಂ ತಪೋವನಂ ಗತೆ ತಸ್ಮಿನ್
प्रविष्टोऽन्तपुरं मुनिः आहितार्वणको राज्ञा सुखासीन उवाच तम् इत्युक्तस्तं परिक्रम्य प्रणम्य च नृपार्दकः ययौ मधुवनं पुण्यं हरेश्चरणचर्चितम् तपोवनं गते तस्मिन् प्रविष्टोऽन्तपुरं मुनिः आहितार्हणको राज्ञा सुखासीन उवाच तम् ಅಥವಾ ಇನ್ನೊಂದು ಆಲ್ಟರ್ನೇಟು, ಶುಕ್ರವಾರನೇ ನೀವೆಲ್ಲ ತಗೋತೀನಿ ಕ್ಲಾಸ್ ಅನ್ನೋದಿದ್ರೆ ಐ ಕ್ಯಾನ್ ಗಿವ್ ಲೀವ್ ಆನ್ ಥರ್ಸ್ಡೇ. ಅದಾಗುತ್ತಾ ನೋಡಿ, ದ ವೆರಿ ನೆಕ್ಸ್ಟ್ ಡೇ ಇಫ್ ಯು ಆಲ್ ಕ್ಯಾನ್ ಟೇಕ್ ದ ಕ್ಲಾಸ್. ಹಂಗಾಗಲ್ಲ, ಶುಕ್ರವಾರ ಆಗಲ್ವಾ? ಬೇರೆಯವ್ರಿಗೆಲ್ಲ ಪರವಾಗಿದ್ರೆ ವಿಡಿಯೋ ನಾನು ನೋಡ್ಕೋತೀನಿ ಮಾಡಿಬೇಕಾದ್ರೆ ನಂಗೊಬ್ಳು ಎಲ್ಲಾ ಕ್ಲಾಸು ವಿಡಿಯೋ ನೋಡ್ಕೊಳ್ಳೋದು ಸರಿ ಇರಲ್ಲ. ಯಾವ್ದು ನೋಡ್ಕೊಂಡಿಲ್ಲ, ಎಲ್ಲದಕ್ಕೂ ಅಟೆಂಡ್ ಶುಕ್ರವಾರನು ಐ ಜಾಯಿನ್ ಲಿಟಲ್ ಲೇಟ್ ಸರ್. ಶುಕ್ರವಾರ ಒಂದೇನೋ ಅವತ್ತಿದಾಗಿದೆ ಅಷ್ಟೇ. ಹೌದಾ? ಅದೇ ವೆರಿ ನೆಕ್ಸ್ಟ್ ಡೇ ಆದ್ರೆ ಪರವಾಗಿಲ್ಲ. ನಾನು ಆಕ್ಚುಲಿ ವಿಷ್ಣು ಸಹಸ್ರನಾಮದವ್ರಿಗೆ ಒಂದು ಕೊಡ್ಬೇಕು ನಾನು. ಬಟ್ ಸಿನ್ಸ್ ಯು ಪೀಪಲ್ ವರ್ ನಾಟ್ ರೆಡಿ, ಐ ಜಸ್ಟ್ ಕೆಪ್ ಕ್ವೈಟ್ ಅಷ್ಟೇ. ఒకటి ఇవ్వాల కదా మీకు నేను మరి. ಸೊ ಅದೇ ಶುಕ್ರವಾರ ನಾನ್ ಕೊಡಕ್ ರೆಡಿ ಇದ್ರು ನಿಮ್ಗಳಿಗೆ ಕಷ್ಟ ಆದ್ರೆ ಏನ್. ಎನಿವೆ ಪ್ರೀತಮ್ ಇನ್ನು ಬೇರೆಯವರೆಲ್ಲ ಇದಾರಲ್ವಾ, ಅವರೆಲ್ಲ ಹಾಕ್ಲಿ. ಐ ವಿಲ್ ಸೆಂಡ್ ಅ ಮೆಸೇಜ್ ಇನ್ ದ ಗ್ರೂಪ್. ದ ಓನ್ಲಿ ಆಲ್ಟರ್ನೇಟ್, if I am giving leave on Thursday, you all should be ready to take up the class on Friday. Otherwise, I cannot miss the class. That is for sure. Okay? ನಾನು ಮಾಮೂಲಿ ಗುರುವಾರ ನಿಮಗ್ ಮಾಡ್ತೀನಿ. ನೋಡೋಣ ಎಲ್ರು ರಿಪ್ಲೈ ಬಂದ್ಮೇಲೆ. ಅದೇ ಏನಾಗಿದೆ ಅಂದ್ರೆ ನಿರ್ಮಲಾ ಆಂಟಿಗೆ ಎದುರು ಹಾಕೊಂಡ್ ಮಾಡಕ್ಕೂ ನಂಗೆ ಒಂಥರ ಬೇಜಾರು. ಪಾಪ ತುಂಬಾ ಇಂಟ್ರೆಸ್ಟ್ ಇಂದ ಸರ್ ನಾನ್ ಬರ್ಬೇಕು ಅಂತ ಇಷ್ಟವಾಗಿ ಕೇಳ್ತಾ ಇದಾರೆ ಅಂತ ಒಂದು. ಬಟ್ ನನ್ ಒಂದ್ ಸ್ಟೂಡೆಂಟ್ಗೋಸ್ಕರ ಎವ್ರಿ ಟೈಮ್ ಇಫ್ ಐ ಮಿಸ್ ಲೈಕ್ ದಟ್ ಎವ್ರಿಬಡಿ ವಿಲ್ ಕನ್ಸಿಡರ್ ಸರ್ ಇವತ್ ನಾನ್ ಬರಲ್ಲ ದಯವಿಟ್ಟು ತಗೋಬೇಡಿ ಅಂತ ಎಲ್ರೂ ಹೇಳ್ತೀರಾ. ಎವ್ರಿಬಡಿ ಹ್ಯಾಸ್ ಗಾಟ್ ಈಕ್ವಲ್ ಇಂಟ್ರೆಸ್ಟ್ ಅಲ್ವಾ? ಅದನ್ನು ಯೋಚನೆ ಮಾಡ್ಬೇಕು ನಾನು. ಫ್ರೈಡೆ ತಗೊಳ್ಳಿ ಮಮ್ಮ, ನೀವು ಒಂದಿನ ನನ್ಗೇನು ಪರವಾಗಿಲ್ಲ, ಹೇಳಿಸ್ಕೊತೀನಿ. ಅಲ್ಲ ಆದ್ರೂ ಬರೀ ನೀವು ಅಂತಾರೆ ಯಶೋಧ ಮಾಮಿ. ನೀವು ನಿಮ್ಗೆ ನಿತ್ಯಾನುಸಂಧಾನ ಬರುತ್ತೆ ಸರಿ, ಬಟ್ ನೀವ್ ಬರೋದೇ ಮೀನಿಂಗ್ಗೋಸ್ಕರ. ಯು ಕೆನಾಟ್ ಮಿಸ್ ಔಟ್. ನಾನು ಓನ್ಲಿ at 8 o'clock I can join sir. 1 hour I can't join. ಬೇಡ, ಆದಷ್ಟು ನಾನು ನಾಳೆನೆ ಮಾಡಕ್ ನೋಡ್ತೀನಿ. 8 గంటే ఊరికి యశోద మామికి అంత తెలుసు నిత్యానుసంధానము. వాళ్ళు వచ్చేదే పాప మా మీనింగ్ కోసము. వారానికి ఒక్క దినము she is dedicated for the 2 hours class because of meaning. If she miss out that, ಅದ್ರ ಬದಲು ನೀವ್ ಯಾವ್ದೋ ಯೂಟ್ಯೂಬೇ ನೋಡ್ಕೋಬಹುದು. ನನ್ ಕ್ಲಾಸಿಗೆ ಯಾಕೆ ಬರ್ಬೇಕು? I cannot consider like that. ನಿರ್ಮಲಾ ಮಮ್ಮಿಗೆ ಆಂಟಿಗೆ ಬೇಜಾರ್ ಮಾಡಕ್ ಬೇಡ. We have to be little diplomatic like Anuradha mami says. ಯಾರನ್ನು ಪರ್ಟಿಕ್ಯುಲರ್ ಆಗಿ ಪಾಯಿಂಟ್ ಔಟ್ ಮಾಡಬಾರ್ದು. ಅದೇ ಸಮಯದಲ್ಲಿ ನೋಡಿ ಮಾಮಿ ಇದೊಂದು ಕ್ಲಾಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವ್ರಗಳಿಗೆ ಅರ್ಥ ಆಗಲ್ವಲ್ಲಮ್ಮ, ಅದ್ರಿಂದ ಫೇಸ್ ಟು ಫೇಸ್ ಅವರು ನೋಡ್ಕೋಬೇಕು. ನಮ್ಗ್ ಸ್ವಲ್ಪ ಅರ್ಥ ಆಗೋದ್ರಿಂದ ವಿಡಿಯೋ ಕೇಳಿಸ್ಕೊಂಡ್ರು ಆಗುತ್ತೆ. ಅದೇ ಈ ಸಲ ಆತರ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಟೈಮ್ ನಿರ್ಮಲಾ ಆಂಟಿ ತಪ್ಪಿಸ್ಕೊಳ್ಳುವಾಗ ಸರ್ ಚೇದಂಡ ಕ್ಲಾಸ್ ಹೋದ್ರೆ ಕಷ್ಟ ಆಗುತ್ತೆ ಅಲ್ವಾ? ನೆಕ್ಸ್ಟ್ ಟೈಮ್ ಆಲ್ಸೋ ಶಿ ಕೆನ್ ನಾಟ್ ಟೇಕ್ ದಟ್ ಕೈಂಡ್ ಆಫ್ ಡಿಸಿಷನ್. ಕ್ಲಾಸ್ ಇವತ್ತು ಮಾಡ್ಬೇಡಿ, ನಾ ಬರ್ತಾ ಇಲ್ಲ ಅಂದ್ರೆ ಕಷ್ಟ ಆಗೋಗುತ್ತೆ. ನೋಡೋಣ ಇರಿ. ಐ ಆಮ್ ಟುವರ್ಡ್ಸ್ ಆಲ್ವೇಸ್ ಟೇಕಿಂಗ್ ದ ಕ್ಲಾಸ್, ನಾಟ್ ಟು ಮಿಸ್ ದ ಕ್ಲಾಸ್. ಅದಕ್ಕೆ ನಾವು ಒದ್ದಾಡೋದು. ಮಿಸ್ ಮಾಡ್ಬಿಟ್ರೆ ನಂಗೆ ತುಂಬಾ ಕಷ್ಟ. ನೋಡಿ ನಂಗೆ ಯಾವತ್ತೋ ಕೊಟ್ಟಿಲ್ಲ, ಲಾಸ್ಟ್ ಮಂತ್ ಅಲ್ಲ, ಅದಕ್ಕೆ ಲಾಸ್ಟ್ ಮಂತ್ ವಿಷ್ಣು ಸಹಸ್ರನಾಮದ್ದು ಒಂದು ಕ್ಲಾಸ್ ನಂಗೆ ಕೊಟ್ಟಿಲ್ಲ. ನಂಗೆ ಇವತ್ತಿಗೂ ಅದು ಮನಸ್ಸನ್ನ ಬಿಟ್ಟು ಹೋಗಿಲ್ಲ. ಮೈ ಮೆಮೊರಿ ಇಸ್ ವೆರಿ 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 ಶಾರ್ಪ್. ಒನ್ಸ್ ಸಮಥಿಂಗ್ ಸೆಟ್ಸ್ ಇನ್ ಮೈ ಮೆಮೊರಿ, ಇಟ್ ವಿಲ್ ನಾಟ್ erase so easily until I execute it. What to do? It might be a drawback to me, but definitely I have to.
So Vishnu Sahasranama, Smita, when you are free, let me know. I have to give one class for you people. Okay? ಯಾವ್ದಕ್ಕೂ ನಾನು ಡಿಪ್ಲೊಮ್ಯಾಟಿಕಲಿ ಐ ವಿಲ್ ಪುಟ್ ಅ ಮೆಸೇಜ್. ಲೆಟ್ ಅಸ್ ಸಿ. ಯಾವತ್ತು ಫ್ರೀ ಇರ್ತೀರಾ ಸ್ಮಿತಾ ಹೇಳಿ, ನಿಮ್ಗೆ ಒಂದು ಕ್ಲಾಸ್ ನಾನು ಕೊಡ್ಬೇಕು ನಿಮ್ ಗ್ರೂಪ್ ಅವ್ರಿಗೆ. ಓಕೆ, ನೆಕ್ಸ್ಟ್ ನಾರದ ಉವಾಚ ರಾಜನ್ ಇದು ರಾಜನ್ ಕಿಂ ಅಂತ ಮಾಡ್ಕೊಳ್ಳಿ. ರಾಜನ್ ಕಿಂ. ಓಕೆ, ಎಲ್ರದು ಆಯ್ತಾ? ಆಂಡಾಳ್ ಮಾಮಿ ಇವತ್ ಬಂದಿಲ್ಲ. ಮಮತಾ, ಕ್ಯಾನ್ ಯು ಸೇ? ಮಮತಾ. ವನಿತಾ ಹೇಳ್ಬೇಕಿತ್ತು, ವನಿತಾ ಬಂದಿಲ್ಲ. ಮಮತಾ, ಕ್ಯಾನ್ ಯು ಸೇ? ನೋಸ ನನ್ ಮಗಳಿಗೆ ಎಕ್ಸಾಮ್ ಇದಾವೆ, ಹೇಳ್ಕೊಡ್ತಾ ಓಕೆ ಇದ್ದೀನಿ. ಓಕೆ, ನೋ ಪ್ರಾಬ್ಲಮ್. ಜಸ್ಟ್ ಲಿಸನ್ ಟು ದ ಇದು ಆಡಿಯೋ, ನೋ ಪ್ರಾಬ್ಲಮ್. ಓಕೆ, ದೆನ್ ಹೂ ಎಲ್ಸ್? ಸ್ಮಿತಾ, ನಿಮ್ದು ರೌಂಡ್ ಆಗಿಲ್ಲ. ಆಗುತ್ತಾ ಸ್ಮಿತಾ ಹೇಳಕ್ಕೆ? ಹೌದು, ಹೇಳಿ, ಪರವಾಗಿಲ್ಲ. ಮತ್ತೆ ಇನ್ನೊಂದು ರೌಂಡ್ ಈಗ ನಿಮ್ಮಿಂದಾನೇ ಶುರು ಮಾಡೋಣ. ಯು ಸ್ಟಾರ್ಟ್ ಸ್ಮಿತಾ. ಆಗುತ್ತಾ ಹೇಳಕ್ಕೆ? ಓಕೆ. ನಾರದೌ ವಾಚ ರಾಜನ್ ಕಿಂ ಧ್ಯಾಯಸೆ ದೀರ್ಘಂ ಮುಖೇನ ಶುಷ್ಯತ ಕಿಂ ವಾ ನರಿಷ್ಯತೆ ಕಾಮೋ ಧರ್ಮೋ ವಾರ್ಥೇನ ಸಂಯುತಃ. ರಾಜೋವಾಚ. ರಾಜೋವಾಚ ಪಕ್ಕದಲ್ಲಿ ಉತ್ಥಾನ ಪಾದ ಅಂತ ಬರ್ಕೊಳ್ಳಿ. ஆண்டாள் மாமி ಬಂದ್ರು. ஆண்டாள் மாமி சொல்ல முடியுமா? நான் ஊருக்கு போட்டு போயிருந்தேன், கஞ்சி போயிருந்தேன், வந்து லேட் ஆச்சு. இன்னைக்கு இதா இல்ல. சொல்றேன் மாமா. ஆனா இப்ப ஸ்மிதா சொல்லட்டும், அப்புறமா ஸ்மிதா அந்த புஸ்தகம் எல்லாம் எடுத்துக்கோங்க, அப்புறமா சொல்லு. அதுக்குள்ள எடுத்துக்கோங்க, மியூட் பண்ணிக்கோங்க. ராஜோவாச்ச सुतो मे बालको ब्रह्मन् स्त्रैणेना कुरुणात्मना निर्वासितः पञ्चवर्षः सह मात्रा महाकविः अप्यनाथं वने ब्रह्मन् मास्मादन्यर्भकं वृकाः शान्तं शयानं क्षुधितं परिम्लानमुखाम्बुजम् अहो मे बत दौरात्म्यं स्त्रीजित स्योपधारय योऽङ्कं प्रेण्मारुरुक्षन्तम् नाभ्यनन्दमसत्तमः. नारदौ उवाच ममाशुचः स्वतनयं देवगुप्तं विशाम्पते तत्प्रभावमविज्ञाय प्रावृन्ते यद्यशो जगत् सुदुष्करं कर्म कृत्वा लोकपालैरपि प्रभुः येष्यत्यचिरतो राजन् यशो विपुल ಯಶೋ ವಿಪುಲ ಎಂಸ್ತವ. ಹೇ ರಾಜನ್ನೇ, ಪುತ್ರ ವ್ಯಾಮೋಹದಿಂದ ನಿನ್ನ ಮಗನು ಮಾಡುವಂತಹ ಸಾಧನೆಗೆ ನೀನು ಹೋಗಿ ಅಡ್ಡಿಯಾಗ್ಬೇಡ. ಎಲ್ ಹೋದ್ನೋ 5 ವರ್ಷದ ಬಾಲಕ, ನನ್ನ ಮಗು ಎಲ್ ಹೋಯ್ತೋ ಅಂತ ಎಲ್ಲಾ 5 ವಯಸ್ಸಿನ ಬಾಲಕದ ತರ ನಿನ್ನ ಮಗು ಇಲ್ಲ. I have shown him the right path and he is safe enough. So ಹಂಗಾಗಿ ನಿನ್ನ ಒಂದು ಪುತ್ರ ವ್ಯಾಮೋಹದಿಂದ ನೀನು ಹೋಗಿ ಅವನ ಸಾಧನೆಗೆ ಅಡ್ಡಿಯಾಗಬೇಡ ಅಂತ ಹೇಳಿ ಇಲ್ಲಿ ಉತ್ಥಾನ ಪಾದನಿಗೆ ನಾರದ್ರು ಬಂದು ಹೇಳ್ತಾರೆ. ಅವಾಗ ಉತ್ಥಾನ ಪಾದ ವಿಲಪಿಸ್ತಾನೆ. ಕಣ್ಣು ಮುಂದೆ ಅಕ್ರಮ ಅನ್ಯಾಯ ನಡೀತಾ ಇದ್ರು, ಯಾರೋ ಒಬ್ಬಳಿಗೆ ನಾನು ದಾಸನಾಗಿ ನನ್ನನ್ನ ನಾನು ಸುಮ್ಮನಾಗಿಸ್ಕೊಳ್ಳುವಂತಹ ಒಂದು ಸಂದರ್ಭ,
ನನ್ನ ಕೈಯಲ್ಲಿ ಕಂಟ್ರೋಲ್ ಮೀರಿದಂತಹ ಸಂದರ್ಭ ನನ್ನ ಜೀವನದಲ್ಲಿ ಒದಗಿ ಬಂದಿದೆ. ಯಾರು ರುಚಿಗೆ ಈ ರೀತಿ ದಾಸನಾಗ್ತಾನೋ, ರುಚಿ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಇಂದ್ರಿಯ ಅರ್ಥೇಶು, ಯಾರು ದಾಸನಾಗ್ತಾನೋ ಕೊನೆಗೆ ಇಂದ್ರಿಯಗಳೇ ನಮ್ಮ ಬಲಹೀನತೆಯನ್ನ ಮಾಡ್ಬಿಡುತ್ತೆ ಅಂತ ನಾರದರೆ ಇದರಿಂದ ಗೊತ್ತಾಗ್ತಾ ಇದೆ. ನನಗೆ ಇಂದ್ರಿಯಗಳು ಅನ್ನೋದು ಈ ಸ್ತ್ರೀ ರೂಪದಲ್ಲಿರುವಂತಹ ಸುರುಚಿ, ಇವಳಿಂದ ನಾನು ಮೋಸ ಹೋದೆ. ನನ್ನ ಕಣ್ಣು ಮುಂದೆ ಹೆತ್ತ ಮಗನನ್ನು ಕೂಡ ನನ್ನ ಒಂದು ಪರ್ಯಂಕದ ಮೇಲೆ ಕೂರಿಸ್ಕೊಳ್ಳೋ ಅರ್ಹತೆಯನ್ನ ನಾನು ಕಳ್ಕೊಂಡೆ ಅಂತ ಪರಮ ದುಃಖಿತನಾಗ್ತಾನೆ. ಹಿ ನೋ ವಾಟ್ ಹಿ ಡಸ್, ವಾಟ್ ಹಿ ಹ್ಯಾಡ್ ಡನ್ ಅಲ್ವಾ. ತಪ್ಪು ಮಾಡಿದವರಿಗೆ ಯಾವ ಕೋರ್ಟಲ್ ಬೇಕಾದ್ರೂ ಗೆಲ್ಲಬಹುದು, ಮನಸ್ಸಾಕ್ಷಿ ಅನ್ನೋ ಕೋರ್ಟಲ್ ಗೆಲ್ಲಕ್ಕಾಗತ್ತಾ? ಎವ್ರಿಬಡಿ ನೋಸ್ ವೆನ್ ದೇ ಗೋ ರಾಂಗ್, ಇಟ್ ಇಸ್ ರಾಂಗ್ ಅಂತ ಅವ್ರಿಗೆ ಅರ್ಥ ಆಗುತ್ತೆ ಅಲ್ವಾ. ಆದ್ರೆ ನಾರದ್ರೆ ಹೇಳ್ತಾರೆ, ನೋಡಪ್ಪ ಇದೆಲ್ಲ ನೆಪ ಮಾತ್ರ. ಸಮಥಿಂಗ್ ಗ್ರೇಟರ್ ಥಿಂಗ್ಸ್ ಶುಡ್ ಹ್ಯಾಪನ್ ಇನ್ ದ ಲೈಫ್ ಆಫ್ ಧ್ರುವ. ಸಮಥಿಂಗ್ ಗ್ರೇಟ್ ಅಚೀವ್ಮೆಂಟ್ ಶುಡ್ ಹ್ಯಾಪನ್ ಫ್ರಮ್ ಯೋರ್ ಸನ್. ಇದೆಲ್ಲ ಪರಮಾತ್ಮ ಹೆಣದಿರೋ ಒಂದು ನಾಟಕ ಅಷ್ಟೇನೆ. ಅದರ್ವೈಸ್ ಐ ಡೋಂಟ್ ಥಿಂಕ್ ದಿಸ್ ವುಡ್ ಹ್ಯಾವ್ ಬೀನ್ ಸಕ್ಸೆಸಿವ್ಲಿ ಎಕ್ಸಿಕ್ಯೂಟೆಡ್. ಈ ನಾಟಕದಲ್ಲಿ ನಾವೆಲ್ಲ ಪಾತ್ರಧಾರಿಗಳು. ಸುರುಚಿ is one of the role and you are one of the role. Through Dhruva, something greatest thing should happen in the world. Only then there will be a reformation in the world. ಅದಕ್ಕೆ ಇದೆಲ್ಲ ಹೇತುಕಾರಕವಾಗಿ ನಾಂದಿಯಾಗಿದೆಯೇ ಹೊರತು ಇದಕ್ ನೀನು ಕಾರಣನಲ್ಲ, ಸುರುಚಿಯೂ ಕಾರಣ ಅಲ್ಲ, ಅಥವಾ ಸುನೀತಿಯೂ ಕಾರಣವಲ್ಲ. ಸಕಲ ಕಾರಣಕರ್ತ ಪರಮಾತ್ಮ ಒಬ್ಬನೇ. ಅವನ ಮೇಲ್ ತಾನೇ ಹಾಕಕ್ ಸಾಧ್ಯ ಈ ಕಾರಣಗಳನ್ನ. ಇನ್ ಯಾರಾದ್ರೂ ಕಾರಣವಾ? ಹಂಗೆ ಅಂತ ನಾವು ಮಾಡೋ ಕೆಟ್ಟತನಕ್ಕೆಲ್ಲ ಪರಮಾತ್ಮನೇ ಕಾರಣ ಅಂತ ಕೆಟ್ಟತನ ಮಾಡಿ ಅವನ ಮೇಲೆ ಹಾಕೋಂಗಿಲ್ಲ. ಬಟ್ ಸಮ್ಟೈಮ್ಸ್ ಇಫ್ ದ ಸಿಚುಯೇಷನ್ ಇಸ್ ಔಟ್ ಆಫ್ ಅವರ್ ಕಂಟ್ರೋಲ್, ಪರಮಾತ್ಮ ನಿನ್ನ ಚಿತ್ತ ಇದ್ದ ಹಾಗೆ ಅಂತ ನಾವು ಬಿಡ್ಬೇಕಾಗಿ ಬರುತ್ತೆ ಅಷ್ಟೇನೆ. ನಾಟ್ ದಟ್ ಎವ್ರಿ ಟೈಮ್ ದ ನೆಗೆಟಿವಿಟಿ ಕ್ಯಾನ್ ಬಿ ಸಪೋರ್ಟೆಡ್ ಸೋ ಈಸಿಲಿ ಬೈ ಪುಟಿಂಗ್ ದ ಬ್ಲೇಮ್ಸ್ ಆನ್ ದ ಲಾರ್ಡ್. ಅದನ್ನ ತಪ್ಪಾಗಿ ತಗೋಬಾರ್ದು ಅಲ್ವಾ. ಎಷ್ಟೋ ಸಂದರ್ಭದಲ್ಲಿ ಈ ರೀತಿ ಕಂಟ್ರೋಲ್ ಮೀರಿ ಹೋಗಿರುವಂತಹ ಸಿಚುಯೇಷನ್, ಅವಾಗ ಒಳ್ಳೆತನ ಇರುತ್ತೆ, ಅದು ಹೊರಗಡೆ ಕಾಣಲ್ಲ, ಅವಾಗ ಸುಮ್ನೆ ಬಿಟ್ಬಿಡ್ಬೇಕು. ಇದೇ ತರ ನೋಡಿ, ವಿದರ್ಭ ದೇಶದ ಮಹಾರಾಜ ಭೀಷ್ಮಕರು, ಶಶಿಲೇಖ ಭೀಷ್ಮಕ. ಭೀಷ್ಮಕ ವಾಂಟೆಡ್ ದ ರುಕ್ಮಿಣಿ ಟು ಗೆಟ್ ಮ್ಯಾರಿಡ್ ಟು ಕೃಷ್ಣ, ಬಟ್ ಈ ಶಿಶುಪಾಲನಿಗೆ ಕೊಡ್ತೀನಿ ಅಂತ ರುಕ್ಮರಥನ್, ರುಕ್ಮಬಾಲಿ, ರುಕ್ಮಬಾಹು, ರುಕ್ಮಕೇಶಿ 5 ಜನ ಅಣ್ಣಂದ್ರು ಒಳ್ಳೆ ಚಿನ್ನದ ಗಿಣಿ ತರ ಬೆಳೆಸಿದೀವಿ. ಹೋಗಿ ಅವನ್ ಯಾವನೋ ಏನೋ ಮಾಡು ಮೇಯ್ಕಿರವನ್ ಅಂದ್ರೆ ಹಸು ಮೇಯ್ಸವನು, ಅವನಿಗೆ ಹೋಗಿ ಕೊಡೋದ ಯಾರಿಗಾದ್ರು ನಮ್ಮ ತಂಗಿ ರುಕ್ಮಿಣಿನ ಅಂತ 5 ಜನ ಅಣ್ಣಂದ್ರು ಗಲಾಟೆ. ಆವಾಗ ಧರ್ಮೋಚಿತವಾದಂತಹ ಒಂದು ನಿರ್ಧಾರ ಅನ್ನೋದು ಭೀಷ್ಮಕರ ಮನಸ್ಸಲ್ಲಿ ಇತ್ತು. ಬಟ್ ಮಕ್ಕಳ 5 ಜನ ಬೆಳೆದು ನಿಂತಿದ್ದಾರೆ. ದೇ ಹ್ಯಾವ್ ಕಮ್ ಟು ಮೆಜಾರಿಟಿ. ನಾಳೆ ದಿನ ಮಕ್ಕಳ ಮಾತು ಕೇಳಲಿಲ್ಲ ಅಂದ್ರೆ ಅದರಿಂದ ಸಾಕಷ್ಟು ವಿಪತ್ತು ಆಪತ್ತುಗಳು. ಈಗ ಏನ್ ಮಾಡ್ಬೇಕು? ಇಲ್ಲ ನನ್ನ ಮಗಳನ್ನ ನಾ ಹೆತ್ತ ಮಗಳು, ನಾ ಹೇಳಿದ್ರೆ ನೀವು ಕೇಳ್ಬೇಕು, ನಾ ಕೃಷ್ಣನ್ಗೆ ಕೊಡ್ಬೇಕು ಅಂದ್ರೆ ಅಲ್ಲೇನಾಗಿರೋದು? ಕಲಹ ವಿತಿನ್ ಫ್ಯಾಮಿಲಿನೇ ಉಂಟಾಗ್ಬಿಟ್ಟಿರೋದು, ಹೊರಗಡೆ ಇರ್ಲಿ. ಅದಕ್ಕೆ ವಿದರ್ಭ ದೇಶದಲ್ಲಿ ಇದ್ದಂತಹ ಭೀಷ್ಮಕರು ಏನ್ ಮಾಡಿದ್ರು? ಸುಮ್ನೆ ಎಂಗೇಜ್ಮೆಂಟ್ ಪೇಪರ್ಗೆ ಸೈನ್ ಹಾಕದ್ರಷ್ಟೇನೆ. ಕೃಷ್ಣ ವಾಸುದೇವ, ನನ್ನ ಒಂದೇ ಒಂದು ಮಗಳನ್ನ ನಿನಗ್ ಕೊಡ್ಬೇಕು ಅಂತ ಆಸೆ ಇತ್ತಪ್ಪ, ಆದ್ರೆ ನನ್ನ ಧರ್ಮೋಚಿತವಾದ ಆಸೆಯನ್ನ ನನ್ನ ಮಕ್ಕಳ ಮುಂದೆ ನಂಗೆ ಎಕ್ಸ್ಪ್ರೆಸ್ ಮಾಡೋ ಒಂದು ಬಲಹೀನತೆ ಎಷ್ಟರ ಮಟ್ಟಿಗಿದೆ ಅಂದ್ರೆ ಎಕ್ಸ್ಪ್ರೆಸ್ ಮಾಡಕ್ಕೂ ಆಗ್ತಾ ಇಲ್ಲ. ಶಶಿಲೇಖೆಗೂ ಅದೇ ಮನಸ್ಸಿತ್ತು, ಭೀಷ್ಮಕರಿಗೂ ಅದೇ ಮನಸ್ಸಿತ್ತು. ಇಫ್ ಇಟ್ ಇಸ್ ಹ್ಯಾಪನಿಂಗ್ ಇನ್ ಅ ರೈಟ್ ವೇ, ಲೆಟ್ ಇಟ್ ಹ್ಯಾಪನ್ ಥ್ರೂ ಯೋರ್ ಸಂಕಲ್ಪ. ಎಲ್ಲ ಕೃಷ್ಣ ಸಂಕಲ್ಪಂ, ಎದೆ ನಡ್ಕೊಂಡಮೋ ನಡ್ಕುಪೋ ಅಂತ ಹೆಸರಿಗೆ ಮಾತ್ರ ಅವರು ಒಂದು ಸಹಿ ಜನಕನಾಗಿ ಒಂದು ಕೈ ಎಳಿತೀವಲ್ವಾ, ಒಂದು ಸೈನನ್ನ ಮಾಡಿ ಕೊಟ್ಬಿಟ್ರು, ಏನೋ ಹಾಕೊಳ್ಳಿ ಹೋಗು ಅಂತ. ಕೊನೆಗೆ ಏನಾಗ್ಬೇಕೋ ಅದೇ ಆಯ್ತು. ನಿಮ್ಗೆ ಗೊತ್ತಲ್ವಾ ರುಕ್ಮಿಣಿ ಪರಿಣಯ. ಧಾರುಕ ಅಂದ, ಅದ್ ಎಲ್ಲಿಂದ ಬಂದ ಗೊತ್ತಿಲ್ಲ, ದ್ವಾರಕೆಯಿಂದ ಬಂದೇ ಬಿಟ್ಟ, ಅಪಹರಿಸ್ಕೊಂಡ್ ಹೋಗೇ ಬಿಟ್ಟ. ಕೊನೆಗುವೆ ರುಕ್ಮಿಣಿಯನ್ನ ಬಿಟ್ನ, ಅಪಹರಿಸ್ಲಿಲ್ಲ. ಭಾಗವತ ಹೇಳುತ್ತೆ ಅಪಹರಿಸ್ಲಿಲ್ಲ. ವೀರ್ಯ ಶುಲ್ಕವಾಗಿ ತನ್ನ ವೀರವನ್ನ ತೋರಿಸಿ
ರುಕ್ಮಿ, ರುಕ್ಮರಥನ್, ರುಕ್ಮಬಾಹು, ರುಕ್ಮಮಾಲಿ, ರುಕ್ಮಕೇಶಿ, ಅಷ್ಟು ಜನರ ಅರ್ಧ ಮೀಸೆ ಅರ್ಧ ಕ್ರಾಫ್ ಅನ್ನು ತೆಗೆದು ಅಷ್ಟು ಜನನ್ನು ಸೋಲಿಸಿ, ಶಿಶುಪಾಲನನ್ನು ಸೋಲಿಸಿ, ಅಂಗಭಂಗ ಕಳಿಂಗ ಕಾಂಬೋಜ ಎಲ್ಲಾ ರಾಜರ ಮುಂದೆ ರಾಜ ಟಿವಿಯಿಂದ ರುಕ್ಮಿಣಿಯನ್ನ ತಾನು ಕರ್ಕೊಂಡು ಹೋದ. ಅಪಹರಿಸ್ಕೊಂಡು ಹೋಗ್ಲಿಲ್ಲ ರುಕ್ಮಿಣಿಯನ್ನ. ಕೃಷ್ಣ ಕದೀಲಿಲ್ಲ. ಜರಾಸಂಧಾದಿಗಳೆಲ್ಲ ನೋಡ್ತಾನೆ ಇದ್ದಾರೆ, ಕಣ್ಣು ಮುಂದೆನೆ ನೋಡ್ತಾ ಇದ್ದಾರೆ. ಏನ್ ಮಾಡ್ತೀರೋ ಮಾಡಿ, ನಿಮಗೆ ಧೈರ್ಯ ಇದ್ರೆ ಬಂದು ನನ್ನ ಹತ್ರ ಯುದ್ಧ ಮಾಡಿ ಅಂತ ಒಂದೇ ಕೈಯಲ್ಲಿ ಯುದ್ಧ ಮಾಡ್ಕೊಂಡು ಇನ್ನೊಂದು ಕೈಯಲ್ಲಿ ರುಕ್ಮಿಣಿಯನ್ನ ಕಟ್ಕೊಂಡು, ಅದು ಯಾರ ಹತ್ರ ಯುದ್ಧ ಮಾಡ್ತಾ ಇದೀನಿ ಅಂತಾನು ನೋಡ್ತಾ ಇಲ್ಲ, ருக்மிணியன்னே வச்ச கண் வாங்காம பார்த்துட்டு இருக்கான். அவனுடைய சாமர்த்தியம், கண்ணனுடைய சாಮರ್ಥ್ಯಂ, ಯಾರಿಗೆ ಯಾವ ಈಟಿ, ಯಾವ ಬರ್ಜಿ, ಯಾವ ಕತ್ತಿ, ಯಾವ ಕೋಲು, ಯಾವ ಕಟಾರಿ ಹೋಗ್ಬೇಕು ಹೋಗ್ತಾ ಇದೆ ಕರೆಕ್ಟ್ ಆಗಿ. ಆ ರೀತಿ ಯುದ್ಧ ಮಾಡ್ಕೊಂಡು ಹೋಗಿ ಕೊನೆಗೆ ನಮ್ಮ ವಿದರ್ಭ ದೇಶದ ಭೀಷ್ಮಕರ ಮನೋರಥವನ್ನ ಸರಿ ಮಾಡ್ದ. ಒಪ್ಕೋತೀರಾ? ಭೀಷ್ಮಕರ ಮನೋರಥನೂ ಸರಿ ಹೋಯ್ತು. ಅದೇ ಇದು ರಾಮಾಯಣದಲ್ಲೂ ಹೇಳ್ತಾರೆ, ಜನಕ ರಾಜೇಂದ್ರನ ಮನೋರಥವು ಏನಾಯ್ತು, ಶಿವಧನುರ್ಭಂಗ ಆಗುವಾಗ ಇವ್ರ ಮನೋರಥವು ಮುರಿತು ಅಂತ ಅರ್ಥ. ಅಂದ್ರೆ ಅಯ್ಯೋ ಈ ರಾಮ ಕೈಯಾಳ್ತಾ ಇದ್ದಾನಲ್ಲ ಈ ಶಿವಧನುಸ್ಸನ್ನ, ನಾನು ಇಟ್ಟಿರುವಂತಹ ವೀರ್ಯ ಶುಲ್ಕವಾದ ಈ ಶಿವಧನುಸ್ಸನ್ನ ಎದೆ ಹೇರಿಸ್ಬಾರ್ದ ಈ ರಾಮ? ನನ್ನ ಒಂದು ಸುತೆ ಮೈಥಿಲಿಯನ್ನ ಇವನಿಗೆ ಕೊಟ್ಟು ಮದುವೆ ಮಾಡ್ಬೇಕಲ್ಲ, ಆಸೆ ಆಗಿದೆಯಲ್ಲ. ಹೆಣ್ಣು ಗಂಡನ್ ನೋಡಿ ಆಸೆ ಪಡೋದ್ನ ಕಂಡಿದ್ದೀರಾ? ಮಾವನವರೇ ಗಂಡು ನೋಡಿ ಆಸೆ ಪಡೋದ್ನ ಎಲ್ಲಾದ್ರೂ ಕಂಡಿದ್ದೀರಾ? ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ರಾಮಾಯಣದಲ್ಲಿ ಜನಕನೇ ತನ್ನ ಒಂದು ವೈದೇಹಿ ಅನ್ನೋ ಒಂದು ರಾಜ್ಯ, ಅದು ವಿದೇಹ ಅಂತ ಅವನಿಗೆ ಹೆಸರು. ವಿದೇಹ ನಿಜವಾಗ್ಲೂ ವಿದೇಹನೇ ಆಗ್ಬಿಟ್ಟ. ಯಾಕಂದ್ರೆ ಜನಕ ಮಹಾರಾಜ ದೇಹದಿಂದ ಹುಟ್ಟಿದವನಲ್ಲ, ಆ ವಿದೇಹನೇ ಆಗ್ಬಿಟ್ಟ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಹೇಳ್ತಾರೆ. ಆ ರೀತಿ ಅಟ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ವೇರ್ ಧರ್ಮೋಚಿತವಾದಂತಹ ಆಲೋಚನೆ ಅನ್ನೋದು ಮನಸ್ಸಲ್ಲಿರುತ್ತೆ, ಆದ್ರೆ ಅದು ಎಕ್ಸಿಕ್ಯೂಟ್ ಮಾಡಕ್ಕೆ ಆ ಸಿಚುಯೇಷನ್, ಆ ಕಂಟ್ರೋಲ್ ಅನ್ನ ಅವ್ರ ಕೈಯಲ್ಲಿ ಕೊಟ್ಟಿರಲ್ಲ. ಇಲ್ಲಿ ನಮ್ಮ ಈ ಉತ್ಥಾನಪಾದ ಮಹಾರಾಜ ಅಧರ್ಮಿ ಅಲ್ಲ, ಧರ್ಮಿಷ್ಠನಾದ್ರಿಂದನೇ ಧ್ರುವನಂತ ಮಾಣಿಕ್ಯವನ್ನ ಹೆತ್ತಿದಾನವನು ಅಲ್ವಾ? ಆದ್ರೆ ದ ಸಿಚುಯೇಷನ್ ವಾಸ್ ಸಚ್ ಎ ವೇ ದಟ್ ಇಟ್ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ಸುರುಚಿ. ಅಯ್ಯೋ ಈ ತರ ನನ್ನ ಮಗನನ್ನು ನನ್ನ ತೊಡೆ ಮೇಲೆ ಕೂರಿಸ್ಕೊಳಕ್ಕೆ ಇವಳು ಬಿಡ್ತಾ ಇಲ್ವಲ್ಲ, ಅವಳಿಗೆ ಎಗನೆಸ್ಟ್ ಆಗಿ ಹೋಗಕ್ಕೂ ಅವನಿಗೆ ಅಧೈರ್ಯ. ಬಟ್ ವಾಟ್ ಟು ಡೂ ಅಂದಾಗ ಅವಾಗ ಆಚಾರ್ಯರ ಸಮ್ಮುಖಾನೇ ನಮ್ಗೆ ಬೆಸ್ಟ್. ಆಚಾರ್ಯರು ಬಿಟ್ಬಿಡೋದು, ಏನೋ ಆಗುತ್ತೆ ನಡಿ ಅಂತ. ಕೊನೆಗೆ ದಟ್ ವಿಲ್ ಬಿ ಸಾಲ್ವ್ಡ್ ಬೈ ಆಚಾರ್ಯ. ನೀನೀಗ ನಿನ್ನ ಮಗನ ಬಗ್ಗೆ ಏನು ಯೋಚನೆ ಮಾಡ್ಬೇಡ, ನಾನು ಸಾಧಾರಣವಾಗಿ ಒಂದು ದ್ವಾದಶಾಕ್ಷರ ಮಂತ್ರವನ್ನ ಕೊಟ್ಟಿದ್ದು ಕೂಡ ಅವನಲ್ಲಿ ಅದು ಅಮೋಘ ಸಾಧನಕ್ಕೆ ಲೀಡ್ ಆಗಿದೆ. ಟುಮಾರೋ ಯುವರ್ ಸನ್ ವಿಲ್ ಬಿ ಲೈಕ್ ಅ ಸ್ಟಾರ್. ನಿಜವಾಗ್ಲೂ ಸ್ಟಾರ್ ಅಂದ್ರೆ ಇದಲ್ವಾ? ಯಾವ್ದೋ 4 ಫಿಲಿಮ್ ಅಲ್ಲಿ ಮಾಡ್ಬಿಟ್ರೆ ಅವರೆಲ್ಲ ಸ್ಟಾರ್ಸ್. ನಿಜವಾದ ಸ್ಟಾರ್ ಯಾರು? ದ ರಿಯಲ್ ಸ್ಟಾರ್ ಇಸ್ ದ ಒನ್ ಹೂ ಇಸ್ ಆಲ್ವೇಸ್ ನಿಯರ್ ಟು ದ ಲಾರ್ಡ್. ಇವತ್ತಿಗೂ ಶಿಂಶುಮಾರ ಚಕ್ರ ಎಲ್ಲಿದೆ? ವೈಕುಂಠದ ಪಕ್ಕದಲ್ಲೇ ಇದೆ. ಶಿಂಶುಮಾರ ಚಕ್ರದಲ್ಲಿ ಯಾರಿದ್ದಾರೆ? ಧ್ರುವಲೋಕ ಇದೆ. ಧ್ರುವ ನಕ್ಷತ್ರದಲ್ಲಿ ಫಳಫಳ ಅಂತ ಇವತ್ತಿಗೂ ಧ್ರುವ ಕಂಗೊಳಿಸ್ತಾ ಇದ್ದಾನೆ. ಆ ಚಂದ್ರಾರ್ಕವಾಗಿ ಧ್ರುವ ನಕ್ಷತ್ರಕ್ಕೆ ಪ್ರಳಯವೇ ಇಲ್ಲ, ಅದು ಗೊತ್ತಾ ನಿಮಗೆ? ಸೂರ್ಯ ಚಂದ್ರರಿಗೂ ಪ್ರಳಯ ಇದೆ. ಸೂರ್ಯ ಚಂದ್ರರನ್ನು ಮುಳುಗಿಸ್ಬಿಡ್ತಾನೆ ಭಗವಂತ. 14 ಲೋಕಗಳನ್ನು ಜಲದಿಂದ ಆವೃತ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಬಟ್ ಶಿಂಶುಮಾರ ಚಕ್ರದ ಮಧ್ಯದಲ್ಲಿ ಇರುವಂತಹ ಶೈಶುಮಾರ ಧ್ರುವ ಅಂತ ಹೇಳಿ ಮಧ್ವ ಸಂಪ್ರದಾಯದಲ್ಲಿ ಕಾಲೂರಿರೋವ್ರಿಗೆ ಈ ಶಿಂಶುಮಾರ ಅನ್ನೋ ವಿಷ್ಣುವನ್ನ ಪೂಜೆ ಮಾಡ್ತಾರೆ. ಗೊತ್ತಾ ನಿಮ್ಗೆ? ಅಜೀಬ್ ತರೀಕೆ ಏಕ್ ವಿಗ್ರಹ ಮಿಲ್ತಾ ಹೇ ಅಂತ ಹೇಳ್ತಾರೆ ನೋಡಿ. ವೃಶ್ಚಿಕ ರೂಪದಲ್ಲಿ ಚೇಳು, ಕೊಂಡಿ ಚೇಳು ನೋಡಿದೀರಾ? ಚೇಳು ತೆಲುಗುలో ಏನ್ చెప్తారు? ಚೇಳಿಕೆ, ಚೇಳೆ చెప్పేదా? తేలు. தமிழ்లో கூட తేలనే చెప్పేది. அந்த ತೇಲ್ ಇರ್ಕ್ தெரியுமா உங்களுக்கு? ಚೇಳು, ಕೊಂಡಿ ಚೇಳು. ಹೊಟ್ಟೆ ಮಾತ್ರ ಇಷ್ಟ ದಪ್ಪ ಇರುತ್ತೆ, ಅದಕ್ಕೆ ಹಿಂಗ್ ದೊಡ್ಡ ಬಾಳ ಬಂದಿರುತ್ತೆ, ಮೇಲೆ ಹಿಂಗ್ ಕೊಂಡಿ ಇರುತ್ತೆ, ನೋಡಕ್ಕೆ ಭಯಾನಕವಾಗಿರುತ್ತೆ. ಅದು ನೋಡಕ್ಕೆ ಒಂಥರ ಹಬ್ಬ ಅನ್ಸುತ್ತೆ. ಅದೇನಾದ್ರೂ ಕಚ್ಬಿಟ್ರೆ ದೇವರೇ ಗತಿ. ಸರ್ ನೀವು ಕಚ್ಚಿಸ್ಕೊಂಡ್ ನೋಡಿದೀರಾ ಅಂತ ಕೇಳ್ಬೇಡಿ,
ಎಲ್ರು ಹೇಳೋದ್ ನಾ ಹೇಳಿದೀನಿ. ಎವ್ರಿಥಿಂಗ್ ಕೆನಾಟ್ ಬಿ ಎಕ್ಸ್ಪೀರಿಯನ್ಸ್. ಹಂಗ್ ನಿಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇವಾಗೆಲ್ಲ ಚೇಡ್ ಕಾಣೋದೇ ಇಲ್ಲ. ಮೊದ್ಲು ತುಂಬಾ ಇತ್ತು ಹಿಂದಿನ ಕಾಲದಲ್ಲಿ, ಇವಾಗ ಅದು ಕಾಣಲ್ಲ. ನಿಮಗ್ ಕಾಣ್ಬೇಕಾದೋ ಭಾರಿ ಅವಶ್ಯಕತೆ ಇದೆಯಾ? ಮತ್ತೆ ಮೊದ್ಲು ಕಂಡು ತುಂಬಾ ಏನ್ ಮಾಡ್ತೀರ? ಮೊದ್ಲು ಪೆಟ್ಟ ತುಂಬಾ ಇರೋದು. ಹಾಕೋತೀರಾ? ಹೌದು, ಮುಂಚೆ ಇರೋದು ಇವಾಗ ಏನಕ್ಕಿಲ್ಲ ಅಂದ್ರೆ ತೆಂಗಿನ ಮರಗಳು ಕಮ್ಮಿ ಆಗಿದೆ. ಇಫ್ ದ ಕೋಕೋನಟ್ ಟ್ರೀಸ್ ಆರ್ ಅಬಂಡೆಂಟ್, ಯು ಹ್ಯಾವ್ ದಟ್ ಚೇಳು, ಅದ್ರಲ್ಲೇ ಅದು ಹುಟ್ಟೋದು ಅಂತ ಹೇಳ್ತಾರೆ. ತುಂಬಾ ಅದು ಕಚ್ಬಿಟ್ರಂತೂ ಪ್ರಾಣ ಹೋಗುತ್ತಂತೆ ನೋಡಿ. ಫೈರ್ ವುಡ್ ಇರೋ ಕಡೆ ಇರುತ್ತೆ ಸರ್. ಅದು ಮೊದಲೆಲ್ಲ ಫೈರ್ ವುಡ್ ಯೂಸ್ ಮಾಡಿ ಅಲ್ವಾ ಅಡಿಗೆ ಮಾಡೋದು. ಆವಾಗ ಅದ್ರಲ್ಲೂ ಸೇರ್ಕೊಂಡಿರುತ್ತೆ. ಹಿಂದೆ ಎಲ್ಲ ಎಲ್ಲಾರ ಮನೇನು ಹೆಂಚಿನ ಮನೆ ಇತ್ತು, ಅವಾಗ ತುಂಬಾ ಇರ್ತಿತ್ತು. ಇವಾಗ ಎಲ್ಲ ರೂಫ್ ಇರ್ತದೆ ಅದ್ರಿಂದ. ನಾನ್ ಕಚ್ಚಿಸ್ಕೊಂಡಿದ್ದೀನಿ ಸರ್ ಒಂದ್ಸಲ. ಅಯ್ಯೋ ನಾರಾಯಣ ಬಾ. ಹೌದಾ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅದು? ಮೈ ಗುಡ್ನೆಸ್. ಅದು ಮಾರನೇ ದಿನದವರೆಗೂ ಅದ್ರ ವಿಷ ಮೈಯಲ್ಲಿ ಇರುತ್ತಂತೆ. ಟಿಲ್ ನೆಕ್ಸ್ಟ್ ಡೇ ಓನ್ಲಿ ದೆನ್ ಇಟ್ ವಿಲ್ ಕಮ್ ಔಟ್ ಅಂತ ಹೇಳ್ತಾರೆ. ಅದರಿಂದ ಸಾಯಲ್ಲ, ಬಟ್ ತುಂಬಾ ರಣಹಿಂಸೆ ಅಂತ ಹೇಳ್ತಾರೆ. ಮತ್ತೆ ಇದು ಚೇಳು, 64 ಚೇಳುಗಳು ಒಮ್ಮೆಲೆ ಕಚ್ಚಿದ್ರೆ ಎಷ್ಟು ನೋವಾಗುತ್ತೋ, ನಮ್ಮ ಪ್ರಾಣ ಹೊರಗಡೆ ಹೋಗೋವಾಗ ಅಷ್ಟು ನೋವಾಗುತ್ತಂತೆ ನಮ್ಗೆ. ಜಸ್ಟ್ ಇಮ್ಯಾಜಿನ್. ಆ ಮರಣ ಅನ್ನೋದು ಸಂಭವಿಸಿದಾಗ ಕೆಟ್ಟವ್ರಿಗೂ ಅಷ್ಟೇ, ಒಳ್ಳೆಯವ್ರಿಗೂ ಅಷ್ಟೇ, ಮೋಕ್ಷಕ್ಕೆ ಹೋಗೋವ್ರಿಗೂ ಅಷ್ಟೇ, ಅರ್ಚರಾದಿ ಮಾರ್ಗದಲ್ಲಿ ಕಾಲಿಡೋರ್ಗೂ, ಧೂಮಾದಿ ಮಾರ್ಗದಲ್ಲಿ ಇಡೋರ್ಗೂ ಎಲ್ಲಾರ್ಗೂ ಸೇಮು. ಈ ಪ್ರಾಣವಾಯು ಅನ್ನೋದು ಮನುಷ್ಯನಿಂದ ಅಂತ ಅಲ್ಲ, ಪ್ರಾಣಿಗಳಿಗೂ ಆಗುತ್ತಂತೆ. ಈ ಹೊರಗಡೆ ಬರುವಾಗ 64 ಚೇಳುಗಳು ಕಚ್ಚಿದಾಗ, ಅದು ಏಕಕಾಲದಲ್ಲಿ ಹಿಂಗ ಕಚ್ಚಿದಾಗ ಏನ್ ನೋವಾಗುತ್ತೋ ಅಷ್ಟು ನೋವಾಗುತ್ತಂತೆ. ಯಾಕಂದ್ರೆ ದಟ್ ಇಸ್ ದ ಲಾಸ್ಟ್ ವೆಲ್ಫೇರ್ ಫ್ರಮ್ ದ ಬಾಡಿ. ಇಷ್ಟು ವರ್ಷ ನನ್ನ ನೀನು ಇಟ್ಕೊಂಡಿದೀಯಲ್ಲ ಈ ಶರೀರದಲ್ಲಿ ಅಂತ ಹೇಳಿ, ಶರೀರಕ್ಕೆ ಸಾಂತ್ವನ ಹೇಳಿ ಆತ್ಮ ಹೋಗಲ್ಲ, ನೋವನ್ನ ಕೊಟ್ಟೆ ಆತ್ಮ ಹೋಗುತ್ತೆ. ಸೊ ಶರೀರ ಸಂಬಂಧವಾದ ಯಾವುದು ನೋವೇ ಅಂತ ಇದರಿಂದಾನೇ ಅರ್ಥ ಆಗ್ತಾ ಇದೆ. ದ ವೆರಿ ಟ್ರೂತ್, ಗ್ರಾಸ್ ರೂಟ್ ಲೆವೆಲ್ ಟ್ರೂತ್ ಏನ್ ಹೇಳಿ, ಶರೀರ ಸಂಬಂಧವಾಗಿ ಎಲ್ಲವೂ ನೋವೇ. ಹೋಗ್ಲಿ ಶರೀರವೇ, ಇಷ್ಟು ವರ್ಷ ನನ್ನ ನೀನು ಇಟ್ಕೊಂಡಿದ್ಯಲ್ಲ, ಸುಖವಾಗಿರು ಅಂತ ಜೀವಿಸಿಬಿಟ್ಟು ಅದಕ್ಕೇನಾದ್ರೂ ಒಂದು ಸಾಂತ್ವನ ಹೇಳಿ ಹೋಗ್ತೀವ. 64 ಚೇಳುಗಳು ಏಕಕಾಲದಲ್ಲಿ ಕಡಿಯುವಷ್ಟು ಅದಕ್ಕೆ ಕಷ್ಟವನ್ನ ನೋವನ್ನು ಕೊಟ್ಬಿಟ್ಟು ಟಕಾರ ಅಂತ ಎಕ್ಸಿಟ್ ಆಗ್ತೀವಿ. ಇದರಿಂದಾನೇ ಶರೀರ ಸಂಬಂಧಾರ್ಥವಾಗಿ ಎಲ್ಲವೂ ಬರೀ ಕಷ್ಟ ಕಾರ್ಪಣ್ಯಗಳೇ. ಶರೀರವನ್ನ ಸ್ವಲ್ಪ ಪಕ್ಕಕ್ಕಿಡಿ, ಶರೀರದ ಒಳಗಡೆ ಇರುವ ನಿರ್ಹೇತುಕವಾದ ಕೃಪಾ ಕಟಾಕ್ಷವನ್ನ ಯಾವಾಗ್ಲೂ ಎದುರು ನೋಡುತ್ತಿರುವ ಆತ್ಮವನ್ನ ಮೊದಲು ಕಾನ್ಸಂಟ್ರೇಟ್ ಮಾಡಿ. ದ ಎಂಟೈರ್ ಭಾಗವತಂ ರೈಟ್ ಫ್ರಮ್ ಕುಂತಿ ಸ್ತುತಿ ಟಿಲ್ ಯುವರ್ ಹಂಸೋಪಾಖ್ಯಾನ, ಶರೀರವಲ್ಲ ಆತ್ಮವೇ, ಆತ್ಮವೇ ಸರ್ವಸ್ವ ಅಂತ ಹೇಳೋದೇ ಇಡೀ ಭಾಗವತವೇ. ಎನಿ ಉಪಾಖ್ಯಾನ ದಟ್ ಯು ಟೇಕ್, ಫೈನಲಿ ಯು ಎಂಡ್ ಅಪ್ ದೇರ್ ಇಟ್ ಸೆಲ್ಫ್. ಆಯ್ತಾ? ಸೊ ಈ ರೀತಿಯಾಗಿ, ಹೇ ರಾಜನ್ನೇ, ನಿನ್ನ ಮಗುವನ್ನ ನೀನು ಹೋಗಿ ಡಿಸ್ಟರ್ಬ್ ಮಾಡ್ಬೇಡ, ಔಟ್ ಆಫ್ ಯುವರ್ ವ್ಯಾಮೋಹ ಅಂತ ಹೇಳಿದಾಗ ಶಾಂತ ಚಿತ್ತವಾಯ್ತು. ಎಂತವ್ರಿಗೂ ಹೆತ್ತವ್ರಿಗೆ ಮಕ್ಕಳು ಏನಾಗ್ತಾರೋ ಅನ್ನೋ ಕವಲೆ ಸಹಜ ಅಲ್ವಾ? ಒಪ್ಕೋತೀರಾ? ಈಗ ನೀನ್ ಅದ್ರ ಸಲುವಾಗಿ ಹೋಗಿ ಅವನ ಸಾಧನೆ ವಿಶ್ವದ ಸಾಧನೆ, ಅವನೊಬ್ಬನ ಸಾಧನೆ ಅಂತ ಅನ್ಕೋಬೇಡಿ. ಹಂಗಾಗಿ ಡೋಂಟ್ ಗೋ ಅಂಡ್ ಡಿಸ್ಟರ್ಬ್ ಹಿಮ್ ಅಂತ ವಾರ್ನ್ ಮಾಡ್ತಾರೆ. ಅದ್ರ ಪರ್ಯಂತ ಈಗ ನಡೆದಿದೆ. ಹ್ಯಾವ್ ಎಕ್ಸ್ಪ್ಲೇನ್ಡ್ ಆಲ್ ದಿಸ್ ಥಿಂಗ್ಸ್ ಟು ಯು, ಬಟ್ ಸ್ಟಿಲ್ ವೆನ್ ಐ ಆಮ್ ಟೀಚಿಂಗ್ ದ ಶ್ಲೋಕ, ಇನ್ನೊಂದ್ಸಲ ನಿಮ್ಗೆ ಮನವರಿಕೆ ಆಗ್ಲಿ ಅಂತ ಹೇಳ್ತೀನಿ. ಸ್ಮಿತಾ?
2 ಸಲ. ಸ್ಮಿತಾ ಸರಿಯಾಗಿ ಕೇಳಿಸ್ತಾನೆ ಇಲ್ಲ, ತುಂಬಾ ಚಿಕ್ಕದಾಗಿ ಕೇಳಿಸ್ತಾ ಇದೆ. ಈಗ ಕೇಳಿಸ್ತಾ ಇದೆ. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಂಡ್ರಾಯ್ಡ್ ಮಾಮಿ. ಆಂಡ್ರಾಯ್ಡ್ ಮಾಮಿ ಅನ್ಮ್ಯೂಟ್ ಮಾಡ್ಕೋಬೇಡಿ, ಯಾಕಂದ್ರೆ ನಿಮ್ ಸಿಸ್ಟಮ್ ಗರ್ಗರ ಅನ್ನತ್ತೆ. ನಾ ಹೇಳಿದ್ಮೇಲೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಓಕೆ. ಮೈತ್ರೇಯ ಉವಾಚ ಇತಿ ದೇವರ್ಷಿಣಾಂ ಪ್ರೋಕ್ತಂ ವಿಷ್ಣುತ್ಯ ಜಗತೀಪತಿಃ ರಾಜಲಕ್ಷ್ಮೀಮನಾಧೃತ್ಯ ಪುತ್ರಮೇವಾನ್ವಚಿಂತಯ. ಈ ರೀತಿ ನಾರದರಿಂದ ಒಂದು ಭರವಸೆಯ ಮಾತನ್ನ ಕೇಳಿದ ಮೇಲೆ ರಾಜ್ಯಲಕ್ಷ್ಮಿಯಾದಂತಹ ತನ್ನ ಮಗ ಜಯಶಾಲಿಯಾಗಿ ಸಮ್ ಡೇ, ಒನ್ ಆರ್ ದ ಅದರ್ ಡೇ, ಹಿ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಅನ್ನೋ ಒಂದು ಏನೋ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ಎದುರ್ಪಾರ್ವೆ ಒಂದು ಎಕ್ಸ್ಪೆಕ್ಟೇಷನ್ ಸಮೇತನಾಗಿ ಮಗ ಬರುವಿಕೆಯನ್ನೇ ರಾಜ ಕಾಯಕ್ಕೆ ಶುರು ಮಾಡ್ದ. ಆ ಕಡೆ ಈ ಕಡೆ ಇವನ ಸಾಧನೆ ತನ್ನಷ್ಟಕ್ಕೆ ತಾನೇ ನಿರ್ವಿಘ್ನವಾಗಿ ಮುಂದುವರಿಯಕ್ಕೆ ಶುರುವಾಯಿತು. ತತ್ರ ಅಭಿಷಿಕ್ತಃ ಪ್ರಯತಾತೆ ತಾಮುಪೋ ಪ್ರಯತಃ ಮಾಡ್ಕೊಳ್ಳಿ ಅದನ್ನ. ತತ್ರ ಅಭಿಷಿಕ್ತಃ ಪ್ರಯತಃ ತಾಮುಪೋಷ್ಯ ವಿಭಾವರಿ ಸಮಾಹಿತಃ ಪರ್ಯಚರತ್ ಋಷ್ಯಾದೇಶೇನ ಪೂರುಷಂ ತ್ರಿರಾತ್ರಾಂತೆ ಕಪಿಸ್ಥ ಬದರಾಶನಃ. ಕಪಿಸ್ಥ ಬದರಾಶನಃ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆತ್ಮವೃತ್ಯನುಸಾರೇಣ ಮಾಸಂ ನಿನ್ಯೇಚ್ಛಯನ್ ಹರಿಂ ದ್ವಿತೀಯಂ ಚ ತಥಾ ಮಾಸಂ ಷಷ್ಠೇರ್ಭಕೋ ದಿನೇ ತೃಣಪರ್ಣಾದಿಭಿಃ ಶೀರ್ಣೈಃ ಕೃತಾನ್ನೋಭ್ಯರ್ಚಯದ್ವಿಭುಂ ತೃತೀಯಂ ಚಾನಯಾತ್ಮಾಸಂ ನವಮೇ ಹನಿ ಅಭಕ್ಷ ಉತ್ಖನದು ಏನದು ಉತ್ತಮ ಶ್ಲೋಕಂ ಉಪಾಧಾವತ್ ಸಮಾಧಿನಾ ಚತುರ್ಥಮಪಿ ವೈ ಮಾಸಂ ದ್ವಾದಶೇ ಹನಿ ವಾಯುಭಕ್ಷೋ ಜಿತಶ್ವಾಸೋ ಧ್ಯಾಯನ್ ದೇವಮಧಾರಯತ್. ಪಂಚಮೇ ಮಾಸ್ಯನು
प्राप्ते चितश्वासो नृपात्मजः ध्यायन् ब्रह्म पदैकेन तस्थौ स्थाणुरिवाचलः सर्वतो मन आकृष्य हृदि भूतेन्द्रियाशयम् ध्यायन् भगवतो रूपम् अंडर्लैन् नाद्राक्षी किञ्चनापरम् आधारं महदादीनां प्रधान पुरुषेश्वरम् अंडर्लैन् ब्रह्मा धारयमाणस्य त्रयो लोकाश्च कंपिरे यदैकपादेन स पार्थिवार्भकः तस्थौ तदङ्गुष्ठ निपीडितामही न नाम तत्रार्धमिवेन्द्र दिष्टिता तरीव सव्ये ततಃ ಪದೇ ಪದೇ ಭೂಮಿದೇವಿಯೇ ಕಂಪಿಸಿ ಇವನ ಆ ಒಂದು ಧ್ಯಾನದ ಭಾರವನ್ನ ತಡೆಯಕ್ಕಾಗದೆ ಆ ಕಡೆ ಈ ಕಡೆ ಅಲ್ಲಾಡಿ ಹೋದ್ಲು. ಅಲ್ಲಿಯ ಪರ್ಯಂತ ಇವನ ತಪಸ್ಸು ತೀವ್ರವಾಯಿತು. ಮಿಕ್ಕಿದೆಲ್ಲ ನಿಂಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ವಾ, ತತ್ವಾರ್ಥಗಳ ಸಮೇತ ಫಸ್ಟ್ ಟು 6 months ಮತ್ತೆ ದಿನಗಳು, ಅದರ ನಂಬರ್ಸ್ ಎಲ್ಲವನ್ನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೈತ್ರೇಯ ವಚನ ಹೇಳಿ ಆಂಡಾಳ್ ಮಾಮಿ. मैत्रेय उवाच इति देवर्षिणा प्रोक्तम् विश्रुत्य जगतीपतिः राजलक्ष्मीमनाधृत्य पुत्रमेवान्वचिन्तयत् तत्राभिषक्तं प्रयस्ता मुपोष्याविभावरीम् समाहितं पर्यजत दृश्यादेशेन पूरुषं त्रिरान्ते कपित्वपदरातनः आत्मवृत्त्यानुसारेण मासं निन्याचयन् हरि द्वितीयं च तथा मासं पृष्ठेर्पतो दिने तृणपर्णादिभिः शीर्णैः कृतन्नो व्यर्चयद्विभुम् तृतीयं चानयार्वां नवमे हनि अभक्ष उत्तमश्लोका मुपादावत् समाधिना चतुर्मपि वै मासं द्वादशे हनि वायुभक्षो जितश्वासो ध्यायन् देवमदारयत् इति मैत्रेय उवाच इति देवर्षिणा प्रोक्तं विश्रुत्य जगतीपति राजलक्ष्मीमनाधृत्य पुत्रमेवान्वचिन्तयत् तत्राभिषक्तं प्रयस्ता मुपोष्याविभावरीम् समाहितं पर्यचर दृश्यादेशेन पूरुषं त्रिरान्ते त्रिरात्रान्ते कपिस्तबदराशनः आत्मवृत्त्यानुसारेण मासं निन्येचयन् हरिं द्वितीयं च तथा मासं षष्ठेर्भको दिने तृणपर्णादिभिः शीर्णैः कृतन्नो व्यर्चयद्विवम् तृतीयं चानयान्मानं नवमे हनि अभक्ष उत्तमश्लोका मुपादावत् समाधिना चतुर्मपि वै मासं
द्वादशे द्वादशे हनी वायुभक्षोदितश्वासो ध्यायन् देवमदारयत् पञ्चमे मास्यनुप्राप्ते जितश्वासो नृपात्मजः ध्यायन् पत्रिकेन तस्थौ स्थाणुरिवाचलः सर्वतो मन आकृष्य हृदि भूतेन्द्रियाशयम् ध्यायन् भगवतो रूपम् नादृक्षित् किञ्चनात् परम् आधारम् उपादीनां प्रधानपुरुषेश्वरम् ब्रह्मधारयमाणस्य त्रयो लोकश्च कम्पिले पञ्चमे मास्यनुप्राप्ते जितश्वासो नृपात्मजः ध्यायेन् ब्रह्म परैकेन तत्संस्थाणुरिवाचलः सर्वतो मन आकृष्य हृदि भूतेन्द्रियाशयम् ध्यायन् भगवतो रूपम् नाद्रष्किञ्चित् क्षिन्तिक्षनापरम् आधारम् महादादीनम् प्रधानपुरुषेश्वरम् ब्रह्मधारयमाणस्य त्रयो लोकश्च कम्पिते ಮುಂದಕ್ಕ तस्मिन्नभिध्यायति विश्वमात्मनो द्वारं निरुध्य सुमनन्यया धिया लोकानिरुच्छ्वास निपीडिता भृशम् स लोकपालः ಶರಣಂ ಯಯುರ್ಹರಿಂ. ಲೋಕಪಾಲಕರಾದ ಇಂದ್ರಾದಿ ದೇವತೆಗಳಿಗೆಲ್ಲ மூச்ச அப்படியே தணறித்து பூமியில இருக்கக்கூடிய சகல சராச்சரங்களுக்கும் மூச்சு தணறித்து ಅಂದ್ರೆ ಉಸಿರಾಡಕ್ಕಾಗದೆ ಕಂಪನ ಶುರು ಆಯ್ತು. தேவதைகளெல்ல எடத்தார் ஓட்டத்தை அப்படியே கதறடிச்சுண்டு, ஹே பிரபோ இனி தாக்க நீர் பிடிக்க முடியாது, யூ ஹாவ் டு கம் ஃபார் திஸ் பெனன்ஸ். இல்லிದ್ರೆ అందరికి ఇది ఉసిరాటము ఉచ్ఛ్వాస ప్రశ్వాసమే చాలా ఇబ్బందిగా ఉంది అని చెప్పి అందరూ ఎడతారు ఓಟத்தை போய் பெருமாள் கிட்ட ಎಲ್ಲಾರು ಹೋಗಿ ಮೊರೆ ಇಡ್ತಾ ಇದ್ದಾರೆ. ದೇವ ಊಚುಹು 81 ಶ್ಲೋಕ ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಆದ್ರೆ ಧ್ಯಾನ ಶ್ಲೋಕ ಅಲ್ಲ, ಜಸ್ಟ್ ಅನ್ ಇಂಪಾರ್ಟೆಂಟ್ ಶ್ಲೋಕ. ನೈವಂ ವಿದಾಮೋ ಭಗವನ್ ಪ್ರಾಣರೋಧಂ ಚರಾಚರಸ್ಯಖಿಲ ಸತ್ವಧಾಮ್ನಃ ವಿದೇಹಿ ತನ್ನೋ ವೃಜಿನಾದ್ವಿಮೋಕ್ಷಂ ಪ್ರಾಪ್ತಾ ವಯಂ ತ್ವಾಂ ಶರಣಂ ಶರಣ್ಯಂ. ಶರಣಂ ಶರಣ್ಯಂ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಇದನ್ನ 2 ಸಲ ಹೇಳ್ಬೇಕು ಈ ಶ್ಲೋಕನ. ಶ್ಲೋಕ ಆದ್ಮೇಲೆ 2 ಅಂತ ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ. ನೈವಂ ವಿದಾಮೋ ಭಗವನ್ ಪ್ರಾಣರೋಧಂ, ಹೇ ಭಗವನ್ ಪ್ರಾಣರೋಧಂ, ವಾಯುವಾದಂತಹ ಆ ಚಲನೆ, ವಾಯುದೇವನ ಚಲನೆನೇ ನಿಂತೋಗಿದೆ ಬಿಕಾಸ್ ಆಫ್ ದಿಸ್ ಧ್ರುವ. ಚರಾಚರಸ್ಯಾಖಿಲ ಸತ್ವಧಾಮ್ನಃ, ಅಖಿಲ ಜಗತ್ತಿನ ಸತ್ವವೇ ಉಡುಗಿ ಹೋಗಿದೆ. ಯಾರ ಸತ್ವದಲ್ಲಿ? ಶುದ್ಧ ಸತ್ವಮಯವಾದಂತಹ ಜ್ಯೋತಿ ಸ್ವರೂಪವಾದಂತಹ ಈ ಧ್ರುವನ ತಪಸ್ಸಿನ ಸತ್ವದಲ್ಲಿ ಜಗತ್ತಿನ ಸತ್ವವೇ ಉಡುಗಿ ಹೋಗಿದೆ. ವಿದೇಹಿ ತನ್ನೋ ವೃಜಿನಾದ್ವಿಮೋಕ್ಷಂ, ವಿದೇಹನಾಗಿ ದೇಹ ಪ್ರಜ್ಞವೇ ಇಲ್ಲದೆ ದೇಹ ಶೂನ್ಯನಾಗಿ ಮೋಕ್ಷಕ್ಕೆ ತಹತಃ ಆಡೆ ಆ ಬಾಲಕುಡು, ಅವನಿಗೆ ನೀವು ನಿಮ್ಮ ಸಲುವಾಗಿಲ್ದಿದ್ರು, ಧ್ರುವನ ಸಲುವಾಗಿಲ್ದಿದ್ರು, ನಮ್ಮ ಸಲುವಾಗಾದ್ರೂ ದಯವಿಟ್ಟು ಹೋಗಿ ಪ್ರತ್ಯಕ್ಷರಾಗಿ, ವೆದರ್ ಧ್ರುವ ವಾಂಟ್ಸ್ ಇಟ್ ಆರ್ ನಾಟ್, ವಿ ಡೋಂಟ್ ನೋ, ವೆದರ್ ಯು ವಾಂಟ್ ಇಟ್ ಆರ್ ವಿ ಡೋಂಟ್ ನೋ, ಅಟ್ ಲೀಸ್ಟ್ ಫಾರ್ జగత్ సంరక్షణార్థం మీరు పోయి హే భగవంతుడా మీ రూపాన్ని వెలిగించాలా, చూపించాలా. ఎవరికి? ಧ್ರುವುಡಿకి. ಬಿಕಾಸ್ ಧ್ರುವ ಇಸ್ ನೌ ಸೆಲ್ಫ್ ಸ್ಯಾಟಿಸ್ಫೈಡ್. ಹೊರಗಡೆ ಇರುವಂತಹ ಶ್ರೀಮನ್ನಾರಾಯಣನನ್ನ
ತನ್ನ ಒಳಗಡೆ ಕಂಡುಕೊಳ್ಳೋ ಶಕ್ತಿ ಅವನಿಗೆ ಬಂದ್ಬಿಡ್ತು. ಅವನೇನ್ ಮಾಡ್ತಾ ಇದ್ದಾನೆ, ಸ್ತಂಭಿಸಿ ಹೋಗಿದ್ದಾನೆ. ಜಗತ್ತು ಸ್ತಂಭಿಸಿದೀಯಾ ಅಂತ ನೋಡಿಲ್ಲ, ಆಯ್ತಾ? ತನ್ನ ಒಳಗಡೆ ನಿರ್ಹೇತುಕವಾದ ಪರಮಾತ್ಮನ ಪ್ರೆಸೆನ್ಸ್ ಅನ್ನ ಅನುಭವಿಸ್ತಾ ಇದ್ದಾನೆ. ಇದರಿಂದ ಏನ್ ಅರ್ಥ ಆಗತ್ತೆ? ನಮ್ಮ ಎಲ್ಲರ ಒಳಗಡೆನೂ ನಿರಂತರವಾಗಿ ಪರಮಾತ್ಮ ಇದ್ದಾನೆ. ಒಂದ್ ಅಂಗುಲ ಅಷ್ಟೇ ಅಂತೆ. ನಿಮಗ್ ಗೊತ್ತಾ ಒಂದ್ ಅಂಗುಲ ಅಂದ್ರೆ ಎಷ್ಟು ಗೊತ್ತಾ? ಸಾಸಿವೆ ನೋಡಿದೀರಾ ಅಲ್ವಾ? ನೋಡಿದೀರಾ ಇಲ್ವಾ ಸಾಸಿವೆನ? ಸರ್ ಸಾಸಿವೆ ಏನು ಅಂತ ಕೇಳ್ಬೇಡಿ ಪ್ರಶ್ನೆ ಅಲ್ವಾ? ಆ ಸಾಸಿವೆನ 1000 ಹೋಳ್ ಮಾಡ್ಬೇಕು ಸರ್. ಸಾಸಿವೆನ್ 1000 ಹೋಳ್ ಮಾಡಕ್ಕಾಗತ್ತ ಸರ್? ಆಗಿನ ಕಾಲದಲ್ಲಿ ಆ ಸಾಮರ್ಥ್ಯ ದೇವತೆಗಳಿಗಿತ್ತು, ಆಯ್ತಾ? ಆ 1000 ಹೋಳಲ್ಲಿ ಒಂದು ಭಾಗ ತಗೊಂಡ್ರೆ ವಿಚ್ ಇಸ್ 1 ಅಂಗುಲ. ಓಕೆ, ಆ 1 ಅಂಗುಲದಲ್ಲೇ ಅರ್ಧ ಅಂಗುಲ ಪರಮಾತ್ಮ, ಅರ್ಧ ಅಂಗುಲ ಜೀವಾತ್ಮ, ಇಬ್ರು ಅಲ್ಲೇ ವಾಸವಾಗಿರ್ತಾರೆ. ಲುಕ್ ಅಟ್ ದ ಪವರ್ ಆಫ್ ಅ ಹ್ಯೂಮನ್. ಲುಕ್ ಅಟ್ ದ ಪವರ್ ಆಫ್ ಅ ಹ್ಯೂಮನ್. ಹ್ಯೂಮನ್ ಪವರ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಕಲ ಚರಾಚರ ಪ್ರಾಣಿಗಳಲ್ಲೂ ಆ ಸಾಸಿವೆ ಕಾಳನ್ನ 1000 ಹೋಳು ಮಾಡಿ 1 ಹೋಳು ಅದ್ರಲ್ಲಿ ತಗೊಂಡು, ಅದಕ್ಕೆ ಮೈಕ್ರೋನು ಅಲ್ಲ ಮ್ಯಾಕ್ರೋ, ಆ ಒಂದು ರೂಪದಲ್ಲಿ ಅಲ್ಲಿ ಆ ಒಂದು ಅಂಗುಲದಲ್ಲಿ ಜೀವಾತ್ಮ ಪರಮಾತ್ಮ ಇಬ್ರು ಇರೋದು ಪ್ರತಿ ಪ್ರಾಣಿಯಲ್ಲೂ ಇದೆ. ಆದ್ರೆ ಮನುಷ್ಯನಿಗೆ ಮಾತ್ರ ಬುದ್ಧಿಶಕ್ತಿಯಿಂದ ಅದ ಅರ್ಥ ಆಗತ್ತೆ, ಇನ್ಯಾರಿಗೂ ಅದ್ ಅರ್ಥ ಆಗಲ್ಲ. ಒಂದು ನಾಯಿಗೂ ಬೆಕ್ಕಿಗೂ ಹೇಳಿದ್ರೆ ಅರ್ಥ ಆಗಲ್ಲ. ಗೊತ್ತಾಯ್ತಾ? ಜೀವಾತ್ಮ ಅನ್ನೋನ ಪಕ್ಕದಲ್ಲೇ ಪರಮಾತ್ಮ ಇರ್ತಾನೆ. ಯು ನೋ ದಟ್? ನಿಮಗ್ ಗೊತ್ತಾ ಅದು? ಆಂಡಾಳ್ ಮಾಮಿ ನಿಮ್ಮೊಳಗಡೆ ಇದ್ದಾನೆ, ಅನುರಾಧ ಮಾಮಿ ನಿಮ್ಮೊಳಗಡೆ ಇದ್ದಾನೆ, ಕಸ್ತೂರಿ ಮಾಮಿ ನಿಮ್ಮೊಳಗಡೆ ಇದ್ದಾನೆ, ಯಶೋಧಾ ಮಾಮಿ ನಿಮ್ಮೊಳಗಡೆ ಇದ್ದಾನೆ. ಜೀವಾತ್ಮವೇ ಪರಮಾತ್ಮ, ಪರಮಾತ್ಮವೇ ರಂಡಾತ್ಮ ಅಂತ ಕೆಲವು ಇದ್ರಲ್ಲಿ ಹೇಳ್ತಾರೆ. ஜீவாத்மாவே பரமாத்மாங்கிறது ஒரு லெவல் வரைக்கும். அதுக்கப்புறமா ஜீவாத்மா பரமாத்மா ஆக முடியாது. ஏன்னா ஜீவாத்மா ஸ்வதந்திரன் அல்லே, பரமாத்மா மட்டும்தான் ஸ்வதந்திரன். ஜீவாத்மா பரமாத்மா ஆக முடியாது. பிகாஸ் பரமாத்மா ஸ்வதந்திரனாகி ஜீவாத்மனா பாரதந்திரியாதா இருப்பான். He cannot take the decision. The Jivatma cannot take the decision of the Paramatma. Only Paramatma can take any number of decisions. ಪರಮಾತ್ಮ ನಾವೊಬ್ಬನು ಜಗತ್ತಾಗ್ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಜಗತ್ತಾಗ್ಬೋದು. ಅವನಿಗೆ ಈ ಜಗತ್ತೇ ಶರೀರ. ಇಲ್ಲ ನಾವೊಬ್ಬನೇ ಇರ್ತೀನಿ ಅಂದ್ರೆ ಇಮಿಡಿಯೇಟ್ಲಿ ಹಿ ಕ್ಯಾನ್ ಜಸ್ಟ್ ಸ್ವಾಲೋ ದ ಜಗತ್ ಅಲ್ವಾ? ಈ ಡಿಸಿಷನ್ ನಮಗ್ ತಗೊಳಕ್ ಸಾಧ್ಯವಾ? ನಮ್ಮ ದೇಹವನ್ನ ಹೋಗಲಾಡಿಸ್ಕೊಳ್ಳೋ ಒಂದು ಹಕ್ಕೆ ನಮಗಿಲ್ಲ. ಜಸ್ಟ್ ಥಿಂಕ್, somebody has got cancer. ಓ ಕ್ಯಾನ್ಸರ್ ಬಂತು ಅಂತ ವಿಷ ತಗೊಳಕ್ಕಾಗತ್ತಾ? ಯು ಹ್ಯಾವ್ ನೋ ರೈಟ್ಸ್. ಇಫ್ ಯು ಹ್ಯಾವ್ ಟು ಸಫರ್, ಯು ಹ್ಯಾವ್ ಟು ಸಫರ್. ಇಲ್ಲ ನನ್ಗೆ ತುಂಬಾ ಚೆನ್ನಾಗಿ ಎಲ್ಲ ದೇಹದಲ್ಲಿ ಎಲ್ಲ ರೋಗ ರುಜಿನಗಳು ಎಲ್ಲ ಕಂಪ್ಲೀಟ್ ಆಗಿ ವಾಸಿ ಆಗೋಯ್ತು, ಏನು ಇಲ್ಲ ಅಂತ ಹೋಗೋ ಜೀವನ ಎಕ್ಸ್ಟೆಂಡ್ ಮಾಡ್ಕೊಳಕ್ಕಾಗತ್ತಾ? ಹೇ ಪರಮಾತ್ಮ ನಂಗೆ ಏನು ಇಲ್ಲ, ಎಲ್ಲ ಚೆನ್ನಾಗಿದ್ದೀನಿ, ಐ ಆಮ್ ಔಟ್ ಆಫ್ ಆಲ್ ದ ಮೆಡಿಸಿನ್ ಎವ್ರಿಥಿಂಗ್, another 100 years put me like this ಅಂತ ಹೇಳಕ್ಕಾಗತ್ತಾ? ಅದ್ರಲ್ಲೇ ಗೊತ್ತಾಗ್ತಾ ಇದೆ ಜೀವಾತ್ಮ ಪರಮಾತ್ಮ ಪಕ್ಕದಲ್ಲೇ ಇರ್ತಾರೆ. ಅದು ಎಂತ ಜಾಗದಲ್ಲಿ? ದೇಹದಾದ್ಯಂತ ಅಲ್ಲ. ಸಾಸಿವೆ ಕಾಳನ್ನ 1000 ಹೋಳ್ ಮಾಡಿದ್ರೆ ಅದರಲ್ಲಿ ಒಂದು ಭಾಗದಲ್ಲಿ ಯಾವ ಜಾಗ ಇದೆಯೋ ಅಂತ ಜಾಗದಲ್ಲಿ ಪರಮಾತ್ಮ ಜೀವಾತ್ಮ ಬೋತ್ ವಿಲ್ ಬಿ ಲೈಕ್ ದಿಸ್ ಟುಗೆದರ್. ಆ ರೀತಿ ಇರುವಾಗ ಹೇ ಪರಮಾತ್ಮ, ಈ ಧ್ರುವನಿಗೂ ನಿನ್ನ ಪ್ರತ್ಯಕ್ಷ ಈಗ ಬೇಕಿಲ್ಲ. he is into a saturation point where already he is not missing you. He is completely having the anubhava of Paramatma. Even you don't want to go to Dhruva for your sake, but for at least for our sake, you must go and give your Divya physically to this Dhruva anta heli ಕೊನೆಗೆ ಹೇಳಿದಾಗ ಭಗವಂತ ಡೋಂಟ್ ವೆರಿ, ಐ ವಿಲ್ ಬಿ ದೇರ್ ಟು ರೆಸ್ಕ್ಯೂ ಯು. ಶ್ರೀ ಭಗವಾನುವಾಚ ಮಾ ಬೈಷ್ಟ ಬಾಲಂ ತಪಸೋ ದುರತ್ಯಯ ನಿವರ್ತಯಿಷ್ಯೇ ಪ್ರತಿಯಾತ ಸ್ವಧಾಮ ಯತೋ ಹಿ ವಹ ಪ್ರಾಣ ನಿರೋಧ ಆಸೀತ್ ಔದೌತ್ತನಾ ಪಾದಿರ್ಮಯಿ
ಸಾಂಗತಾತ್ಮ ಸಂಗತಾತ್ಮ ಮಾ ವೈಷ್ಟಬಾಲಂ ತಪಸೋ ದುರತ್ಯ ನಿವರ್ತಯಿಷ್ಯೇ ಪ್ರತಿಯಾತ ಸಾ ಸ್ವಧಾಮ ಯತೋ ಹಿ ವಹ ಪ್ರಾಣ ನಿರೋಧ ಆಸೀತ್ ಔತ್ತಾನಪಾದೀರ್ಮಯಿ ಸಂಗತಾತ್ಮ. ಔತ್ತಾನಪಾದಿ, ಉತ್ತಾನಪಾದನ ಮಗ ಔತ್ತಾನಪಾದಿ, ಅವನ ಸಂಘವು ನನಗೆ ಬೇಕಾಗಿದೆ. ಹಂಗಾಗಿ ನಾನು ಬರೀ ಈ ಜಗತ್ ರಕ್ಷಣಕಾರ್ತನಾಗಿ ಮಾತ್ರವಲ್ಲ, ಧ್ರುವನಿಗೋಸ್ಕರ ಆದ್ರೂ ಐ ಆಮ್ ಗೋಯಿಂಗ್ ಟು ಧ್ರುವ, ಅವನ ಮುಂದೆ ನಾನು ಪ್ರಕಟನವಾಗ್ತೀನಿ ಅಂತ ಹೇಳಿ ಸಂಗತಾತ್ಮ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಅವನ ಸಂಘ ಸತ್ಸಂಗವಾಗಿ ನನಗಿದೆ. ಪರಮಾತ್ಮನ ನಿರ್ಹೇತುಕವಾದಂತಹ ಲೀಲೆಗಳನ್ನ ಹೇಳಿ ಸತ್ಸಂಗ ಏರ್ಪಡ್ಬೇಕು. ಪರಮಾತ್ಮನೇ ಧ್ರುವನ ಸಂಘ ನನಗ್ ಸತ್ಸಂಗವಾಗಿದೆ ಅಂತ ಇದ್ದಾರೆ. ಇನ್ನು ಧ್ರುವನ ಆ ಮಹಿಮೆ ಎಂಥದ್ದು ನೋಡಿ. ನಾವೆಲ್ಲ ಸತ್ಸಂಗ ಮಾಡ್ಕೊಳ್ಳೋದು ಏನಕ್ಕೆ ಹೇಳಿ? ಪರಮಾತ್ಮನ ವಿಚಾರಗಳು ಹೇಳಕ್ಕೆ ನಮಗ್ ಸತ್ಸಂಗ. ಪರಮಾತ್ಮನೇ ನನಗೊಂದು ಸಂಗತಾತ್ಮ, ನನಗೊಂದು ಸತ್ಸಂಗ ಬೇಕು, ಅದಕ್ಕೆ ನಾನು ಧ್ರುವನಿಗೆ ಹೋಗಿ ನನ್ನ ರೂಪವನ್ನ ತೋರಿಸ್ತೀನಿ. ದಟ್ ಮೀನ್ಸ್ ವಾಟ್ ಎ ಪ್ರೊಫೌಂಡ್ ಚೈಲ್ಡ್ ದಿಸ್ ಧ್ರುವ. ಪರಮಾತ್ಮನಿಗೆ ಸತ್ಸಂಗಿಯಾಗಿ ಇದ್ದಾನೆ ಅಂತ ಹೇಳಿ ಈ ಚಾಪ್ಟರ್ನ ಶುಕರು ಮುಗಿಸ್ತಾರೆ. ಸರ್ವತ್ರ ಗೋವಿಂದ ನಾಮ ಸಂಕೀರ್ತನಂ, ಗೋವಿಂದ ಗೋವಿಂದ. ಆ 3 ಶ್ಲೋಕಗಳನ್ನ ಆಂಡಾಳ್ ಮಾಮಿ ಹೇಳಿ ನೆಕ್ಸ್ಟ್ ವಿಲ್ ಸ್ಟಾರ್ಟ್ ವಿತ್ ನವಮೋಧ್ಯಾಯ. ಯವೈಕಪಾದೇನ ಸಾ ಪಾರ್ಥಿರ್ಭಕಂ ಕಃ ತಸ್ಥೌ ತದಂ ಗುಷ್ಟ ನಿಪೀಡಿತಾ ಮಹಿ ನ ನಾಮ ತತ್ರಾರ್ಧಬಿತೇಂದ್ರ ದಿಷ್ಟಿತಾ ತರೀವ ಸವ್ಯತ ರತಃ ಪದೇ ಪದೇ ತಸ್ಮಿನ್ನಾ ವಿದ್ಯಾಯತಿ ವಿಶ್ವಮಾತ್ಮಾನೋ ದ್ವಾರಂ ನಿರುದ್ಯಾಸು ಮನನ್ಯಾದಿಯಾ ಲೋಕ ನಿರುಶ್ಚಾಸನಿ ಪೀಡಿತಾ ಪೃಶಂ ಸಲೋಕಾಪಾಲಃ ಶರಣಂ ಯಯುರ್ಹರಿ. ನೈನಂ ವಿದಾನೋ ಭಗವನ್ ಪ್ರಾಣರೋಧಂ ಚರಾಚರಾಸ್ಯಾಖಿಲ ಸತ್ವಧಾಮ್ನಃ ವಿದೇಹಿ ತನ್ನೋ ವೃಜಿನಾ ವಿಮೋಕ್ಷಂ ಪ್ರಾಪ್ತಾ ವಯಂ ತ್ವಾಂ ಶರಣಂ ಶರಣ್ಯಂ. ಶ್ರೀ ಭಗವಾನುವಾಚ ಮಾ ವೈಷ್ಟಬಾಲಂ ತಪಸೋ ದರುತ್ಯಯಾತ್ ನಿರ್ವರ್ತಿಷ್ಯೇ ಪ್ರತಿಯಾತ ಸ್ವಧಾಮ ಯತೋ ಹಿ ವಹ ಪ್ರಾಣ ನಿರೋಧ ಆಸೀತ್ ಔತ್ತಾನಪಾದಿರ್ಮಯಿ ಸಂಗತಾತ್ಮ. ಯನೈಕಪಾದೇನ ಶಾಪಾರ್ತಿವಾರ್ಭಕಂ ತಸ್ಥೌ ತದಂ ಗುಷ್ಟ ನಿಪೀಡಿತ ಮಹಿ ನ ನಾಮ ತತ್ರಾರ್ಧವೀರೇಂದ್ರ ದಿಷ್ಟಿತಾ ತರೀವ ಸವ್ಯತರತಃ ಪದೇ ಪದೇ ತಸ್ಮಿನ್ ವಿದ್ಯಾಯತಿ ವಿಶ್ವಮಾತ್ಮನೋ ದ್ವಾರಂ ನಿರುದ್ಯಾಸು ಮನನನ್ಯಯಾ ಧಿಯಾ ಲೋಕಾನಿರುಚ್ಚಾಸನಿ ಪೀಡಿತಾ ವೃಷಂ ಸಲೋಕಪಾಲಃ ಶರಣಂ ಯಯುರ್ಹರಿ. ನೈವಂ ವಿದಾಮೋ ಭಗವನ್ ಪ್ರಾಣರೋಧಂ ಚರಾಚರಸ್ಯ ಕಿಲ ಸತ್ವಧಾಮ್ನಃ ವಿದೇಹಿ ತನ್ನೋ ವೃಜಿನಾ ವಿಮೋಕ್ಷಂ ಪ್ರಾಪ್ತ ವಯಂ ತ್ವಾಂ ಶರಣಂ ಶರಣ್ಯಂ. ಶ್ರೀ ಭಗವಾನುವಾಚ ಮಾ ವೈಷ್ಟಬಾಲಂ ತಪಸೋ ದರುತ್ಯಯಾತ್ ನಿರ್ವರ್ತಯಿಷ್ಯೇ ಪ್ರತಿಯಾತ ಸ್ವಧಾಮ ಯತೋ ಹಿ ವಹ ಪ್ರಾಣ ನಿರೋಧ ಆಸೀತ್ ಔತ್ತಾನಪಾದಿರ್ಮಯಿ ಸಂಗತಾತ್ಮ. ಪುಂಡಲೀಕ ಹೇಳಿ. ಅಲ್ಲಿಲ್ಲ ಪುಂಡಲೀಕ, ನೀವ್ ಹೇಳ್ಬೇಕು. ಗೋಪಿಕಾ ಸರ್ವತ್ರ ಗೋವಿಂದ ಸರ್ವತ್ರ ಗೋವಿಂದ ನಾಮ ಸ್ಮರಣಂ ಗೋವಿಂದ ಗೋವಿಂದ.
ಓಕೆ, ಈಗ ನೆಕ್ಸ್ಟ್ ಚಾಪ್ಟರ್ ಕಾಲಿಡೋಣ ಇಮಿಡಿಯೇಟ್ಲಿ. ಸೊ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಪರಮಾತ್ಮನಿಗೆ ಒಂದು ಕನ್ನಡಿ ಇದೆಯಂತೆ. ಆ ಕನ್ನಡಿ ಮುಂದೆ ನಿಂತ್ಕೊಂಡು ಡ್ರೆಸ್ ಮಾಡ್ಕೋತಾ ಇದ್ದಾನಂತೆ. ಯಾರ ಕನ್ನಡಿ ಇನ್ಯಾರು ಅಲ್ಲ, ಪರಾಕ್ ಪ್ರತ್ಯಕ್ ತತ್ವವನ್ನು ಮಹಾಲಕ್ಷ್ಮಿ. ಅಲ್ಲಿ ಬರ್ಕೊಳ್ಳಿ ಮೈತ್ರೇಯ ಉವಾಚ, ಪಕ್ಕದಲ್ಲಿ ಬರ್ಕೊಳ್ಳಿ ಪರಾಕ್ ಪ್ರತ್ಯಕ್ ತತ್ವಂ ಅಂತ ಬರ್ಕೊಳ್ಳಿ. ಪರಾಕ್ ಪ್ರತ್ಯಕ್ ತತ್ವಂ. ಪರಾಕ್ ಪಾಕರ್ದೆ அப்படி சொல்றோம் இல்லையா தமிழ்ல. நீ பராப் கேளிக்கைಯನ್ನು பார்க்காதே ಅಂತ ದೊಡ್ಡವರು ಹೇಳ್ತಾರೆ. எப்பவுமே சொல்லுவா, நீ எப்ப பார்த்தாலும் ಪರಾಕ್ பார்த்துட்டு இருக்கியே ನೀ ಅಂತ ಹೇಳ್ತಾರೆ. ಜ್ಞಾಪಕ ಇದೆಯಾ? ಹಳಬ್ರೆಲ್ಲ ಹೇಳೋರು ಪರಾಕ್ ಪಾಕಾದೇಡಿ ಎಪ್ಪೊಮ್ಮೆ ಅಂದ್ರೆ ಹೊರಗಡೆ ವಿಚಾರಗಳನ್ನ 3 ಹೊತ್ತು ಗಮನಿಸ್ತಾ ಇರ್ಬೇಡ ಅಂತ ಅರ್ಥ. ಇಲ್ಲಿ ಹೊರಗಡೆ ವಿಚಾರವಾದ ಕನ್ನಡಿ ಎನ್ನುವುದು ಹೊರವಲಯದ ಜಗತ್ತನ್ನ ತೋರ್ಸುತ್ತೆ. ಆ ಕನ್ನಡಿ ಯಾರು ಅಂದ್ರೆ ಮಹಾಲಕ್ಷ್ಮಿ. ಶ್ರೀಮನ್ನಾರಾಯಣನ ಕನ್ನಡಿ ಮಹಾಲಕ್ಷ್ಮಿ. ನಮ್ಗೆಲ್ಲ ಕನ್ನಡಿ ಅಂದ್ರೆ ಕನ್ನಡಿ ಅಲ್ವಾ, ಆಯ್ನ ಅದು ಮಿರರ್ ನಮಗೆ ಅದು ನಮ್ಮ ಇಮೇಜ್ ತೋರ್ಸುತ್ತೆ. ಪರಮಾತ್ಮನಿಗೆ ಇನ್ನೊಂದು ಮಿರರ್ ಬೇಕಿಲ್ಲ. ಪರಮಾತ್ಮನ ಮಿರರ್ ಯಾರು? ಸಾಕ್ಷಾತ್ ಪಿರಾಟಿ ಅಲ್ವಾ. ಅದಕ್ಕೆ ನೋಡಿ ಅಡ್ಡೆ ಪಲ್ಲಕ್ಕಿ ಉತ್ಸವ ನಡೆಯುತ್ತಲ್ವಾ. ಎಲ್ಲಾ ದೇವಸ್ಥಾನದಲ್ಲೂ ಅಡ್ಡೆ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಅಡ್ಡೆ ಪಲ್ಲಕ್ಕಿನಲ್ಲಿ ಪರಮಾತ್ಮನ ಮುಂದ್ಗಡೆ ಕನ್ನಡಿಯನ್ನ ಇಡ್ತಾರೆ ಅಲ್ವಾ, ನೋಡಿದೀರಾ? ಆ ಕನ್ನಡಿ ಮುಂದ್ಗಡೆ ಚಿಕ್ಕದಾಗಿ ಲಕ್ಷ್ಮಿಯನ್ನ ಇಟ್ಟಿರ್ತಾರೆ. ಗಮನಿಸ್ ನೋಡಿ ನೆಕ್ಸ್ಟ್ ಟೈಮ್ ತಿರುಮಲ ಅಲ್ಲೆಲ್ಲ ಮೋಹಿನಿ ಅಲಂಕಾರದಲ್ಲಿ ಪರಮಾತ್ಮ ಹಿಂಗ್ ಕೂತಿರ್ತಾನೆ. ಕೈயிலே கிளியும் கையுமா ஷாயக் கொண்டையுமா அழகா அப்படி கல்கி துராயி நெத்தி சுட்டி சந்திரம் சூரியன் கல்கி துராயி நெத்தி சுட்டம் ஜட பின்னலு குஞ்சலம் எல்லாம் வச்சுண்டு அழகா பின்னிண்டு தாயாருடைய ஸ்வேத வஸ்திரத்தை தான் அணிந்து கொண்டு அழகான பட்டு வஸ்திரத்தோட அப்படியே காலை ஒரு காலை மடக்கிண்டு இன்னொரு காலை இப்படி வச்சுண்டு அப்படியே ಮೋಹಿನಿ ಅಲಂಕಾರத்துல ತಿರುಮಲೆಯಪ್ಪ ರಂಗನಾಥ ಎಲ್ರು ಇದೇ ರೀತಿ ಬರ್ತಾರೆ ಅಲ್ವಾ. ಮೋಹಿನಿ ಅಲಂಕಾರದಲ್ಲಿ ಬರ್ತಾರೆ. தானே ஸ்திரீ பாவத்தை போல வேஷம் போட்டுண்டு வருவா. ஆனா இது வேஷம் போட்டுண்டு வருவான்ட்டுதான் சொல்லணும். ஏன்னா அது வேஷதாரணம், உண்மையான தாயார் கிடையாது. ಆದ್ರೆ ಅವ್ರ ಮುಂದೆ ಒಂದು ಕನ್ನಡಿಯನ್ನ ಇಟ್ಟಿರ್ತಾರೆ. ಆ ಕನ್ನಡಿಯ ಕೆಳಗಡೆ ಮಹಾಲಕ್ಷ್ಮಿಯ ತಿರುವಡಿ ಇರುತ್ತೆ. ಲಕ್ಷ್ಮಿನ ಇಡೋದು ಉಂಟು ವಾಡಿಕೆ. ಈಗ ಮೇಲ್ಕೋಟೆಗೆ ಹೋದ್ರೆ ಯದುಗಿರಿ ತಾಯಾರ್ ಕೂತಿರ್ತಾಳೆ, ನೋಡಿದೀರಾ? ಈ ಕಡೆ ಸಂಪತ್ ಕುಮಾರ, ಆ ಕಡೆ ಯದುಗಿರಿ ತಾಯಾರ್. ಆದ್ರೆ ತಿರುಮಲ ಅಥವಾ ಶ್ರೀರಂಗ ಅಲ್ಲೆಲ್ಲ ಹೋದ್ರೆ ತಾಯಾರ್ ಇರಲ್ಲ, ತಾಯಾರ್ ಶ್ರೀ ಶಠಾರಿ ಕೆಳಗಡೆ ಇರುತ್ತೆ. ಗಮನಿಸಿ ನೆಕ್ಸ್ಟ್ ಟೈಮು. ಒಂದು ಆಯ್ನ ಮಿರರ್ ಕೆಳಗಡೆ ತಾಯಾರ್ ಶ್ರೀ ಶಠಾರಿ ಇರುತ್ತೆ. ಪರಮಾತ್ಮನಿಗೆ ಕನ್ನಡಿ ಯಾರು ಅಂದ್ರೆ ಸಾಕ್ಷಾತ್ ತಾಯಾರ್. ಪರಾಕ್ ಪ್ರತ್ಯಕ್ ತತ್ವ ಅಂತ ಇದನ್ನ ಹೇಳೋದು. ಅರ್ಥ ಆಯ್ತಾ ಎಲ್ರಿಗೂ? ಪ್ರತ್ಯಕ್ ಅನ್ನೋದು ಪರಮಾತ್ಮ, ಪರಾಕ್ ಅನ್ನೋದು ತಾಯಾರ್. ಆ ಪರಾಕನ್ನ ಕೇಳಿಕೆಯನ್ನ ತೋರಿಸುವವಳು ಪರಾಕ್ ಪ್ರತ್ಯಕ್ ತತ್ವವನ್ನ ಉಳ್ಳುವವಳು. ನೆಕ್ಸ್ಟ್ ಕ್ಲಾಸ್ ವೆನ್ ಐ ಆಸ್ಕ್ ಸಂಬಡಿ ಕಮ್ ಆನ್ ಎಕ್ಸ್ಪ್ಲೇನ್ ಪರಾಕ್ ಪ್ರತ್ಯಕ್ ತತ್ವ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಓಕೆ, ಸೊ ಈ ಹೊರ ಜಗತ್ತನ್ನ ಪರಮಾತ್ಮನಿಗೆ ತನ್ನ ಒಳಗಣ್ಣಿನಿಂದ ತೋರಿಸುವವಳು ಯೋಗಮಾಯಿಯಾದಂತಹ ಸಾಕ್ಷಾತ್ ತಾಯಾರ್. ಇಲ್ಲಿ ತಾಯಾರನ್ನ ಮುಂದೆ ನಿಲ್ಲಿಸ್ಕೊಂಡು ಪರಮಾತ್ಮ ರೆಡಿ ಆಗ್ತಾ ಇದ್ದಾನೆ. ತನ್ನ ಅಂಗವಸ್ತ್ರವನ್ನೆಲ್ಲ ಸರಿ ಮಾಡ್ಕೋತಾ ಇದ್ದಾನೆ. ಶಂಖ ಎಡಗಡೆಗೆ ಹೋಗಿರೋ ಚಕ್ರನ ಬಲಗಡೆಗೆ ಎಳ್ಕೊತಾ ಇದ್ದಾನೆ. ಬಲಗಡೆಗೆ ಹೋಗಿರೋ ಶಂಖವನ್ನ ಎಡಗಡೆಗೆ ಎಳ್ಕೊತಾ ಇದ್ದಾನೆ. ಶಂಖ ಚಕ್ರಗಳನ್ನ ಇಟ್ಕೋತಾ ಇದ್ದಾನೆ. ಕೌಸ್ತುಭವನ್ನ ಸರಿ ಮಾಡ್ಕೋತಾ ಇದ್ದಾನೆ. ವೈಜಯಂತಿ ಮಾಲೆಯನ್ನ ಸರಿ ಮಾಡ್ಕೋತಾ ಇದ್ದಾನೆ. ಲಕ್ಷ್ಮಿ ಹ್ಯಾಡ್ ಎ ಡೌಟ್ ನೌ. She was very much anxiety about asking, why are you making yourself so much so that you go to Dhruva? ಇದೆಲ್ಲ ரொம்ப தேவையா? ಒಂದು ಭಕ್ತ ಕರೆದಿದ ತಕ್ಷಣ ಓಡೋದು ನಿನ್ನ ಧರ್ಮ. ಅದನ್ ಬಿಟ್ಬಿಟ್ಟು ನನ್ನನ್ ಮುಂದೆ ನಿಲ್ಲಿಸ್ಕೊಂಡು ಇಷ್ಟೊಂದು ರೆಡಿ ಆಗ್ತಾ ಇದೆಯಲ್ಲ, ನೀನೇನ್ ರಿಸೆಪ್ಷನ್ ಅಟೆಂಡ್ ಮಾಡ್ತಾ ಇದೀಯಾ? ಅಲ್ಲಿ ಯಾರ್ದಾದ್ರೂ ಮದ್ವೆನ ನಡೀತಾ ಇದೆ, ಛತ್ರಕ್ಕ ಹೋಗ್ತಾ ಇದೀಯಾ? ವೈ ಆಲ್ ದೀಸ್ ಅಂದಾಗ
ಅವಾಗ ಶ್ರೀಮನ್ನಾರಾಯಣ ಹಿ ಸೇಸ್, ಗುರುವಾಕ್ಯದ ಮೇರೆಗೆ ನಾನು ಹೋಗಬೇಕು. ಸಿ ದ ಸಿಚುಯೇಷನ್ ಇಸ್ ಸಚ್ ಎ ವೇ ದಟ್ ವಿತೌಟ್ ಮೈ ನಾಲೆಡ್ಜ್ ಐ ಆಮ್ ಆಲ್ರೆಡಿ ಪ್ರೆಸೆಂಟ್ ಇನ್ ಹಿಸ್ ಮೈಂಡ್. ಹಿ ಈಸ್ ಆಲ್ರೆಡಿ ಸೀಯಿಂಗ್ ಮೀ. ತನ್ನ ಅಂತರ್ಚಕ್ಷುವಿನಿಂದ ಧ್ರುವ ನನ್ನ ಅರಿವಿಲ್ದೇನೆ ನನ್ನ ರೂಪವನ್ನ ಈಗಾಗ್ಲೇ ಅನುಭವಿಸ್ತಾ ಇದ್ದಾನೆ, ಅವನ ಹೃದಯದಲ್ಲಿ ಅನುಭವಿಸ್ತಾ ಇದ್ದಾನೆ. ಆದ್ರೆ ನಾನ್ ಏನಾದ್ರೂ ಸ್ವಲ್ಪವಾದ್ರೂ ನಾರದರು ಅಂದು ಹೇಳಿದ್ರಲ್ವಾ ಪರಮಾತ್ಮ ಹೆಂಗಿದಾನೆ ಅಂತ, ನೀವೇ ಓದಿದೀರಾ ಅಲ್ವಾ ಧ್ಯಾನ ಶ್ಲೋಕಗಳು ಇನ್ ಪ್ರೀವಿಯಸ್ ಚಾಪ್ಟರ್. ಈಗ ತಾನು ಮುಗಿಸಿದ್ರಲ್ಲ ಚಾಪ್ಟರ್, ಅದ್ರಲ್ಲಿ ನೀವೇ ಓದಿದೀರಾ ಧ್ಯಾನ ಶ್ಲೋಕಗಳು. ಶ್ಲೋಕ ನಂಬರ್ 45 to ಶ್ಲೋಕ ನಂಬರ್ 53. ಆ ಹೇಳಿಕೆಯ ಪ್ರಕಾರ ನಾನು ಹೋಗಬೇಕು. ಇಟ್ ಇಸ್ ಅನ್ ಇಂಪಾರ್ಟೆನ್ಸ್ ಗಿವನ್ ಟು ದ ಆಚಾರ್ಯಸ್ ವಾಕ್ಯ. ಆಚಾರ್ಯ ನಾರದರು ಹೇಳಿರುವ ಪ್ರಕಾರ ನಾವು ಹೋಗ್ಲಿಲ್ಲ ಅಂದ್ರೆ ಧ್ರುವ ಮೈಟ್ ಅಕ್ಸೆಪ್ಟ್ or he might even reject me. So it is very important aspect. As per the Acharya, I had to get ready. Hey Lakshmi, you be my mirror. You know what Narada has preached to Dhruva. You please tell me if I am not there according to his preachings, I had to change my ರೂಪ. ಅಂದ್ರೆ ನಾರದರು ತಕ್ಷಣ ಬಂದು ಪರಮಾತ್ಮನ ಕಾಲಲ್ಲಿ ಬೀಳ್ತಾರೆ. ಹೇ ಪರಮಾತ್ಮ, ನಿನ್ನ ರೂಪವನ್ನ ಬಣ್ಣಿಸಲಾಗದು, ವಾಚಾಮ ಗೋಚರ ವಸ್ತು ನೀನು. ನಿನ್ನನ್ನು ಹೋಗಿ ಯಾವುದೋ ಒಂದು ರೂಪದಲ್ಲಿ ನಾ ಹೇಳ್ದೆ, ನನ್ನ ಬುದ್ಧಿಗೆ ಅರಿವಿಗೆ ತೋಚುವ ರೂಪದಲ್ಲಿ ನಾನು ಧ್ರುವನಿಗೆ ಪರಮಾತ್ಮ ನಾರಾಯಣ ಈ ರೀತಿ ಇರ್ತಾನೆ ಅಂತ ಹೇಳ್ದೆ. ಹೋಗಿ ನಾ ಹೇಳಿದ್ದಕ್ಕೆ ನೀನು ನಿನ್ನ ಡ್ರೆಸ್ ಕೋಡ್ ಅನ್ನ ಸರಿ ಮಾಡ್ಕೋಬೇಕಾ, ನೀನ್ ಆ ರೀತಿ ಮಾಡ್ಕೊಂಡು ಹೋಗ್ಬೇಕಾ? ಅವಾಗ ಹೇಳ್ತಾರೆ ಪರಮಾತ್ಮ, ನಾರದರೆ ಮೈ ಪ್ರೆಸೆನ್ಸ್ ಇಸ್ ದೇರ್ not in Gudigopura or Divyadeshams. My presence is very much present in a satsangi's walk. ಸತ್ಸಂಗದಲ್ಲಿ ಪಾಲ್ಗೊಂಡಂತಹ ಭಾಗವತರ ವಾಕ್ಯದಲ್ಲಿ ನಾನು ಇರ್ತೇನೆ. Is it not? See, look at the mahatmam of that Guru. Look at the mahatmyam of a satsanga. Look at the Bhagavata's mahatmya. ಭಾಗವತರ ಬಾಯಿಂದ ಬರುವಂತಹ ಶಬ್ದಗಳ ಮಹತ್ವವನ್ನ ಈ ಘಟ್ಟದಲ್ಲಿ ನಾರಾಯಣ ತೋರಿಸ್ಕೊಡ್ತಾ ಇದೆ. See, these are the little very sensitive nuances which you must understand it in a proper way. ಧ್ರುವ ಚರಿತ್ರೆಯಲ್ಲಿ ಒಂದು ನಾರದರು ಧ್ರುವನಿಗೆ ಹೇಳಿದ್ದು, ನಾರಾಯಣನಿಗೆ ಗೊತ್ತಿಲ್ದೇನೆ ಧ್ರುವ ಈಗಾಗ್ಲೇ ಕಂಪ್ಲೀಟ್ ಆಗಿ ನಾರಾಯಣನನ್ನ ತನ್ನ ಹೃದಯ ಚಿತ್ತದಲ್ಲಿ ಅನುಭವಿಸ್ತಾ ಇರೋದು. ಆದ್ರೆ ನಾರದರು ಯಾವತ್ತೋ ಹೇಳಿದ್ರು ಕೂಡ ಅದನ್ನ ಪರಮಾತ್ಮ ನೆನಪಿಟ್ಕೊಂಡು, ನಾರದರೆ ನಾನು ವೈಕುಂಠದಲ್ಲಿಲ್ಲ, ನಾನು ಧ್ರುವನ ಚಿತ್ತದಲ್ಲಿಲ್ಲ, ನಾನ್ ಎಲ್ಲಿದ್ದೀನಿ ಲಕ್ಷ್ಮೀ ಜೊತೆಯಲ್ಲಿಲ್ಲ, ನಾ ಎಲ್ಲಿದ್ದೀನಿ ಭಾಗವತರ ವಾಕ್ಯಗಳಲ್ಲಿ ಇದ್ದೀನಿ. Now you can understand what is the weightage of this Bhagavatam. ನೀವು ಒಬ್ರೊಬ್ರು ಚಾಂಟ್ ಮಾಡುವಾಗ್ಲೂ ಆ ವಾಕ್ಯದಲ್ಲಿ ಪರಮಾತ್ಮ ಇರ್ತಾನೆ. He himself have proved, if I go wrong with my dress, he might accept or he might reject, but I don't want rejection, I want acceptance. ಪರಮಾತ್ಮನ ಅಕ್ಸೆಪ್ಟೆನ್ಸ್ ಎಲ್ಲಿವರೆಗೂ ಇದೆ ಅಂದ್ರೆ ಅವನಿಗೆ ಹೆದರಿಕೆ. ಭಾಗವತರು ಎಲ್ಲಿ ನನ್ನನ್ನ ರಿಜೆಕ್ಟ್ ಮಾಡ್ಬಿಡ್ತಾರೋ, ಐ ಆಮ್ ಸೋ ಸ್ಕೇರ್ಡ್ ಇಫ್ ದೀಸ್ ಭಾಗವತ ರಿಜೆಕ್ಟ್ ಮೀ. ನಾನ್ ಎಲ್ಲೂ ಇಲ್ಲ ನಾರದ್ರೆ, ನೀವ್ ಅವತ್ತು ನನ್ನನ್ನ ಎಕ್ಸ್ಪ್ಲೇನ್ ಮಾಡಿದ್ರಲ್ವಾ, ಆ ಮಗು ಹತ್ರ ಹೋಗಿ ನಾರಾಯಣ ಅನ್ನೋನ್ ಯಾರು, ನಾರಾಯಣನ ಮಂತ್ರ ಏನು, ಅವ್ನ್ ಯಾವ ರೀತಿ ಇದ್ದಾನೆ, ಮೊದಲು ಅವನ ವಿಗ್ರಹವನ್ನ ಮಣ್ಣಲ್ಲಿ ನೀನು ಮಾಡು ಅಂತ ನನ್ನ ರೂಪವನ್ನ ಹೇಳುವಾಗ ಆ ನಿಮ್ಮ ವಾಕ್ಯಗಳಲ್ಲಿ ನಾನು ಇದೀನಿ ನಾರದ್ರೆ. ನಾರದ ವಾಸ್ ರಿಯಲಿ ಸರ್ಪ್ರೈಸ್ಡ್. ನಾನ್ ಏನೋ ಹೇಳ್ದೆ ಅಂತ ನನ್ನ ವಾಕ್ಯಗಳಲ್ಲಿ ನೀವಿದ್ದೀರಾ. ಎಸ್, ಅರ್ಜುನನಿಗೂ ಇದೇ ಬೋಧನೆಯನ್ನ ಕೃಷ್ಣ ಮಾಡ್ದ. ಕೃಷ್ಣ, ನೀನ್ ಯಾವಾಗ್ಲೂ ನಿರಂತರ ಯಾರ ಹೃದಯದಲ್ಲಿ ಇರ್ತೀಯಾ ಕೃಷ್ಣ ಹೇಳು? ನನ್ನ ಹೃದಯದಲ್ಲಿದೀಯಾ? ಭೀಮಸೇನನ ಹೃದಯದಲ್ಲಿದೀಯಾ? ನನ್ನ ತಾಯಿ ಕುಂತಿ ಹೃದಯದಲ್ಲಿದೀಯಾ? ನನ್ನ ಮುತ್ತಾತನಾದ ಭೀಷ್ಮಾಚಾರ್ಯರ ಹೃದಯದಲ್ಲಿದೀಯಾ? ನಾನು ಎಲ್ಲರ ವಾಕ್ಯಗಳಲ್ಲಿ ಇದ್ದೀನಿ. ಅದಕ್ಕೆ ಗೀತಾಚಾರ್ಯನಾಗಿ
ಭಗವದ್ಗೀತೆ ವಾಕ್ಯಗಳಲ್ಲಿ ಪರಮಾತ್ಮ ಇದ್ದಾನೆ. ಭೀಷ್ಮಾಚಾರ್ಯರು ಕೊಟ್ಟಂತಹ ವಿಷ್ಣು ಸಹಸ್ರನಾಮವೆಂಬ ವಾಕ್ಯಗಳಲ್ಲಿ ಭಗವಂತ ಇದ್ದಾನೆ. ಇಸ್ ಇಟ್ ನಾಟ್? ಆಳ್ವಾರುಗಳು ಕೊಟ್ಟಂತಹ 4000 ದಿವ್ಯ ಪ್ರಬಂಧದ ವಾಕ್ಯಗಳಲ್ಲಿ ಭಗವಂತ ಇದ್ದಾನೆ. இன்னைக்கு கூட யாரோ சொன்ன வார்த்தை அப்படி தோணவே தோணாதில்லையா? அப்படியே மனசு உருக்கு ஆழ்வார்களுடைய பாசுரங்கள் நம்ம சொல்லிண்டே இருந்தா ಮನಸ್ಸು அப்படியே ಕನಿயும் ನಮக்கு. ವ್ಯಾಕ್ಸ್ ಬೊಂಬೆ ಮೆಲ್ಟ್ ಆಗೋ ತರ ಮೆಲ್ಟ್ ಆಗುತ್ತೆ ಇವತ್ತಿಗೂವೆ. ಮೀರಾ ಭಜನ್ ಒಂದ್ ಹಾಡಿದ್ರೆ ಸಾಕು ಮನಸ್ಸು ಕರಗಿ ಹೋಗುತ್ತೆ. ಸೂರ್ದಾಸ ಭಂಗ್ ಯಾವುದೇ ತಗೊಳ್ಳಿ, ತ್ಯಾಗರಾಜ ಕೀರ್ತನ, ಪುರಂದರದಾಸ ದೇವರನಾಮ, ಕಬೀರ್ ದಾಸೋ ಅಥವಾ ತುಕಾರಾಮ್ ಒಂದು ದೋಹೆ, ಅಥವಾ ರಾಮಚರಿತ ಮಾನಸ್ ಫ್ರಮ್ ತುಳಸಿದಾಸ್. ಯು ಟೇಕ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎನಿಥಿಂಗ್, ಜಯದೇವ ಕವೀಸ್ ಅಷ್ಟಪದಿ, ಎನಿ ಕಂಪೋಸಿಷನ್, ಆ ವಾಕ್ಯಗಳಲ್ಲಿ ಪರಮಾತ್ಮ ಇದೀನಿ ಅನ್ನೋದು ಸತ್ಯ ಅಲ್ವಾ? ಸತ್ಯವಾ ಮಿಥ್ಯವಾ? ಏನು ಬೇಡ, ಭಾಗವತನೂ ಬೇಡ, ಭಗವದ್ಗೀತೆನೂ ಬೇಡ, ನಾಕೇಮಿ ತೆಲೀದು. ಸುಮ್ಮನೆ ನಿಮ್ ಮನೆಯಲ್ಲಿ ನೀವು ಕುತ್ಕೊಂಡು ನಾರಾಯಣ 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 ಅನ್ನಿ. ಆ ವಾಕ್ಯದಲ್ಲಿ ಶ್ರೀಮನ್ನಾರಾಯಣ ಇರ್ತಾನೆ. ನಾನು ಭಾಗವತೋತ್ತಮರ ವಾಕ್ಯಗಳಲ್ಲಿದ್ದೀನಿ ಅನ್ನೋದು ಇಲ್ಲಿ ಸಾಬೀತಾಗ್ಬೇಕು ನಾರದರೆ. ಇಟ್ ಇಸ್ ನಾಟ್ ದಟ್ ಇಂಪಾರ್ಟೆನ್ಸ್ ಐ ಆಮ್ ಗಿವಿಂಗ್ ಟು ಮೈ ಪ್ರೆಸೆನ್ಸ್. ಇಟ್ ಇಸ್ ಅನ್ importance which I am giving to the Vakya of the Bhagavatas. ಅಲ್ವಾ? ಇವಾಗ ಭಾಗವತ ಮಹಾತ್ಮೆ ನಾರದರಿಗೆ ಗೊತ್ತಾಗ್ತಾ ಇದೆ. ಈಗ ತಡೀರಿ, ಒಂದ್ ನಿಮಿಷ ಹೋಗ್ಬೇಡಿ. ಪಾಂಚಜನ್ಯವನ್ನ ಕೈಯಲ್ಲಿ ಇಟ್ಕೊಂಡಿದ್ದೀರಾ ಅಲ್ವಾ? ಅದು ಕೊಡಿ. ಗಿವ್ ಮಿ ದಟ್ ಕಾಂಚ್. ಲಕ್ಷ್ಮಿ ಕೇಳ್ತಾಳೆ, ಯಾಕೆ ಲಕ್ಷ್ಮಿ, ವೈ ಡು ಯು ವಾಂಟ್ ದಟ್ ಕಾಂಚ್? ಇದರಲ್ಲಿ ನಾನು ಕ್ಷೀರವನ್ನ ತುಂಬಿಸಿ ಕೊಡ್ತೀನಿ. ಕ್ಷೀರಸಾಗರದಿಂದ ಒಂದಿಷ್ಟು ಕ್ಷೀರವನ್ನ ಆ ಒಂದು ಶಂಖದಲ್ಲಿ ತುಂಬಿಸಿ ಕೊಡ್ತೀನಿ. ಆ ಮಗು ಕಣ್ ಬಿಡ್ಲಿಲ್ಲ ಅಂದ್ರೆ ಈ ಶಂಖವನ್ನ ಅವನ 2 ದವಡೆಗಳಿಗೆ ಒತ್ತಿ, ಆ ದವಡೆಗಳಿಗೆ ಒತ್ತಿ ಈ ಶಂಖದ ಒಳಗಡೆ ಇರುವ ಕ್ಷೀರವನ್ನ ಪಾನೀಯ ಮಾಡಿಸಿ, ಪಾಪ ಮಗು ಎಷ್ಟು ದಿನ ಆಯ್ತೋ ಸರಿಯಾಗಿ ಊಟ ಮಾಡಿ, ಸರಿಯಾಗಿ ತಿಂಡಿ ತಿಂದು ಏನೂ ಇಲ್ಲದೆ ಸ್ತಂಭಿಸಿ ಹೋಗಿದೆ. ಆ ಮಗುವಿಗೆ ಒಂದು ಚೂರು ಹಾಲನ್ನ ಉಣಬಡಿಸಿ ಕೊಟ್ಟಿದ್ಯಾರೋ? ಸಾಕ್ಷಾತ್ ಮಹಾಲಕ್ಷ್ಮಿ, ಜ್ಞಾನ ಸ್ವರೂಪಿಣಿ ಅಲ್ವಾ? ಅದಕ್ಕೆ ಸ್ಕೂಲಿಗೆ ಹೋಗ್ದಿರೋ ಮಗು ಬಾಯಿ ಬಿಟ್ಟಿದ್ದೇ ಸಾಕು. ಓ ಮೈ ಗಾಡ್, ಯಾವ ಉಪನಿಷತ್ತು ಇಲ್ಲ, ಯಾವ ವೇದಗಳು ಇಲ್ಲ. ಸಕಲ ಸಾರ ಸತ್ವಮಯವಾದಂತಹ 12 ಶ್ಲೋಕಗಳನ್ನ ನುಡಿಮುತ್ತುಗಳು ಜೀವನಕ್ಕೆ ಆಧಾರ ಸ್ತಂಭವಾಗಿ ಇದೆ. ಒಂದೊಂದು ಯೋ ಅಂತ ಪ್ರವಿಶ್ಯ ಮಮ ವಾಚ ವಿಮಾಂ ಪ್ರಸೂಕ್ತ ಸಂಜೀವಯತ್ಯಖಿಲ ಶಕ್ತಿ ಧರ ಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣತ್ವಗಾದಿ ಪ್ರಾಣಾನ್ಮನೋ ಭಗವತೆ ಪುರುಷಾಯ ತುಭ್ಯಂ. ಹೇ ಪರಮ ಪುರುಷ ಅಂತ ಶುರು ಮಾಡುತ್ತೆ. ಯೋ ಅಂತ ಪ್ರವಿಶ್ಯ, ನನ್ನಲ್ಲಿ ಪ್ರವೇಶಿಸುವವನೇ, ನಾಲೋಪಲೋ ಮುಂದ್ರು ನೀ ರೂಪಮು ಚೂಪಿಚ್ಚಿನವಾಡು ಅಂತ ಶುರು ಮಾಡುತ್ತೆ ಆ ಮಗು. ಗೊತ್ತಾಯ್ತಾ? ಇನ್ನು ಯಾವ ವಸಿಷ್ಠ ವಾಲ್ಮೀಕಿ ಮಹರ್ಷಿಗಳು ಹಾಡದೇ ಇರುವಂತಹ ಒಂದು ಜಾಜ್ವಲ್ಯಮಾನವಾದ ಧ್ರುವಸ್ತುತಿಯನ್ನ ಕೊಡುತ್ತೆ. ಧ್ರುವಸ್ತುತಿ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ಅ ಹಾರ್ಟ್ ಆಫ್ ದ ಎಂಟೈರ್ ಭಾಗವತಂ. ಯು ನೋ ದಟ್ ಪ್ರಹ್ಲಾದ ಸ್ತುತಿ ಇಸ್ ದ ವಾಯು ಫಾರ್ ದ ಭಾಗವತ. ಧ್ರುವಸ್ತುತಿ ಇಸ್ ದ ಹಾರ್ಟ್ ಆಫ್ ಭಾಗವತ. ಇದನ್ನ ಹೇಳಿದೀನಿ ಸ್ಮಿತಾ, ನಿಮ್ ಕ್ಲಾಸ್ ಅಲ್ಲೂ ಹೇಳಿದೀನಲ್ವಾ? ಇದನ್ನ ಹೇಳಿದೀನಿ, ಅವರೆಲ್ಲೋ ಇದು ಸೊ 12 ನುಡಿಮುತ್ತುಗಳು, 12 ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ರೀತಿ ಆ ಮಗುವಿಗೆ ಜ್ಞಾನ ಪ್ರಚೋದನೆಯನ್ನ ಮಾಡಬೇಕು. ಹೇ ಪರಮಾತ್ಮ, ನಿನ್ನ ಪ್ರೆಸೆನ್ಸ್ ಒಬ್ಬರ ಹತ್ರ ಇದೆ ಅಂದ್ರೆ ಅವರು ಜ್ಞಾನ ಸ್ವರೂಪಿಯಾಗಿದ್ದಾರೆ ಅಂತ ಅರ್ಥ. ಹೌ ಕ್ಯಾನ್ ಯು ರಿಯಲೈಸ್ ದ ಪ್ರೆಸೆನ್ಸ್ ಆಫ್ ಲಾರ್ಡ್? ಯಶೋದಾ மாமி, உங்களுக்குள்ள பெருமாள் இருக்கா? எப்படி கனகா மாமி, எப்படி? హౌ కెన్ యూ రియలైజ్? కస్తూరి మామి, ఎలా మీకు రియలైజ్ అవుతుంది మీ లోపల భగవంతుడు ఉంటాడు అని? ఓన్లీ త్రూ జ్ఞానం అల్వా?
ಜ್ಞಾನ ಪ್ರಚುರವಾದ್ರೆ, ಜ್ಞಾನದ ಕಟ್ಟೆ ಒಡೆದ್ರೆ, ಓಹೋ ನಾನೇ ಎಲ್ಲ ಅನ್ಕೊಂಡಿದ್ದೆ, ನಾನ್ ಏನೂ ಅಲ್ಲ, ಅವನೇ ಎಲ್ಲ ಅನ್ನೋ ಬುದ್ಧಿ ನಮಗ್ ಬಂದ್ರೇನೆ ಜ್ಞಾನ ಬಂತು ಅಂತ ಅರ್ಥ. ಇಸ್ ಇಟ್ ನಾಟ್ ప్రభా ಆಂಟಿ? నేనే అంత అనుకోని మరి నేనే అంత కాదు, నేను ఏమీ లేదు ಅನ್ನೋ ಬುದ್ಧಿ వచ్చేదే ಜ್ಞಾನము ಅಲ್ವಾ? ಈ ರೀತಿಯಾಗಿ ನಮ್ಮಲ್ಲಿ ಜ್ಞಾನ ಪ್ರಚುರಕ್ಕೆ ಅಂತಾನೆ ಪರಮಾತ್ಮ ನಿಂತಿರ್ತಾನೆ. ಅವರ್ ಸೆಲ್ಫ್ ರಿಯಲೈಸೇಷನ್, ಅವರ್ ಜ್ಞಾನಂ ಇಸ್ ನಥಿಂಗ್ ಬಟ್ ಅವರ್ ಮೋಕ್ಷ. ಇಸ್ ಇಟ್ ನಾಟ್? ಮೋಕ್ಷ ತಗೊಳ್ಳೋದು ಬಾರಿ ಈಸಿ. ಇವಾಗೆಲ್ಲ ನಿಮ್ಗೆ ಮೋಕ್ಷ ಸಿಕ್ಕಿದೆ, ಸಿಕ್ಕಿಲ್ಲ ಅನ್ಕೊಂಡಿದೀರಾ? Do you think that you haven't got the moksha? Not that literally if you go to Vaikuntham, you will get moksha. Going to the Vaikuntham is nothing but doing the karyam after the moksha. ಗೊತ್ತಾಯ್ತಾ? ವೈಕುಂಠಕ್ಕೆ ನಾವು ಹೋಗೋದು ಎಕ್ಕಡೆ ಸರ್, ಇಕ್ಕಡೆ ಉನ್ನಾಮ್ ಮೇಮು. ರೇಖಾ ಕೇಳ್ತಾರೆ, என்ன ಸರ್ இப்படி சொல்றீங்களே, ಹಿಂಗೆ ಇರ್ಕೋಮೆ, ಇನ್ನೂ ಈ ಜಗತ್ತಲ್ಲೇ ನಾವಿದೀವಲ್ಲ, ಕಷ್ಟ ಕಾರ್ಪಣ್ಯಗಳ ಮಧ್ಯದಲ್ಲೇ ಬಳಲ್ಕೊಂಡು ಇದೀವಲ್ಲ ಈ ಸ್ಥೂಲವಾಯದ ಪ್ರಾಕೃತಿಕ ಶರೀರದಿಂದ ಅಂದ್ರೆ, ನೋ, ಯು ಆಲ್ರೆಡಿ ಫೆಚ್ಡ್ ಮೋಕ್ಷ. ವಾಟ್ ಇಸ್ ಗೋಯಿಂಗ್ ಟು ದ ವೈಕುಂಠಂ ಥ್ರೂ ಅರ್ಚಿರಾದಿ ಮಾರ್ಗ? ಇಟ್ ಇಸ್ ಫಾರ್ ಕೈಂಕರ್ಯಂ. ಗೊತ್ತಾಯ್ತಾ? ಸೊ ಮೋಕ್ಷ ಅನ್ನೋದು ತುಂಬಾ ಮೈನ್ಯೂಟ್ ನಮ್ಮ ಸನಾತನ ಧರ್ಮದಲ್ಲಿ. ಇಟ್ ಇಸ್ ನಾಟ್ ಅಟ್ ಆಲ್ ಅ ಬಿಗ್ ಥಿಂಗ್ ದಟ್ ಯು ಹ್ಯಾವ್ ಟು ಅಚೀವ್. ಯು ಆಲ್ರೆಡಿ ಗಾಟ್ ವೆನ್ ಯು ಆರ್ ಆಲ್ರೆಡಿ ಇನ್ ಸತ್ಸಂಗಂ. ನಿಮ್ಮ ಜ್ಞಾನವೇ ನಿಮ್ಮ ಮೋಕ್ಷಕ್ಕೆ ಲೀಡ್ ಆಗುತ್ತೆ ಹೊರತು ಭಗವಂತನ ಪ್ರೆಸೆನ್ಸ್ ಅನ್ನೋದೇ ನಿಮ್ಮೊಳಗಡೆ ಇರುವಂತಹ ಜ್ಞಾನ. ಆ ಮಗುಗೆ ಈ ರೀತಿ ಜ್ಞಾನೋಪೇತವಾದಂತಹ ಶಂಖ, ಶುದ್ಧ ಸ್ಫಟಿಕವಾಗಿ ಬೆಳ್ಳಿಗಿರೋ ಶಂಖವನ್ನ ಅವನ ದವಡೆಗಳಿಗೆ ಒತ್ತು ಬಿಟ್ಟು ಅವನ ಬಾಯಲ್ಲಿ ಈ ಕ್ಷೀರವನ್ನ, ಮಧುಪಾನವನ್ನ ಅಥವಾ ಅಮೃತಪಾನವನ್ನ ಅವನಿಗೆ ಮಾಡಿಸಿ. ಹಾಲ್ ತುಂಬಾ ಇಂಪಾರ್ಟೆಂಟ್ ಗೊತ್ತಾ? ಜೀವನಕ್ಕೆ ಹಾಲ್ ತುಂಬಾ ಇಂಪಾರ್ಟೆಂಟ್. ನವಡೇಸ್ ಡಾಕ್ಟರ್ ಸೇಸ್ ಹಾಲೇ ಕುಡಿಸ್ಬೇಡಿ ಮಗುಗೆ. ಅದ್ ಯಾವ ನನ್ ಮಗ ಡಾಕ್ಟರ್ ಓದದ್ನೋ ಗೊತ್ತಿಲ್ಲ. ಹೂ ಮೇಕ್ಸ್ ಸಚ್ ಡ್ಯಾಮೇಜಸ್ ಇನ್ ದ ಹೋಲ್ ಸಿಸ್ಟಮ್ ಆಫ್ ಹ್ಯೂಮನ್, ಐ ಡೋಂಟ್ ನೋ. ಹಾಲಿಲ್ದೆ ಯಾವ್ದಾದ್ರೂ ಪ್ರಾಣಿ ಇದೆಯಾ? ಹೆತ್ತ ಕಂದಮ್ಮನಿಗೆ ಹಾಲ್ ಕೊಡೋದು ಅನ್ನೋದು ಎಲ್ಲಾ ಪ್ರಾಣಿಗಳ ಧರ್ಮ ಅಲ್ವಾ? I have heard this statement, you're not supposed to give milk at all to the babies. ಬುದ್ಧಿ ಕ್ಷೀಣವಾಗುತ್ತೆ ಅಂತ ಅಲ್ವಾ? ಎಲ್ಲಾದ್ರೂ ಉಂಟಾ? ಕ್ಷೀರ ಅನ್ನೋದು ಅಮೃತ. ಹಾಲಿಲ್ಲ ಅಂದ್ರೆ ಜೀವನ ಇಲ್ಲ. ಅದು ಗೊತ್ತಾ ನಿಮಗೆ? ಈಗ ಯಾರು ಕೊಡಲ್ಲ ಸರ್, ಹಾಲು ಕೊಡ್ಬಾರ್ದು ಅಂತಾರೆ. ಅದೇ ಒಂದಿನ ಹಾಲು ಕೊಡ್ಬೇಡಿ ಅಂತಾರೆ, ಒಂದಿನ ಅನ್ನ ತಿನ್ಬೇಡಿ ಅಂತಾರೆ. ಅದು ಹಸುಗೆಲ್ಲ ಹಾರ್ಮೋನ್ಸ್ ಎಲ್ಲ ಇಂಜೆಕ್ಟ್ ಮಾಡ್ತಾರಲ್ಲ, ಅದಕ್ಕೆ ಹೇಳ್ತಾರೆ. ನಮ್ ಹಳ್ಳಿ ಕಡೆ ಎಲ್ಲ ಹೊಡೆದು ಕುಡ್ಸೋರು ನಮ್ಗೆ ಹಾಲನ್ನ. ಅಲ್ಲ, ಅವಾಗ ಈಗಿನ ಕಾಲದಲ್ಲಿ ಅದು ಹಸುಗೆಲ್ಲ ತುಂಬಾ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡ್ತಾರೆ. ಹೌದಾ? ಅದಕ್ಕೋಸ್ಕರ ಮಕ್ಳಿಗೆ ಕೊಡಬೇಡ, ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅವ್ರಿಗೆ. ನಮ್ಗೆಲ್ಲ ಎಷ್ಟು ಹಾಲ್ ರೂಢಿ ಆಗಿದೆ ಅಂದ್ರೆ, ಅವಾಗೆಲ್ಲ ನಮ್ಗೆಲ್ಲ ಅಂದ್ರೆ ಸುಮ್ನೆ ಅಲ್ಲೇ ಊರಲ್ಲಿ ಮೇಯ್ಸವ್ರು ಇದ್ ಮಾಡೋರು, ಏನು ನ್ಯಾಚುರಲ್ ಇದ್ ಮಾಡಕ್ಕೆಲ್ಲ ಮಾಡ್ತಿದ್ರು. ಇವಾಗ ಅದು ಇದು ಆಗಕ್ಕೂನು ಇಂಜೆಕ್ಷನ್ ಕೊಟ್ಟೆ ಗರ್ಭ ಇದ ಮಾಡಕ್ಕೆ ಎಲ್ಲ ಮಾಡ್ತಾರೆ. ಅದೇ ಆ ಒಂದ್ ಸಲುವಾಗಿ ಕೊಡ್ಬೇಡಿ ಅಂತಾರೋ ಏನೋ ಗೊತ್ತಿಲ್ಲ. ಬಟ್ ಒಳ್ಳೆ ಹಾಲ್ ಸಿಕ್ಕಿದ್ರೆ ಕೊಟ್ರೆ ವಾಸಿ ಅಲ್ವಾ? ನಮ್ಗೆಲ್ಲ ಹಾಲ್ ಕುಡಿಲಿಲ್ಲ ಅಂದ್ರೆ ನಿದ್ದೆ ಬರಲ್ಲ ಗೊತ್ತಾ? ಸಮಟೈಮ್ಸ್ ಐ ಗೋ ಟು ಸ್ಲೀಪ್ and I get up in the midnight. I feel I have lost something without drinking milk. ಅವಾಗ ಹೋಗಿ ಹಾಲ್ ಪ್ಯಾಕೆಟ್ ಕಟ್ ಮಾಡಿ ಹಾಲ್ ಕುಡಿದು ಬಿಟ್ಟು ಬಂದು ಮಲಗೋದು ಉಂಟು. ಅಷ್ಟು ರೂಢಿ ಆಗ್ಬಿಟ್ಟಿದೆ ನಮ್ಗೆ. ಹಾಲಿಲ್ಲ ಅಂದ್ರೆ ಅಪ್ಪ, ಹಾಲು ಮೊಸರು ಇಲ್ಲ ಅಂದ್ರೆ ಕಾಂಟ್ ಇಮ್ಯಾಜಿನ್ ವಾಟ್ ಇಸ್ ಅವರ್ ಲೈಫ್. ಐ ಆಲ್ವೇಸ್ ಟೆಲ್ ಪೀಪಲ್ ಐ ನೆವರ್ ಕಮ್ ಟು ಶ್ರೀಲಂಕಾ ಅಂತ. ಯಾಕೆ ಸಾರ್ ಅಂತಾರೆ, ಇನ್ ಶ್ರೀಲಂಕಾ ಯು ಡೋಂಟ್ ಫೈಂಡ್ ಕೌಸ್ ಮಿಲ್ಕ್ ಸೋ ಈಸಿಲಿ. You can get coconut milk very easily. ಯಾಕಂದ್ರೆ ಎಲ್ಲಾರ ಮನೆ ಮುಂದ್ಗಡೆನೂ ಒಂದು ರೀತಿ ಮಿಷಿನ್ ಇದೆ. You know that machine that takes out the pulp of the coconut and that crushes the coconut. Coconut milk ಈಗ ಒಂದು 3 ಲೀಟರ್ ಇದ್ರೆ ಅದಕ್ಕೆ ಒಂದು 6 ಲೀಟರ್ಸ್ ನೀರನ್ನ ಸೇರಿಸ್ತಾರೆ, ಬಿಸಿ ನೀರನ್ನ. ಓಕೆ, ಒಂದು 6 ಲೀಟರ್ ಬಿಸಿ ನೀರನ್ನ 3 ಲೀಟರ್ಸ್ ಆಫ್ ಕೋಕೋನಟ್ ಮಿಲ್ಕ್ ಆತರ ಸೇರಿಸ್ಬಿಟ್ಟು ಒಂದು ದೊಡ್ಡ ಹಂಡೆನಲ್ಲಿ ಮನೆ ಕಿಚನ್ ಅಲ್ಲಿ ಇಟ್ಕೋತಾರೆ. ವಾಟ್ ಎವರ್ ದೇ ಕುಕ್, ವೆದರ್ ಇಟ್ಸ್ ಅ ವೆಜಿಟೇಬಲ್, ವೆದರ್ ಇಟ್ ಇಸ್ ರೈಸ್,
whether it is noodles, whatever they do, out of that water they keep doing. ಆ ಕೋಕೋನಟ್ ಮಿಲ್ಕ್ ನ ತೆಗೆದು ಬಿಸಿನೀರ್ನ ಕಾಯಿಸಿ ಅದನ್ನ ಮಿಕ್ಸ್ ಮಾಡಿ ಇಡೋ ಪ್ರೋಸೆಸ್ ಎಲ್ಲಾರು ಬೆಳಗಾಗಿದ್ದು ಮಾಡೋದು ಶ್ರೀಲಂಕಾದಲ್ಲಿ. ಎವ್ರಿಬಡಿ ಡಸ್ ದಿಸ್, everybody does this, all the Sinhalese, but they don't have the concept of milk and curd. ಇಡೀ ಶ್ರೀಲಂಕಾ ಶೋಷಣೆ ಮಾಡಿ ಹುಡುಕಿದ್ರು they will not get curd at all. Dr. Rama Srinivasan, she went to Sri Lanka for 30 days ಉಪನ್ಯಾಸ. ಏನಂದ್ರೆ ರಾಮಾಯಣ ಪ್ರಸ್ತಾವನ 30 days. ಅಂಡ್ ನಮಗೆಲ್ಲ ನಿಮ್ಗೆ ಗೊತ್ತು, ಒಂದು ಗುಕ್ಕು ಸೇರಲ್ಲ ಮೊಸರಿಲ್ಲ ಅಂದ್ರೆ. ಸೇರುತ್ತಾ? ஒரு குக்கானு நம்மளுக்கு தயிர் சாதம் இல்ல தயிரோட ஏதாவது ಈಗ 3 ದೋಸೆ ತಿಂದ್ರೆ 2 ದೋಸೆ ಪರಿಕಾರ, 1 ದೋಸೆ ನಮಗ್ ತೈರ್ ಜೊತೆ ಬೇಕು. ಚಪಾತಿ 3 ತಿಂದ್ರೆ 1 ಚಪಾತಿ ಆದ್ರೂ ತೈರೋಡದ ನಮಕ್ வேணும். ಎಸ್ಪೆಷಲಿ ಅಷ್ಟು ಗ್ರಾಮತ್ವಳಕ್ ತೈರ್ ಇಲ್ಲ ಅನ್ನ ಅವ್ರ ಗುಕ್ಕು ನಮ್ಳಕ್ ಉಳ್ಳೆ ಪೋರ್ಲ ಅನ್ನ. ಈ ರಮಾ ಶ್ರೀನಿವಾಸನ್ ಅಲ್ಲಿ ಹೋಗ್ಬಿಟ್ಟು ಪರದಾಡ್ಬಿಟ್ರು ವಿತಿನ್ 1 week. ಅಯ್ಯೋ ತೈರಿಲ್ಲೇ. ಕೊನೆಗೆ ಮಗ ಟಿಕೆಟ್ ಮಾಡಿಸ್ಕೊಂಡು ಪಾಪ ತೈರಿಗೋಸ್ಕರ ಹೋದ. ತೈರನ್ನ ತಗೊಂಡು ಪ್ಯಾಕ್ ಮಾಡ್ಕೊಂಡು ವಾಂಕ್ಯಮ್ಮ ಒಂದ್ ತೈರು ಅಂತ ಕೊಡಕ್ಕೆ. ವಿ ಆರ್ ಸೋ ಮಚ್ ಗೆಟ್ ಯೂಸ್ ಟು ಬಟರ್ ಮಿಲ್ಕ್ ಅಂಡ್ ಆಲ್ಸೋ ಕರ್ಡ್ ಅಂಡ್ ಆಲ್ಸೋ ಹಾಲು. ನಮ್ಮಪ್ಪ ಯಾವಾಗ್ಲೂ ಬೈತಾರೆ, ಹಾಲ್ ಕುಡ್ದು ಮೊದ್ದ ಆಗಿದೀಯಾ ನೀನು ಅಂತ. ಈ ಆಲ್ವೇಸ್ ಕೋಲ್ಡ್ಸ್ ಮೀ. ನಮ್ಮಮ್ಮ ಅದಕ್ಕೆ ಏನ್ ಗೊತ್ತಾ, ಪರವಾಗಿಲ್ಲ ನನ್ ಮಗನ್ಗಿರೋ ಬುದ್ಧಿ ಸಾಕು, ನಿಮ್ಗಿರೋ ಬುದ್ಧಿ ನೀವ್ ಇಟ್ಕೊಡಿ, ಅವನ್ಗಿರೋ ಬುದ್ಧಿ ಅವನ್ಗಿರುತ್ತೆ. ಬಿಕಾಸ್ ಶಿ ಆಲ್ಸೋ ಲೈಕ್ಸ್ ಮಿಲ್ಕ್. ವಿ ಬೋತ್ ಸ್ವಿಮ್ ಇನ್ ಮಿಲ್ಕ್. ಆಲ್ ದ ಅಷ್ಟಗ್ರಾಮ ವಾಸೀಸ್ ಆರ್ ಲೈಕ್ ದಟ್. ವಿತೌಟ್ ಮಿಲ್ಕ್, ವಿತೌಟ್ ಕರ್ಡ್, ವಿ ಕೆನಾಟ್ ಇವನ್ ಇಮ್ಯಾಜಿನ್ ಅವರ್ ಲೈಫ್. ಈ ಹಾಲನ್ನ ಈಗ ನಮಗ್ ಬೇಕಾದ ರೀತಿಲಿ ನಾವು ಹೇಳೋಣ, ಲಕ್ಷ್ಮಿನೇ ಕೊಡ್ತಾ ಇದ್ದಾಳೆ, ಹಂಗಾಗಿ ನಾವು ಕುಡಿಬೇಕು ಹಾಲನ್ನ ಅಲ್ವಾ? ಈ ಹಾಲಲ್ಲಿ, ಕ್ಷೀರದಲ್ಲಿ ಅಮೃತಪಾನವನ್ನ ಮಾಡಿಸಿ. ಬಿಕಾಸ್ ಟುಮಾರೋ ಧ್ರುವ ಇಸ್ ಗೋಯಿಂಗ್ ಟು ಬಿ ಅ ಚಿರಂಜೀವಿ. ಶಿಂಶುಮಾರ ಚಕ್ರದಲ್ಲಿ, ಧ್ರುವ ನಕ್ಷತ್ರದಲ್ಲಿ ಫಳ 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 ಅಂತ ಯಾವಾಗ್ಲೂ ಧ್ರುವ ಹೊಳಿಬೇಕು ಅಂದ್ರೆ ಮೊದಲ ಒಂದ್ ಚಿರಂಜೀವಿ ಆಗಿರ್ಬೇಕು. ಇಸ್ ಇಟ್ ನಾಟ್? ಆವತ್ತಿನ ದಿನ ಕೊಟ್ಲಂತೆ ಮಹಾಲಕ್ಷ್ಮಿ ಆ ಹಾಲನ್ನ. ಅದಕ್ಕೆ ಇವತ್ತಿಗೂ ನಮಗೆ ಧ್ರುವ ನಕ್ಷತ್ರ ಚಿರಂಜೀವತ್ವ, ಚಿರಂಜೀವಿಯಾಗಿ ಎಲ್ಲಾ ರುದ್ರಾದಿಗಳು, ಎಲ್ಲಾ ಮರುದ್ಗಣಗಳು, ಪ್ರಜಾಪತಿಗಳು, ಧರ್ಮ ಅನ್ನೋ ದೇವತೆ, ಧರ್ಮದೇವತೆ ಎಲ್ಲಾರು ಶಿಂಶುಮಾರ ಚಕ್ರವನ್ನ ತಿರುಗಿ ಪ್ರದಕ್ಷಿಣಾಭಿಮುಖವಾಗಿ ಬರ್ತಾ ಇದ್ದಾರೆ. ನವಕಾಂಡ ಋಷಿಗಳು, ಸಪ್ತ ಋಷಿಗಳು ಎಲ್ಲಾರು ಅದೇ ಚಕ್ರವನ್ನ ಹಿಂಗೆ ಇವತ್ತಿಗೂ ತಿರುಗ್ತಾ ಇದ್ದಾರೆ. ನಾವು ಅಂದ್ರೆ ಈ ಅರ್ತ್ ಪ್ಲಾನೆಟ್ ಕೂಡ it seems to be revolving around the sun, but indeed it is also doing the pradakshina of this Dhruva nakshatra. ಗೊತ್ತಾ ನಿಮಗೆ? ನಮ್ಮ 9 ಪ್ಲಾನೆಟ್ ಇರ್ಕೆ, ಇಂದ 9 ಪ್ಲಾನೆಟ್ ಆಲ್ ನವಗ್ರಹಗಳು ಕೂಡ ಇದೇ ಶಿಂಶುಮಾರ ಚಕ್ರದ ಮಧ್ಯದಲ್ಲಿ ಶೈಶುಮಾರಂ ಅಂತ ಹೇಳ್ತೀವಿ. ಚೇಳಿನ ರೂಪದಲ್ಲಿ ಅದು ಇದೆ ಅಂತ ಅವಾಗ್ಲೇ ನಿಮ್ಗೆ ಹೇಳಿದೆ. ಚೇಳು ಈ ರೀತಿ ಕೊಂಡಿ ಚೇಳು, ಇದು ಅದರ ಬಾಲ ಈ ರೀತಿ ಬಂದಿದೆ ವೃಶ್ಚಿಕದ ಹಾಗೆ. ಮಧ್ವ ಸಂಪ್ರದಾಯದಲ್ಲಿ ಚೇಳಿನ ಸ್ವರೂಪದಲ್ಲಿ ನಾರಾಯಣನ ಒಂದು ವಿಗ್ರಹ ಸಿಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಶಿಂಶುಮಾರ ವಿಷ್ಣು. ಶಿಂಶುಮಾರ ವಿಷ್ಣು. ನಿಮ್ಮ ಯಜಮಾನ್ರು ಮಧ್ವ ಸಂಪ್ರದಾಯಕ್ಕೆ ಸೇರ್ತವ್ರಲ್ವಾ ಅಡ್ಡಾಳ್ ಮಾಮಿ? ನೋಡಿಲ್ವಾ ನೀವು? ಇಂಥದ್ದೆಲ್ಲ ನೋಡಲ್ಲ ನೀವು? ನೋಡಿ ಮೊದ್ಲ ನೋಡ್ತೀನಿ. ನೋಡಿ, ಕೇಳಿ, ನೀವು ಯಜಮಾನ್ರನ್ ಕೇಳಿ. ಶಿಂಶುಮಾರ ಪೂಜೆಯನ್ನ ಮಾಡುವುದು ಮಧ್ವ ಸಂಪ್ರದಾಯದಲ್ಲಿ ಮಾತ್ರ, ಇನ್ಯಾವ ಸಂಪ್ರದಾಯದಲ್ಲೂ ಥ್ರೂ ಔಟ್ ಇಂಡಿಯಾ ಐ ಟೋಲ್ಡ್ ಯು ನೋ ದೇರ್ ಆರ್ 8 ಸಂಪ್ರದಾಯಂ ಫಾರ್ ವೈಷ್ಣವಿಸಮ್, ಬಟ್ ಇನ್ ಮಧ್ವ ಸಂಪ್ರದಾಯ ದೇ ಡೂ ದ ಪೂಜಾ ಫಾರ್ ಧ್ರುವ ಅಂಡ್ ಆಲ್ಸೋ ಶಿಂಶುಮಾರ ವಿಷ್ಣು. ಗೊತ್ತಾಯ್ತಾ? ಧ್ರುವನಿಗೆ ಪೂಜೆ ಇದೆ, ಶಿಂಶುಮಾರ ವಿಷ್ಣು ಪೂಜೆ ಇದೆ, ಪ್ರಹ್ಲಾದನಿಗೆ ಪೂಜೆ ಇದೆ. ಗೊತ್ತಾಯ್ತಾ? ನಮ್ಮಲ್ಲೂ ಇಲ್ಲ, ಒಂದು ರೀತಿ ವಿಗ್ರಹ ಸಿಗುತ್ತೆ. ನಾನು ಇಟ್ಕೊಂಡಿದ್ದೀನಿ ಚಿಕ್ಕ ವಿಗ್ರಹ. ನಾನ್ ಮುಂಚೆ ಇದೇನಿದು, ಏನೋ ಪರದೇವತೆ ತರ ಇದೆಯಲ್ಲ, ಇದು ಯಾವ್ದೋ ಒಂದು ತಂತ್ರ ಪೂಜೆನಾ, ಯಕ್ಷಿಣಿ ಪೂಜೆನಾ, ಏನ್ ಈ ತರ ಇದೆಯಲ್ಲ, ಐ ಡೋಂಟ್ ನೋ ಹೌ ಐ ಗಾಟ್ ದಟ್ ವಿಗ್ರಹ. ಐ ರಿಯಲಿ ವಂಡರ್ ಹೌ ಡಿಡ್ ಐ ಗೆಟ್ ದಟ್. ಬಟ್ ಅದು ಇನ್ಯಾರು ಅಲ್ಲ, ಶಿಂಶುಮಾರ ವಿಷ್ಣು. ಶಂಖಚಕ್ರಗಳನ್ನ ಇಟ್ಕೊಂಡಿರ್ತಾರೆ. ಕೆಳಗಡೆ ಮತ್ಸ್ಯ ನೋಡಿದೀರಾ ಅಲ್ವಾ?
ಮೀನು, ಕೆಳಗಡೆ ಆಮೆ ನೋಡಿದ್ದೀರಾ ಅಲ್ವಾ? ಮತ್ಸ್ಯ ಕೂರ್ಮ ವರಾಹ ದಶಾವತಾರಗಳಲ್ಲಿ. ಇದು ಮತ್ಸ್ಯ ಕೂರ್ಮ ಏನೂ ಅಲ್ಲ, ಚೇಳು. ಕೊಂಡಿ ಹಿಂಗಿರುತ್ತೆ, ಚೇಳಿನ ಹೊಟ್ಟೆ ಇರುತ್ತೆ, ಚೇಳಿನ ಮೇಲೆ ಹಿಂಗೆ ಬಂದಿರೋ ಬಾಲ ಹಿಂಗ್ ಸುತ್ಕೊಂಡು ಮಹಾವಿಷ್ಣು ನಿಂತಿರ್ತಾರೆ. ದಟ್ ಇಸ್ ನಥಿಂಗ್ ಬಟ್ ಶಿಂಶುಮಾರ ಚಕ್ರ. ಆ ಮಹಾವಿಷ್ಣುವಿನ ಹೃದಯದಲ್ಲಿ ಧ್ರುವ ನಕ್ಷತ್ರ ಪಡ 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 ಅಂತ ಹೊಳಿತಾ ಇರುತ್ತೆ. ಆ ಹೃದಯದಲ್ಲಿ ಧ್ರುವ ಕೂತಿದ್ದಾನೆ ಅಂತ ಅರ್ಥ. ಗೊತ್ತಾಯ್ತಾ? ಈ ದೇವರನ್ನ, ಈ ಶಿಂಶುಮಾರ ನಾರಾಯಣನನ್ನ ಮಧ್ವ ಸಂಪ್ರದಾಯದಲ್ಲಿ ಪೂಜೆ ಮಾಡ್ತಾರೆ. ನಂಗೂ ಇದು ಆಮೇಲೆ ಗೊತ್ತಾಗಿತ್ತು. ವೆನ್ ಐ ಹ್ಯಾಡ್ ಬೀನ್ ಟು ಸೋಂದೆ ಮಠ, ಅಲ್ಲಿ ಆ ವಿಗ್ರಹ ನೋಡ್ದೆ. ಫೈನಲಿ ಐ ಥಾಟ್ ಓಕೆ, ಐ ಹ್ಯಾಡ್ ಟು ಆಸ್ಕ್ ದ ಸ್ವಾಮಿ, ಸೋಂದೆ ಮಠದ ಸ್ವಾಮಿಯನ್ನ ಕೇಳ್ದೆ, ಈ ರೀತಿ ಒಂದು ವಿಗ್ರಹ ನಾವು ನೋಡೇ ಇಲ್ವಲ್ಲ, ಇದು ನಂಗೇನು ಅರ್ಥನೇ ಆಗ್ತಾ ಇಲ್ವಲ್ಲ. ಸೇಮ್ ವಿಗ್ರಹ ಗಾಟ್ ಇನ್ ಮಿನಿಯೇಚರ್ ಸೈಜ್ ಅಟ್ ಮೈ ಹೋಮ್. ಐ ಡೋಂಟ್ ನೋ ವಾಟ್ ಟು ಡೂ ಬಿಕಾಸ್ ಇಟ್ ಹ್ಯಾಸ್ ಗಾಟ್ ಶಂಖಚಕ್ರ. ಐ ಡೌಟ್ ವೆದರ್ ಇಟ್ ಇಸ್ ನಾರಾಯಣ ಆರ್ ಎನಿ ಭಗವತಿ. ಯಾಕಂದ್ರೆ ಕೇರಳದಲ್ಲೆಲ್ಲ ಎಲ್ಲಾ ಭಗವತಿಗಳ ಕೈಯಲ್ಲೂ ಶಂಖಚಕ್ರ ಇರುತ್ತೆ. ಸೊ ಐ ರಿಯಲಿ ಡೌಟ್, ಬಿಕಾಸ್ ಯಾವುದೇ ಒಂದು ಐಕನಾಗ್ರಫಿ ನೋಡಿದ್ರು ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಸ್ಟೋರಿ ವಿಚ್ ಇಸ್ ಕನೆಕ್ಟೆಡ್ ಟು ಭಾಗವತ. ಗೊತ್ತಾಯ್ತಾ? ನೀವುಗಳು ಅಷ್ಟೇನೆ, ನಾಳೆ ದಿನ ಯಾವುದೇ ವಿಗ್ರಹ ರೂಪವಾಗಿ ಎಲ್ಲಾದ್ರೂ ಏನಾದ್ರೂ ನೋಡಿದ್ರೆ ಯು ಮಸ್ಟ್ ಹ್ಯಾವ್ ದಟ್ ಇಕ್ವಿಸಿಟಿ ಟು ನೋ ದ ಮೀನಿಂಗ್ ಆಫ್ ದಟ್ ಐಕನಾಗ್ರಫಿ. ಸುಮ್ಮನೆ ಭಗವಂತನ್ ನೋಡಿದ್ವಿ, ಎರಡು ತಟ್ಕೊಂಡು ವಾಪಸ್ ಬಂದ್ವಿ ಅಂತ ನೋಡ್ಬಾರ್ದು. ನೆವರ್ ಹ್ಯಾವ್ ದಟ್ ಕೈಂಡ್ ಆಫ್ ಬ್ಲೈಂಡ್ ಬಿಲೀಫ್ ಇನ್ ಎನಿ ಆಫ್ ಅವರ್ ಇಂಡಿಯನ್ ಐಕಾನ್ಸ್. ಅದನ್ನ ನೀವು ಪರಿಶೀಲನೆ ಮಾಡ್ಬೇಕು, ನೋಡ್ಬೇಕು. ಒಂದು ವಿಷ್ಣು ನೋಡ್ತೀರಾ, ಕೈಯಲ್ಲಿ ಪ್ರಯೋಗ ಚಕ್ರ ಇದೆಯಾ ಅಥವಾ ಸರಿಯಾದ ಚಕ್ರ ಇದೆ ಗಮನಿಸ್ಬೇಕು. ಕೈಯಲ್ಲಿ ಪ್ರಯೋಗ ಶಂಖ ಇದೆಯಾ ಅಥವಾ ಸುಮ್ಮನೆ ಶಂಖವನ್ನ ಇಟ್ಕೊಂಡಿದಾರ ಗಮನಿಸ್ಬೇಕು. ವರದಾನ ಅಭಯಾನ ಗಮನಿಸ್ಬೇಕು. ನೋ the driver who come with me regularly to for all the divinations, he always says, ಸರ್ ಮುಂಚೆ ಎಲ್ಲ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ದೇವ್ರ ಮುಖ ಹೆಂಗಿದೆ ಅಂತಾನು ನೋಡ್ತಾ ಇರ್ಲಿಲ್ಲ, ನಮಸ್ಕಾರ ಮಾಡ್ಕೊಂಡು ವಾಪಸ್ ಬಂದ್ಬಿಡ್ತಾ ಇದ್ದೆ. ಆಫ್ಟರ್ ಗೆಟಿಂಗ್ ಟ್ರೈನ್ ಫ್ರಮ್ ಯು and immensely he has traveled with me to all the divinations and now he understands better than me in fact. ಗೊತ್ತಾಯ್ತಾ? ಅವನೇ ಹೇಳ್ತಾನೆ, ನನ್ನ ಡ್ರೈವರೇ ಹೇಳ್ತಾನೆ, ಸರ್ ಆ ದೇವರಲ್ಲಿ ನೋಡಿ ಅಭಯ ಹಸ್ತದಲ್ಲಿ ದೇರ್ ಇಸ್ ಒನ್ ಪುಷ್ಪಂ. he himself finds out and says, சாரநாத பெருமாள் தெரியும் இல்லையா, கும்பகோணத்துல இருக்காரு, தன்சேரை பெருமாள். அங்க போய் பார்த்தேன்னா அந்த அபயத்துல ஒரு புஷ்பம் இருக்கும் கூடவே. ஏன்னா சாரமான விஷயத்தெல்லாம் அந்த புஷ்பத்துல நான் அடக்கி கொண்டு இருக்கேன் ಅಂತ ತೋರ್ಸೋದು. ದಟ್ ಇಸ್ ವೈ he is called ಸಾರನಾಥನ್. ಸಾರ ಪುಷ್ಕರಣಿ, ಸಾರ ವಿಮಾನಂ, ಸಾರನಾಯಿಕಿ ತಾಯಾರ್, ಸಾರ ವೃಕ್ಷಂ, ಸಾರ ಪೆರುಮಾಳ್, ಸಾರನಾಥ ಪೆರುಮಾಳ್, ಪಂಚಸಾರ ಕ್ಷೇತ್ರಂ. The driver could make out in the Abhayahasta of Saranatha Perumal, there is a pushpam which is the Saramsha of the Jivana. When he got educated so much, he could, elevate himself, being a driver. Alva? Andre, now he know that I how to observe every iconography. ನೀವುಗಳು ಅಷ್ಟೇ, ಇನ್ಮೇಲಿಂದ ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋದ್ರು ಯು ಮಸ್ಟ್ ಅಬ್ಸರ್ವ್ ದ ಲಾರ್ಡ್. ಕಣ್ಣು ಮುಚ್ಕೊಂಡ್ ಬರೋದಲ್ಲ, ಮನೆಗ್ ಬಂದ್ ಕಣ್ಣು ಮುಚ್ಚಿ, ಅಥವಾ ಮೊಬೈಲ್ ಹಿಡಿಯೋದಲ್ಲ ಅಲ್ಲಿ ಹೋಗಿ. ನೋ ಮೊಬೈಲ್ಸ್. ಮನಸ್ಸು ನೋ ಮನಪಟಲದಲ್ಲಿ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಬೇಕು. ಆಯ್ತಾ? ನಾವು ಸಾಯೋವಾಗ ನಮ್ಮ ಅಂತ್ಯದ ಬೆಡ್ಡಲ್ಲಿ ಮೊಬೈಲ್ ನೋಡ್ಕೊಂಡು ಸಾಯಲ್ಲ, ಸಾಯ್ತೀವ? It might be little harsh to you, but that is the fact. We don't see the Lord's roopam through mobile and we don't die. ಇಲ್ಲಿ ಹೃದಯ ಪಟಲದಲ್ಲಿ ನಮ್ಮ ಮನಸ್ಸಿನಲ್ಲಿ ಪರಮಾತ್ಮನ ವಿಕಸನವಾಗುತ್ತೆ. ಪರಮಾತ್ಮನ ಆ ದಿವ್ಯ ರೂಪ ನಮಗೆ ಗೋಚರವಾಗುತ್ತೆ. ಅವಾಗ ಪ್ರಾಣ ಹೋಗುತ್ತೆ ಹೊರತು ಮೊಬೈಲ್ ನೋಡ್ಕೊಂಡು ಪ್ರಾಣ ಹೋಗಲ್ಲ. ಮೊಬೈಲ್ ನೋಡ್ಕೊಂಡು ಹೋಗೋರು ಇರ್ಬೋದೇನೋ ಗೊತ್ತಿಲ್ಲ. ಹಂಗಿದ್ರೆ ಪ್ರಾರಬ್ಧ ಕರ್ಮ, ಮುಂದಿನ ಜನ್ಮದಲ್ಲಿ ಅವರೇ ಒಂದು ಮೊಬೈಲ್ ಆಗಿ ಹುಟ್ಟುತ್ತಾರೋ ಏನೋ ಅಲ್ವಾ? కృష్ణ ಹೇಳ್ತಾನಲ್ವಾ, ఏమి చూసుకొని నువ్వు అంత్యకాలంలో ఏమి స్మరణం చేసుకొని నీ ప్రాణాలను విడిచితేవో ఇన్ ದ ನೆಕ್ಸ್ಟ್ ಜನ್ಮ ಯು ವಿಲ್ ಬಿಕಮ್ ದಟ್. ಜಡಭರತೋಪಾಖ್ಯಾನದಲ್ಲಿ ಮುಂದೆ ನೀವು ನೋಡ್ತೀರಾ. ಇಸ್ ಇಟ್ ನಾಟ್ ಸ್ಮಿತಾ? ಸ್ಮಿತಾ ಕವರ್ ಆಗಿದೆ ಅದು ಜಡಭರತೋಪಾಖ್ಯಾನ. ஒரு ಮಾನ್ ಕುಟ್ಟಿ, ಒಂದು ಡಿಯರ್, ಆ ಡಿಯರ್ನ ಆಸೆ ಪಟ್ಟು 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 ಪ್ರಾಣ ಹೋಯ್ತು.
ಕೊನೆಗೆ ನೆಕ್ಸ್ಟ್ ಜನ್ಮದಲ್ಲಿ ಎಂತಹ ಬ್ರಹ್ಮಜ್ಞಾನಿ ಆದ್ರೂ ಜಡ ಬರ್ತಾ ಏನಾಗೋದ ஒரு ಮಾನ್ಕುಟ್ಟಿಯಾಗ ಪೊರಂದುಟ ಇಲ್ಲಿಯಾ ಒಂದು ಡೀರಾಗಿ ಜನ್ಮವನ್ನ ತಾಳದ. ಈ ತರ ಪರಮಾತ್ಮನ ಆ ದಿವ್ಯ ರೂಪ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಲಕ್ಷ್ಮಿ ವಾಸ್ ವೆರಿ ಮಚ್ ಎಕ್ಸೈಟೆಡ್ ನಾಟ್ ಬೈ ಸೀಯಿಂಗ್ ದ ರೂಪ ಆಫ್ ಶ್ರೀಮನ್ ನಾರಾಯಣ. ಹೌ ದಿಸ್ ನಾರಾಯಣ ವಿಲ್ ಗೋ ಅಂಡ್ ಮೇಕ್ ದಿಸ್ ಧ್ರುವ ವೇಕಪ್. ಯಾಕಂದ್ರೆ ಧ್ರುವನ ಕಣ್ಣನ್ನ ಬಿಡಿಸೋದು ಇಟ್ಸ್ ಅನ್ ಎಕ್ಸಾಮಿನೇಷನ್ ಫಾರ್ ಶ್ರೀಮನ್ ನಾರಾಯಣ. ಆಯ್ತಾ? ಗರುಡನನ್ನ ಹುಂಕಾರ ಮಾಡ್ದ ಶ್ರೀಮನ್ ನಾರಾಯಣ. ಹೇ ಗರುಡ, ಕಮಾನ್ ಟೇಕ್ ಮೀ ಟು ಮಧುವನ ಅಂತ. ಅಲ್ಲಿ ಅಂತರ್ದಹನನಾಗಿ ಮಧುವನದಲ್ಲಿ ಪ್ರಕಾಶಮಾನವಾಗಿ ತನ್ನ ರೂಪವನ್ನ ತೋರ್ಸಕ್ಕೆ ಅಂತ ಆನಂದವಾಗಿ ಗರುಡಾರೂಢರಾಗಿ ಪರಮಾತ್ಮ ಶ್ರೀಹರಿ ವಾಸುದೇವನ ರೂಪದಲ್ಲಿ ಪ್ರತ್ಯಕ್ಷನಾದ್ರೆ ಇವನೇನ್ ಕಣ್ಬಿಡೋ ಪಾಡಿಲ್ಲ. ಓ ಬಂದ್ಯಾ ಪರಮಾತ್ಮ ಅಂತ ಕಣ್ಣ ಬಿಟ್ಟ, ವೆಲ್ಕಮ್ ಪಾರ್ಟಿ ನಾ ಕೊಟ್ಟ, ನೀ ಬಂದ್ರೆ ಬಂದ್ಕೊ, ನೀ ಆಲ್ರೆಡಿ ನನ್ನಲ್ಲಿ ಇದೀಯಾ, ಯು ಆರ್ ಆಲ್ರೆಡಿ ದೇರ್ ಇನ್ ಮೀ ಅಂತ ಅನುಭವಿಸ್ತಾ ಇದ್ದಾನೆ. ಹೇ ಧ್ರುವ, ಮೇಲೆ ಏಳಪ್ಪ. ದೇವ ದುಂದುಬಿಗಳೆಲ್ಲ ಮೊಳಗ್ತಾ ಇದೆ, ಪುಷ್ಪ ವರ್ಷ ಆಗ್ತಾ ಇದೆ. ಆಹಾ ನಾರಾಯಣ ಬಂದ್ಬಿಟ್ಟ ಅಂತ ಹೇಳಿ ಸಂಭ್ರಮಿಸ್ತಾ ಇದೆ 14 ಲೋಕಗಳು. ಮಧುವನದಲ್ಲಿ ಮೃಗಪಕ್ಷ ಪ್ರಾಣಿಗಳೆಲ್ಲ ನೋಡಕ್ಕೆ ಬಂದಿದೆ. ಬಳ್ಳಿ ಗಿಡ ಮರಗಳೆಲ್ಲ ಬಾಗ್ತಾ ಇದೆಯಂತೆ ದೇವರನ್ನ ನೋಡಿ. ಓ ಬಂದ್ಯಲ್ಲ ಪರಮಾತ್ಮ. ಅಚೇತನವಾದದ್ದೆಲ್ಲ ಚೇತನ ಸ್ವರೂಪವಾಗಿದೆ. ಕೃಷ್ಣಾವತಾರದಲ್ಲಿ ವರ್ಣನೆ ಮಾಡ್ತಾರಲ್ವಾ ವೇದವ್ಯಾಸರು. ಚೇತನವಾದದ್ದು ಅಚೇತನವಾಗೋಯ್ತಂತೆ. ಅವನ ವೇಣುವಿನ ನಾದಕ್ಕೆ ಹಸುಗಳೆಲ್ಲ ಹುಲ್ಲನ್ನ ಮೇಯಿಸೋದೇ ಬಿಡ್ತು. ಜಿಂಕೆಗಳೆಲ್ಲ ಹಿಂಗೆ ಕುಣಿತಾ ಹೋಗ್ತಾ ಇದ್ದಿದ್ವು, ಸ್ತಬ್ಧವಾಗಿ ನಿಂತೋಯ್ತು. ಆಯ್ತಾ? ಎಲೆಗಳೆಲ್ಲ ಆ ಕಡೆ ಈ ಕಡೆ ಚಲಿಸ್ತಾ ಇದ್ದಿದ್ವು, ಚಲನೆನೇ ನಿಂತೋಯ್ತು. ವಾಯು ಚೆನ್ನಾಗಿ ಬೀಸ್ತಾ ಇದ್ದವನು ಅವನು ಒಂದ್ ಕಡೆ ನಿಂತು ಬಿಟ್ಟ. ಸರೋವರ ಯಮುನೆ ಹರಿತಾ ಇದ್ಲು, ಹರಿಯೋದು ಜುಳು ಅನ್ನೋ ಶಬ್ದ ಕಮ್ಮಿ ಆಗಿ ಅವಳು ಸುಮ್ಮನೆ ಮಂದಸ್ಮಿತವಾಗಿ ನಿಂತು ಬಿಟ್ಲು. ಆಸ್ ಇಫ್ ಇಟ್ ಈಸ್ ಕ್ರಿಯೇಟಿಂಗ್ ಅ ಪೇಂಟಿಂಗ್ ಬೈ ಇಟ್ ಸೆಲ್ಫ್. ಆ ಸೀನ್ ನೋಡಿದ್ರೆ ಗೋಪಿಕೆಯರೆಲ್ಲ ಮಂತ್ರಮುಗ್ಧರಾಗಿ ಮೂರ್ಛಿತರಾಗಿದ್ದಾರೆ ಅವನ ವೇಣುನಾದಕ್ಕೆ. ಮೃಗ ಪಕ್ಷಿಗಳೆಲ್ಲ ಮೇಯೋದ್ನೆ ಬಿಟ್ಬಿಟ್ಟಿವೆ. ಅರ್ಧಂಬರ್ಧ ಹುಲ್ಲನ್ನ ಕಚ್ಚಿರೋ ಹಸುಗಳೆಲ್ಲ ಹಂಗೆ ಬೀಳ್ತಾ ಇದೆ ಹುಲ್ಲು. ಅದ್ರ ಪಾಡ್ಗದು ಆ ನಾದ ಬ್ರಹ್ಮನಲ್ಲಿ ಪರಮಾತ್ಮನ ಕೊಳಲುಗಾನದಲ್ಲಿ ಲೀನವಾಗಿದೆ. ಸಿ, ಜಸ್ಟ್ ಇಮ್ಯಾಜಿನ್ ದಟ್. ಪಕ್ಷಿ ಎಲ್ಲ ಅರ್ಧ ಹಾರ್ತಾ ಇದ್ದ ಅಲ್ಲೇ ನಿಂತಿದೆಯಂತೆ, ಕೆಳಕ್ಕೂ ಹೋಗಿಲ್ಲ ಮೇಲಕ್ಕೂ ಹೋಗಿಲ್ಲ. ಅದು ಜಸ್ಟ್ ಲೈಕ್ ಅ ಪೇಂಟಿಂಗ್ ಅಲ್ವಾ? ಆದ್ರೆ ಅದರ ಆಪೋಸಿಟ್ ಇಲ್ಲಿ ಪರಮಾತ್ಮ ಬಂದ ತಕ್ಷಣ ಅಚೇತನವಾದದ್ದೆಲ್ಲ ಚೈತನ್ಯ ಸ್ವರೂಪವಾಗಿ ತನ್ನ ಚೈತನ್ಯವನ್ನ ತೋರಿಸ್ತಾ ಇದೆ. ಆದ್ರೆ ಧ್ರುವ ಒಂದು ಚೂರು ತಿರುಗಿ ನೋಡಿಲ್ಲ. ಯಾಕಂದ್ರೆ ಅಲಕ್ಷ್ಯ ಭಾವ ಅಲ್ಲ ಧ್ರುವನಿಗೆ. ಪರಮಾತ್ಮನನ್ನ ಈಗಾಗ್ಲೇ ತನ್ನ ಹೃದಯದಲ್ಲಿ ಜಾಜ್ವಲ್ಯಮಾನವಾಗಿ ಅವನು ಅನುಭವಿಸ್ತಾ ಇದ್ದಾನೆ. ಇಫ್ ಯು ಕ್ಯಾನ್ ಏಬಲ್ ಟು ಡೂ ದಟ್, ಇವನ್ ಯು ಕ್ಯಾನ್ ಬಿಕಮ್ ಧ್ರುವ ಅಂತ ಶುಕರು ಇಲ್ಲಿ ಹೇಳ್ತಾರೆ. ಗೊತ್ತಾಯ್ತಾ? ನಿಮ್ಮಲ್ಲೇ ಇರುವ ಪರಮಾತ್ಮನನ್ನ ನೀವೇ ಇವೋಕ್ ಮಾಡ್ಕೊಂಡ್ರೆ ನಿಮ್ಮ ಹೊರಗಡೆ ಬೇಕಿಲ್ಲ, ನಿಮ್ಗೆ ಪರಮಾತ್ಮ ಅನ್ನೋನು ಬೇಕಿಲ್ಲ. ನಿಮ್ಮ ಒಳಗಡೆನೆ ಅವನು ಜಾಜ್ವಲ್ಯಮಾನವಾಗಿ ಪ್ರಕಾಶಮಾನವಾಗಿ ತನ್ನ ರೂಪವನ್ನ ತೋರಿಸ್ತಾನೆ. ಹೇ ಧ್ರುವ, ಏಳು ಮೇಲೆ, ಕಮಾನ್, ಐ ಹ್ಯಾವ್ ಕಮ್ ಅಂಡ್ ಐ ಆಮ್ ಪ್ಲೀಸ್ಡ್ ವಿತ್ ಯುವರ್ ಪೆನೆನ್ಸ್. ನಿನ್ನ ಸಾಧನೆಗೆ ಮನಸ್ಸನ್ನ ಸೋತು ನಾನು ಇಲ್ಲಿ ಬಂದಿದ್ದೀನಿ, ಕಣ್ಬಿಡು ಅಂತ ಇನ್ನಿಷ್ಟೇ ಹೇಳಿದ್ರು. ಬಂಬಡ ಬಜಾಯಿಸೋದು ಅಂತ ಹೇಳ್ತೀವಲ್ಲ, ಎಂತ ಬಂಬಡ ಬಜಾಯಿಸಿನ ತನ್ನ ಕಣ್ಣು, ಮೂಗು, ಬಾಯಿ, ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಸಕಲವು ಒಳಗಡೆ ಇರುವಂತಹ ಪರಮಾತ್ಮನನ್ನ ಅನುಭವಿಸ್ಬೇಕಾದ್ರೆ ಹೊರಗಡೆ ಬಾಹ್ಯದಲ್ಲಿ ಚಕ್ಷು ಕಣ್ಣು ಬಿಡುತ್ತಾ, ಚಕ್ಷುರಿಂದ್ರಿಯ, ಕಿವಿ ಹೊರಗಡೆ ಶಬ್ದಗಳನ್ನ ಕೇಳಿಸ್ಕೊಳುತ್ತಾ, ಹೊರಗಡೆ ನಡೆಯೋದಕ್ಕೆ ಬಾಯಿ ಮಾತಾಡುತ್ತಾ. ನಾವ್ ಯಾವಾಗ್ಲೂ ಅಂತರ್ಗತವಾಗಿದ್ರೆ ಹೊರಗಡೆ ಮೌನವನ್ನ ವಹಿಸ್ತೀವಿ. ನನ್ನ ತರ ಯಾವಾಗ್ಲೂ ಒಳ ಅಂತ ಮಾತಾಡ್ತಾ ಇದ್ರೆ ಪ್ರಯೋಜನವಿಲ್ಲ. ನಾನ್ ಕ್ವೆಶ್ಚನ್ ಕೇಳಿದಾಗ ನನ್ನ ಸ್ಟೂಡೆಂಟ್ಸ್ಗಳು ಏನು ಮಾತಾಡದೆ ನಿಮ್ಮ ತರ ಮೌನ ವಹಿಸಿದ್ರೆ ನೋಡಿ, ಅವಾಗ ಅದಕ್ಕೆ ಬೆಲೆ. ಅದಕ್ಕೆ ಅಲ್ವಾ ನೀವೆಲ್ಲ ಆನ್ಸರೇ ಮಾಡಲ್ಲ, ಮೌನವಾಗಿರ್ತೀರಾ.
ಆ ಮೌನ ಇರ್ಕೂಡ್ದು, ಈ ಮೌನ ಬೇರೆ ಅಲ್ವಾ? ಎಸ್ಪೆಷಲಿ ವೆನ್ ಐ ಆಸ್ ದ ಕ್ವೆಶನ್, ಆಲ್ ದ ಎಲ್ಡರ್ಲಿ ಪೀಪಲ್, ಸೋ ಕಾಲ್ಡ್ ಆಂಡಾಳ್ ಮಾಮಿ, ಯಶೋದಾ ಮಾಮಿ, ಅನುರಾಧ ಮಾಮಿ, ಕನಕ ಮಾಮಿ, everybody speaks out. Prabha mami, Kasturi mami, all the youngsters, Smita, Namita, Mamata, Shilpa, Rekha, ಅವ್ರಿಗೆಲ್ಲ ಪಾಪ ವಯಸ್ಸಾಗೋಗಿದೆ, ನೀವೆಲ್ಲ ಇನ್ನು ಹೆಂಗಾಗಿದ್ದೀರಾ? ಇಸ್ ಇಟ್ ನಾಟ್? ಹಿಯರ್ ಆಫ್ಟರ್ವರ್ಡ್ಸ್ ಐ ಹ್ಯಾವ್ ಟು ಬೈಫರ್ಕೇಟ್. ವಯಸ್ಸಾದವರು ಈ ಲಿಸ್ಟು, ಹೆಂಗಾಗಿರೋರು ಈ ಲಿಸ್ಟು ಅಂತ. ಯು ಆಲ್ ವಿಲ್ ಮೇಕ್ ಸತತವಾದ ಪ್ರಯತ್ನ, ವಾಟ್ ಬೆಸ್ಟ್ ಐ ಕ್ಯಾನ್ ಗಿವ್ ಆಸ್ ಅನ್ ಆನ್ಸರ್. ಬಟ್ ಯು ಪೀಪಲ್ will have so much mauna so that you are equal to that of Dhruva. Is it not? ತಪ್ಪು ಸರಿನೂ ಹೇಳ್ಬೇಕು ಸರ್ ಅಲ್ವಾ? We have to answer whether it is right or wrong. We have to answer. Whether it is right or wrong, alla, everything is right only. Whatever comes into your mind in order to say, that will be right only. ಏನು ಅಂದ್ರೆ ಆ ಒಂದು ಜಾಗಕ್ಕೆ ಒಂದ್ ಸ್ವಲ್ಪ ಒಂಚೂರು ಚೇಂಜಸ್ ಮಾಡ್ಕೋಬೇಕಷ್ಟೇ. ಬಟ್ ನೆವರ್ ದಿ ಲೆಸ್ ದ ಪೀಪಲ್ ಹೂ ಡೋಂಟ್ ಟೆಲ್ ಆಲ್ಸೋ, ದೇರ್ ಮೈಂಡ್ ವಿಲ್ ಬಿ ಆಕ್ಯುಪೈಡ್ ಹಿಯರ್ ಓನ್ಲಿ. ಐ ನೋ ದೇ ಡೋಂಟ್ ಥಿಂಕ್ ಎನಿಥಿಂಗ್ ಎಲ್ಸ್. ಮೌನ ಇರ್ಬೋದು, ಆದ್ರೆ ಏನಪ್ಪಾ ಹೇಳೋದು, ಹೌ ಟು ಥಿಂಕ್ ಅಬೌಟ್ ಇಟ್ ಅಂತ ವರ್ಕೌಟ್ ಅಂತೂ ಆಗ್ತಾನೆ ಇರುತ್ತೆ. ಇಸ್ ಇಟ್ ನಾಟ್? ಇಸ್ ಇಟ್ ನಾಟ್? ಅದಕ್ಕೂ ಮೌನನೇ, ವರ್ಕೌಟ್ ಅಂತೂ ಆಗ್ತಾನೆ ಇರುತ್ತೆ ಅಲ್ವಾ? ಸೊ ಭಾಗವತವನ್ನು ಬಿಟ್ಟು, ಇಸ್ ಇಟ್ ನಾಟ್ ಸ್ಮಿತಾ? ಅಲ್ಲ, ಎಲ್ರನ್ನೂ ಬೈಯೋವಾಗ ಗುಂಪಲ್ ಒಂದ್ಸಲ ಸ್ಮಿತನು ಬೈದಾಕ್ ಬಿಡೋಣ ಆ ಕಡೆ. ಬಾಕಿ ಟೈಮಲ್ಲಿ ಬೈಯಕ್ ಆಗಲ್ಲ, ಯಾಕೆ ಹೇಳಿ? ವಿಡಿಯೋ ಎಲ್ಲ ಕೊಡ್ತೀರಾ, ನನಗೆ ನೋಟ್ಸ್ ಕೊಡ್ತೀರಾ, ಬೈಯೋವಾಗ ನಿಮ್ಮನ್ನು ಮೆತ್ತೆ ಸ್ಮಿತಾ ಅಂತ ಸೇರಿಸ್ಬಿಟ್ರೆ, ಓ ಐ ಆಮ್ ಸ್ಯಾಟಿಸ್ಫೈಡ್ ದಟ್ ಐ ಹ್ಯಾವ್ ನಾಟ್ ಲೆಫ್ಟ್ ಯು. ನಾನು ಯಾರನ್ನೂ ಬೈತಾ ಇಲ್ಲ, ಸುಮ್ಮನೆ ರೇಗಿಸ್ತಾ ಇದ್ದೀನಿ ಅಷ್ಟೇ. But I know my students are well interested by themselves. They are motivated by themselves for Bhagavad Vichara. Ad matra kandita ide. And I have great respect to the students who have left me also, because ಕಾರಣಾಂತರಗಳಿಂದ ಅವರು ನನ್ನನ್ನು ಬಿಟ್ಟು ಹೋಗಿದ್ದಾರೆ ಹೊರತು ಯಾವ್ದೋ ಪಾಪ ತೀರಾ ತಪ್ಪಿಸ್ಕೋತಾರೆ, ಆಗಲ್ಲ. ಆದ್ರೆ ಇಂಟ್ರೆಸ್ಟ್ ಇಲ್ದೆ ಯಾರು ನನ್ನ ಕ್ಲಾಸ್ ನ ಬಿಟ್ಟಿಲ್ಲ ಅನ್ನೋದು ನನ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಷ್ಟೇನೆ. ಸೊ ಐ ಹ್ಯಾವ್ ರಿಯಲ್ ರೆಸ್ಪೆಕ್ಟ್ ಟು ಆಲ್ ಮೈ ಸ್ಟೂಡೆಂಟ್ಸ್, ವೆದರ್ ಯು ಆರ್ ಇನ್ ಮೌನವ್ರತ ಆರ್ ಇಫ್ ಯು ಗಿವ್ ದ ಆನ್ಸರ್, ಎವ್ರಿಥಿಂಗ್ ಸೇಮ್ ಫಾರ್ ಮೀ. ಆಯ್ತಾ? ಈ ರೀತಿಯಾಗಿ ಆ ಲಕ್ಷ್ಮಿ ಪ್ರಿಪೇರ್ ಮಾಡಿ ಕಳಿಸಿದ ನಾರಾಯಣ ಪ್ರತ್ಯಕ್ಷನಾದ, ಏನಾದ್ರೂ ಕಣ್ಣು ಬಿಡ್ತಾ ಇಲ್ಲ, ಪರಮಾತ್ಮನ ನಿರ್ಹೇತುಕವಾದ ಕೃಪೆಯನ್ನ ಒಳಗಡೆ ಅನುಭವಿಸ್ತಾ ಇದ್ದಾನೆ. ಈ ವಾರ ಪೂರ್ತಿ ಅವನು ಅನುಭವಿಸ್ತಾನೆ ಇರ್ಲಿ. ಮುಂದಿನ ವಾರ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಅಂಡ್ ಯು ವಿಲ್ ಹ್ಯಾವ್ ದ ಸೆಟ್ ಆಫ್ ನೋಟ್ಸ್ ಅಂಡ್ ಆಲ್ಸೋ ಎಕ್ಸ್ಪ್ಲನೇಷನ್ ಫಾರ್ ಧ್ರುವಸ್ತುತಿ. ಮಾರ್ನಿಂಗ್ ಕ್ಲಾಸಸ್ ಯು ಹ್ಯಾವ್ ಟು ಸ್ಪ್ಲಿಟ್ ಸರ್. ಸ್ವಲ್ಪ ಹೊತ್ತು ನೋಟ್ಸ್, ಸ್ವಲ್ಪ ಹೊತ್ತು ಓದಿಸಿ, ಸ್ವಲ್ಪ ಹೊತ್ತು ಎಕ್ಸ್ಪ್ಲೇಷನ್. ಫುಲ್ ಎಕ್ಸ್ಪ್ಲೇಷನ್ ಆದ್ರೆ ನಿದ್ದೆ ಬಂದ್ಬಿಡ್ತಾ ಇದೆ. ಇಲ್ದಿದ್ರೆ ಬೋರ್ ಆಗುತ್ತಾ? ನಿದ್ದೆ ಬರ್ತಾ ಇದೆ ಸರ್. ಸ್ವಲ್ಪ ಹೊತ್ತು ನೋಟ್ಸ್ ಬರ್ಸಿ, ಸ್ವಲ್ಪ ಹೊತ್ತು ಓದಿಸಿ, ಸ್ವಲ್ಪ ಹೊತ್ತು ಎಕ್ಸ್ಪ್ಲೈನ್ ಮಾಡಿ. ಕಂಟಿನ್ಯೂಸ್ ಎಕ್ಸ್ಪ್ಲೇಷನ್ ಅಂದ್ರೆ ನಿದ್ದೆ ಬರುತ್ತೆ. ಅದನ್ನ ನಿದ್ದೆ ಅನ್ಬಾರ್ದು, ಪಾಲಿಶ್ಡ್ ಆಗಿ ಹೇಳಿ ಒಂಚೂರು. ಸರ್ ನಾನು ಬ್ರಹ್ಮನಿಷ್ಠೆಗೆ ಹೋಗ್ತಾ ಇದ್ದೀನಿ ಸರ್ ಅಂತ ಹೇಳ್ಬೇಕು. ನಿಜಾನೇ ಹೇಳೋಣ, ಬೇಡ ಅಷ್ಟು ಪಾಲಿಶ್ ಬೇಕಿಲ್ಲ. ಅದಿನ್ನೂ ನಿಜ ಕೊಡಿ ಸರ್. ಯಾ ಅಲ್ಲ, ಇದು ಏನಾಗುತ್ತೆ ಅಂದ್ರೆ, ಒಂದ್ ನಿಮಿಷ, ಧ್ರುವಸ್ತುತಿ ಶುರು ಮಾಡಿದ್ಮೇಲೆ ನೋಟ್ಸ್ ಕೊಡ್ಬೇಕು, ವಿಚ್ ಐ ಆಮ್ ಗೋಯಿಂಗ್ ಟು ಡಿಕ್ಟೇಟ್ ಟು ಯು. ಎವ್ರಿ ಸ್ತುತಿ ಫಸ್ಟ್ ಹೇಳ್ತೀನಿ, ದೆನ್ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಟು ಯು, ದೆನ್ ಐ ವಿಲ್ ಗಿವ್ ಯು ದ ನೋಟ್ಸ್. ಅದು ಹಂಗೆ ಕನೆಕ್ಟ್ ಆಗಿರೋದು. ಓಕೆ, ಐ ವಿಲ್ ಟ್ರೈ ಟು ಸ್ಪ್ಲಿಟ್ ಅಪ್ ಸೊ ದಟ್ ಲಿಟ್ಲ್ ಎಕ್ಸ್ಪ್ಲನೇಷನ್, ಲಿಟ್ಲ್ ಶ್ಲೋಕ, ಲಿಟ್ಲ್ ನೋಟ್ಸ್, ಸೊ ದಟ್ ನಿಮಗೂ ನಿದ್ದೆ ಬರ್ದೇ ಇರೋ ತರ. ಇದ್ ಬೇರೆ, ನನಗೆ ಟೀಚಿಂಗ್ ಮಾಡದೆ ಇದ್ರ ಜೊತೆಗೆ ಯಾರ್ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ನೋಡಿ ನಿದ್ದೆಯಿಂದ ಅವ್ರು ಹೇಳ್ತಾರೆ ಸರ್. ಈ ಟೈಮ್ ಕ್ಲಾಸ್ ನಿಮ್ಮ ಅನುಕೂಲಕ್ಕೋಸ್ಕರನೇ ಅಲ್ವಾ? ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಅಸ್. ಈ ಟೈಮು ನಿಮ್ಮ ಅನುಕೂಲಕ್ಕೋಸ್ಕರ ನಾವು ಒಪ್ಕೊಂಡಿರೋದ್ರಿಂದ ನಾವು ನಿದ್ದೆ ಮಾಡಿದ್ರು ನೀವು ನಮ್ಮನ್ನ ಏಳಿಸ್ಬೇಕು ಸರ್. ನಿದ್ದೆ ಮಾಡೋದು ನಮ್ಮ ಕರ್ತವ್ಯ, ಏಳ್ಸೋದು ನಿಮ್ಮ ಕರ್ತವ್ಯ. Suragati is putting a rule. Okay, no problem. I try to make you to wake up from the mind as much as possible.
ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮ ಮೈಂಡ್ ಯಾವಾಗ್ಲೂ ಭಗವದ್ ವಿಚಾರಕ್ಕೆ ವೇಕಪ್ ಆಗೇ ಇರ್ಬೇಕು. ಆ ತರ ನೋಡ್ಕೋತೀನಿ, ಡೋಂಟ್ ವೆರಿ. ಅಕಸ್ಮಾತ್ ಒಂಚೂರ್ ನಿದ್ದೆ ಬಂದ್ರು ಮಾಡಿ, ಪರವಾಗಿಲ್ಲ ಅನುರಾಧ ಆಂಟಿ. ಈ ನಿದ್ದೆ ಇದೆಯಲ್ಲ, ಸುಖವಾದ ನಿದ್ದೆ ಇದು. ಭಗವದ್ ವಿಚಾರಗಳನ್ನ ಕೇಳುವ ನಿದ್ದೆ ಸುಖವಾದ ನಿದ್ದೆ ಬಂದೇ ಬರುತ್ತೆ. ಯಾಕೆ ಅಂತ ಹೇಳ್ತೀನಿ. ದ ಹ್ಯೂಮನ್ ಮೈಂಡ್ ವರ್ಕ್ಸ್ ಓನ್ಲಿ 1.5 hours. The other half an hour is a buffer time. Okay, that is why I made it 2 hours. 2 hours is really long time for Bhagavatam. 1 hour is enough. But 1 hour ಅಲ್ಲಿ ಏನು ನಾವು ಮಾಡಲ್ಲ. 1 hour ಅಂತ ಇಟ್ಕೊಂಡ್ರೆ ಏನು ಮಾಡಲ್ಲ. That is why 2 hours ಇಟ್ಕೊಂಡಿರೋದು. Don't worry. Okay, I will try doing that. That is also good idea. ಒಂದ್ ಸ್ವಲ್ಪ ನೋಟ್ಸ್, ಒಂದ್ ಸ್ವಲ್ಪ ಶ್ಲೋಕ, ಒಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್. ತುಂಬಾ ಎಕ್ಸ್ಪ್ಲನೇಷನ್ ಆದ್ರು, ಬಟ್ ಇವಾಗ ಶ್ಲೋಕ ಮಾಡಿದ್ನಲ್ಲ ಮಾಮಿ, ಶ್ಲೋಕ ಮಾಡಿದ್ರೆ ಆಮೇಲೆ ಕಂಟಿನ್ಯೂಸ್ ಎಕ್ಸ್ಪ್ಲನೇಷನ್ ಸರ್. ಹಂಗಲ್ಲ ಮಧ್ಯೆ ಸ್ವಲ್ಪ ನೋಟ್ಸ್ ಕೊಟ್ಟು ನಾನು ಎಚ್ಚರಿಕೆ ಆಗುತ್ತೆ. ನಾನ್ ವೆರಿ ಫ್ರಾಂಕ್ ಸರ್, ತುಂಬಾ ನಿದ್ದೆ ಬರುತ್ತೆ ಬೆಳಗ್ಗೆ. ಅಲ್ಲ ನಿಮಗೆ ಅಂತ ಎಲ್ಲ ಎಲ್ರಿಗೂ ಬರುತ್ತೆ. ಬಿಟ್ರೆ ಅದ್ರಲ್ಲೂ ಒಂದ್ಸಲ ಎದ್ದ ಮೇಲೆ ಹೋಗಿ ಮಲಗಿದ್ರೆ ಎಂತ ಸುಖವಾದ ನಿದ್ದೆ ಗೊತ್ತಾ ಅದು. ಒನ್ಸ್ ಯು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ದೆನ್ ಯು ಗೋ ಅಂಡ್ ಸ್ಲೀಪ್. ಮೈ ಗಾಡ್, ಸ್ವರ್ಗಕ್ಕೆ 3 ಗೇಣು. ಐ ಡೋಂಟ್ ನೋ ವೈ ಪೀಪಲ್ ಮೇಕ್ ಮೀ ಗೆಟ್ ಅಪ್ ಅನ್ಸುತ್ತೆ. ದಟ್ ಇಸ್ ದ ಸ್ವಭಾವ ಆಫ್ ಹ್ಯೂಮನ್ ಬಾಡಿ. ಏನು ಮಾಡಕ್ಕಾಗಲ್ಲ. ಓಕೆ, ಐ ವಿಲ್ ಟ್ರೈ ಡಿವೈಡಿಂಗ್ ಎವ್ರಿಥಿಂಗ್. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ನಾಳೆ ಹಾಗಾದ್ರೆ ಮೋಸ್ಟ್ ಆಫ್ ದ ಡಿಸಿಷನ್ is tomorrow. I'll be taking Nityanusandhanam class. I don't cancel, but I'll put it in a proper way to Nirmala aunty so that even she agrees to it. ಯಾಕಂದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ ಇನ್ನೊಂದು ಕಾಂಪನ್ಸೇಷನ್ ಕೊಡೋದು. ಸ್ಮಿತಾಗೂ ತುಂಬಾ ಕಷ್ಟ ಆಗುತ್ತೆ. ಸ್ಮಿತಾ only gave this awareness to me because she is attending more than 5 classes now already. Whole week she cannot be engaged with me so easily. ಅವ್ರಿಗೆ ಅವ್ರದೇ ಆದ ಕಮಿಟ್ಮೆಂಟ್ಸ್ ಇದೆ. ಸೊ ಬೆಟರ್ ನನ್ನ ಕ್ಲಾಸ್ ಇರುವಾಗ ನಾ ಮಾಡ್ಬಿಟ್ರೆ ಬೆಟರ್ ಅವ್ರಿಗೆ. ಓಕೆ, ಸಿ ಯು ಆರ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.